6ನೇ ಲೆಕ್ಚರ್‌ದಲ್ಲಿ ನಾವು ಇವತ್ತು ಡಿಸ್ಕಷನ್ ಮಾಡುವಂಥ ಟಾಪಿಕ್ಸ್‌ಗಳು ಈ ರೀತಿ ಇವೆ. ಸಂಭವನೀಯತೆ, ಪ್ರೊಬ್ಯಾಬಿಲಿಟಿ ಅಂತ ಹೇಳ್ತೇವೆ. ಅದ್ರ ಜೊತೆಗೆ ಕ್ಯಾಲೆಂಡರ್, ಗಡಿಯಾರ, ಅರೇಂಜ್‌ಮೆಂಟನ್ನ ನೋಡೋಣ. ಸಿಟ್ಟಿಂಗ್ ಅರೇಂಜ್‌ಮೆಂಟ್ ಅಂತ ಹೇಳಿ ಬರ್ತದೆ. ಆಮೇಲೆ ದಿಕ್ಕುಗಳು. ಈ ಎಲ್ಲ ಟಾಪಿಕ್ಸ್‌ಗಳ ಬಗ್ಗೆ ನಿಮ್ಮ ಎಕ್ಸಾಮ್‌ದಲ್ಲಿ ಬಹಳಷ್ಟು ಕ್ವೆಷನ್ಸ್‌ಗಳನ್ನ ಕೇಳಲಾಗ್ತಾ ಇರುವಂಥದ್ದು. ಇವುಗಳನ್ನ ಕಾನ್ಸೆಪ್ಟ್ ಜೊತೆಗೆ ಇವತ್ತು ಡಿಟೇಲ್ ಆಗಿ ಡಿಸ್ಕಷನ್ ಮಾಡೋಣ ಹಾಗೂ ಇವುಗಳಿಗೆ ಸಂಬಂಧವಾಗಿರ್ತಕ್ಕಂತಹ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್‌ಗಳನ್ನ ಸಾಲ್ವ್ ಮಾಡೋಣ. ಮೊದಲನೇದಾಗಿ ನಾವು ಸಂಭವನೀಯತೆ ಅಂತಂದ್ರೆ ಪ್ರೊಬ್ಯಾಬಿಲಿಟಿ ಇದರ ಒಂದು ಕಾನ್ಸೆಪ್ಟನ್ನ ನೋಡೋಣ. ಕಾನ್ಸೆಪ್ಟ್ ನಿಮಗೆ ಅರ್ಥ ಆಯಿತು ಅಂತಂದ್ರೆ ಬಹಳ ಈಸಿಯಾಗಿ ನೀವು ಸಂಭವನೀಯತೆಯ ಬಗ್ಗೆ ಎಲ್ಲ ಪ್ರಾಬ್ಲಮ್ಸ್‌ಗಳನ್ನ ಸಾಲ್ವ್ ಮಾಡ್ಕೋಬಹುದು. ಈಗ ನಾವು ಇಂಗ್ಲಿಷ್‌ದಲ್ಲಿ ಈ ಲೆಟರ್‌ಗೆ ಏನಂತ ಹೇಳ್ತೇವಿ? ಇಂಗ್ಲಿಷ್‌ದಲ್ಲಿ ಈ ಲೆಟರ್‌ಗೆ ನಾವು ಆಯ್ ಅಂತ ಹೇಳ್ತೇವಿ. ಅದೇ ರೀತಿ ಇದನ್ನ ಈ ರೀತಿ ಬರೆದ್ರೆ ಏನಂತ ಹೇಳ್ತೀರಿ ನೀವು ಇದಕ್ಕೆ? ಉಲ್ಟಾ ಆಯ್ ಅಂತ ಹೇಳ್ತಾರೆ. ಆದ್ರೆ ಇದಕ್ಕೆ ಮ್ಯಾಥ್ಸ್‌ದ ಭಾಷೆಯಲ್ಲಿ ಇದಕ್ಕೆ ಏನಂತ ಹೇಳ್ತೇವೆ ಅಂತಂದ್ರೆ ನಾವು ಫ್ಯಾಕ್ಟೋರಿಯಲ್ ಅಂತ ಹೇಳ್ತೇವಿ. ಫ್ಯಾಕ್ಟೋರಿಯಲ್. ಏನಂತ ಹೇಳ್ತೇವಿ? ಈ ಉಲ್ಟಾ ಐಗೆ ನಾವು ಮ್ಯಾಥ್ಸ್‌ದ ಭಾಷೆಯಲ್ಲಿ ಫ್ಯಾಕ್ಟೋರಿಯಲ್ ಅಂತೇಳಿ ಹೇಳ್ತೇವೆ. ಈಗ ಉದಾಹರಣೆಗೆ ಇಲ್ಲಿ ನೋಡ್ರಿ ಇಲ್ಲಿ 3 ಫ್ಯಾಕ್ಟೋರಿಯಲ್ ಅನ್ನುವಂಥ ಒಂದು ಸಂಖ್ಯೆ ಇದೆ. ಈ 3 ಫ್ಯಾಕ್ಟೋರಿಯಲ್ ಅನ್ನುವಂಥ ಸಂಖ್ಯೆಯನ್ನು ನಾವು ಬಿಡಿಸಿ ಯಾವ ರೀತಿ ಬರಿತೇವಿ? ಬಹಳ ಸಿಂಪಲ್ ಆಗಿರ್ತಕ್ಕಂಥದ್ದು. ಮೊದಲು ಏನ್ ಮಾಡಬೇಕು? ಎಷ್ಟು ಸಂಖ್ಯೆ ಇದೆ ಆ ಸಂಖ್ಯೆ ಬರ್ಕೋಬೇಕು. ಆಮೇಲೆ ಒಂದೊಂದು ಅಂಕಿಯನ್ನ ಕಡಿಮೆ ಮಾಡ್ತಾ ಗುಣಾಕಾರ ಚಿಹ್ನೆ ಹಾಕಿ ಬರಿತಾ ಹೋಗ್ಬೇಕು. ಸೊ, ಈ 3 ಫ್ಯಾಕ್ಟೋರಿಯಲ್ ಬಿಡಿಸಿ ಯಾವ ರೀತಿ ಬರ್ದ್ವಿ ನಾವು? ಮೊದಲು 3 ಆಮೇಲೆ 2 ಆಮೇಲೆ 1. ಹಾಗಾದ್ರೆ ಈಗ ಇಲ್ಲಿ 3 ಫ್ಯಾಕ್ಟೋರಿಯಲ್ ಇದರ ಒಂದು ಬೆಲೆ ಎಷ್ಟಾಗುತ್ತದೆ ಅಂತಂದ್ರೆ ಇದನ್ನು ಗುಣಾಕಾರ ಮಾಡಬೇಕು. 3 ಎರಡಲೆ 6, 6 ಒಂದ್ಲೆ 6. ಹಾಗಾದ್ರೆ 3 ಫ್ಯಾಕ್ಟೋರಿಯಲ್ ಇದರ ಒಂದು ಬೆಲೆ ಎಷ್ಟಾಗುತ್ತದೆ? 6 ಆಗುತ್ತದೆ. 3 ಫ್ಯಾಕ್ಟೋರಿಯಲ್‌ದ ಬೆಲೆ 6 ಆಗುತ್ತದೆ. ಅದೇ ರೀತಿ 4 ಫ್ಯಾಕ್ಟೋರಿಯಲ್ ಯಾವ ರೀತಿ ಬರಿತೀರಿ ನೀವು? 4 ಫ್ಯಾಕ್ಟೋರಿಯಲ್‌ದ ಬೆಲೆ ಎಷ್ಟು? ಯಾವ ರೀತಿ ಕಂಡುಹಿಡಿತೀರಿ? 4 ಗುಂಡ್ಲೆ 3 ಗುಂಡ್ಲೆ 2 ಗುಂಡ್ಲೆ 1. 4 ಮೂರ್ಲೆ 12, 4 ಮೂರ್ಲೆ 12, 12 ಎರಡ್ಲೆ 24, 24 ಒಂದ್ಲೆ 24. ಹಾಗಾದ್ರೆ 4 ಫ್ಯಾಕ್ಟೋರಿಯಲ್ ಇದರ ಬೆಲೆ 24 ಆಗುತ್ತದೆ. ಫ್ಯಾಕ್ಟೋರಿಯಲ್‌ದ ಬೆಲೆ ಕಂಡುಹಿಡಿಯೋದು ಹಾಗೂ ಅದನ್ನು ಯಾವ ರೀತಿ ಬಿಡಿಸಿ ಬರಿಬೇಕು ಅನ್ನೋದು ಗೊತ್ತಾಯ್ತು. ಈಗ ನಾವು ನೋಡೋಣ ಫ್ಯಾಕ್ಟೋರಿಯಲ್‌ವನ್ನ ಈಗ ಉದಾಹರಣೆಗೆ ಇಲ್ಲಿ 4 ಫ್ಯಾಕ್ಟೋರಿಯಲ್ ಇದನ್ನ ಭಾಗಾಕಾರ ರೂಪದಲ್ಲಿ 3 ಫ್ಯಾಕ್ಟೋರಿಯಲ್ ಈ ರೀತಿ ಕೊಟ್ಟಾಗ ಇದನ್ನ ಯಾವ ರೀತಿ ಬಿಡಿಸ್ತೇವೆ ಅಂತಂದ್ರೆ ಇಲ್ಲಿಯೂ ಸಹ ನೀವು ಏನು ಮಾಡ್ತೀರಿ 4 ಫ್ಯಾಕ್ಟೋರಿಯಲ್‌ದವನ್ನ ಬಿಡಿಸ್ತೀರಿ, ಬಿಡಿಸಿ ಬರ್ಕೋತೀರಿ. ಹೌದಾ? ಬಿಡಿಸಿ ಬರ್ಕೋತೀರಿ. ಆಮೇಲೆ ಕೆಳಗಿರ್ತಕ್ಕಂಥದ್ದು 3 ಗುಂಡ್ಲೆ 2 ಗುಂಡ್ಲೆ 1 ಈಗೇನ್ ಮಾಡ್ತೀರಿ ಕಡ್ತಾ ಹೊಡಿತೀರಿ. ಈ 3, ಈ 3, 2, 2, 1, 1 ಕಡ್ತಾ ಹೋಗುತ್ತದೆ. ಹಾಗಾದ್ರೆ ಇದರ ಬೆಲೆ ಎಷ್ಟು ಬಂತು? 4 ಉತ್ತರ ಬರ್ತದೆ. ಸೊ, ಇಷ್ಟು ಲಾಂಗ್ ಪ್ರೊಸೆಸ್ ಮಾಡೋಕ್ಕಿಂತಲೂ ನಾವು ಏನ್ ಮಾಡ್ಬಹುದು? ಬಹಳ ಸಿಂಪಲ್ ಟ್ರಿಕ್ಸ್ ಅನ್ನು ಬಳಸಿ ಮಾಡಬಹುದು. 4 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 3 ಫ್ಯಾಕ್ಟೋರಿಯಲ್ ಇದ್ರ ಬೆಲೆ ಎಷ್ಟು ಅಂತೇಳಿ ನಿಮಗೆ ಕೇಳಿದಾಗ ನೀವು ಏನು ಮಾಡಬೇಕು ಇಲ್ಲಿ 4 ಗುನ್ 4 ಗುಂಡ್ಲೆ 3 ಫ್ಯಾಕ್ಟೋರಿಯಲ್ ಬರ್ಕೋಬೇಕು. ಯಾಕಂತಂದ್ರೆ ಕೆಳಗೆ 3 ಫ್ಯಾಕ್ಟೋರಿಯಲ್ ಆಲ್ರೆಡಿ ಇದೆ. ಈ 3 ಫ್ಯಾಕ್ಟೋರಿಯಲ್, ಈ 3 ಫ್ಯಾಕ್ಟೋರಿಯಲ್ ಡಿವೈಡ್ ಆಗುತ್ತದೆ. ಇಲ್ಲಿ ಉಳಿತೆಷ್ಟು 4. ಹಾಗಾದ್ರೆ ಇದ್ರ ಉತ್ತರ ಎಷ್ಟು ಬರುತ್ತದೆ? 4. ಈಗ ಈ ಒಂದು ಲೆಸನ್‌ದ ಮುಖ್ಯ ಕಾನ್ಸೆಪ್ಟ್‌ಗೆ ಬರೋಣ ನಾವು. ಇಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು 4 ರೆಡ್ ಕಲರ್‌ದ ಬಾಲ್ಸ್‌ಗಳಿದಾವು. ಈ 4 ರೆಡ್ ಕಲರ್‌ದ ಬಾಲ್‌ಗಳನ್ನ ನಾವು ಯಾವ ರೀತಿ ಕಾಂಬಿನೇಷನ್ ಮಾಡಬಹುದು? ಯಾವ ರೀತಿ ಕಾಂಬಿನೇಷನ್? ಈಗ ನೋಡ್ರಿ ಕಾಂಬಿನೇಷನ್ ಅಂತಂದ್ರೆ ಏನು? ಜೋಡಿಗಳನ್ನಾಗಿ ಮಾಡುವುದು. ಕಾಂಬಿನೇಷನ್ ಅಂತಂದ್ರೆ ಜೋಡಿಗಳು. ಎಷ್ಟರ ಜೋಡಿಗಳನ್ನ ಮಾಡೋಣ ಇಲ್ಲಿ ನಾವು? 2ರ ಜೋಡಿ ಮಾಡಬಹುದು ಅಥವಾ 3ರ ಜೋಡಿ ಮಾಡಬಹುದು ಅಥವಾ 4ರ ಜೋಡಿ ಮಾಡಬಹುದು. ಈ ರೀತಿ 4 ಬಾಲ್ಸ್‌ಗಳ 2 ಎರಡೆರಡರಂತೆ ಜೋಡಿಯನ್ನ ಎಷ್ಟು ಮಾಡಬಹುದು ನಾವು? ಈ 4 ಬಾಲ್ಸ್‌ಗಳನ್ನ ಅದನ್ನ ಯಾವ ರೀತಿ ಕಂಡುಹಿಡಿಬೇಕಂತಂದ್ರ ಮೊಟ್ಟ ಮೊದಲನೇದಾಗಿ ನಾವು ಬರ್ಕೋಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಟೋಟಲ್ ಆಗಿರುವಂತಹ ಬಾಲ್ಸ್‌ಗಳು ಎಷ್ಟಿದಾವೆ ಇಲ್ಲಿ? 4 ಬಾಲ್ಸ್‌ಗಳಿದಾವು. ಆಮೇಲೆ ಇಲ್ಲಿ ಸಿ ಬರಿಬೇಕು. ಸಿ ಅಂತಂದ್ರೆ ಏನು? ಕಾಂಬಿನೇಷನ್. ಓಕೆ 4 ಇದರ ಕಾಂಬಿನೇಷನ್ ಎಷ್ಟರದ್ದು ಮಾಡಬೇಕು? 2ರದ ಜೋಡಿಗಳನ್ನಾಗಿ ಮಾಡಬೇಕಾಗಿದೆ ನಾವು. 4 ಬಾಲ್ಸ್‌ಗಳಿದಾವು. ಎಷ್ಟೆಷ್ಟರದ್ದು ಜೋಡಿಯನ್ನ ಮಾಡಬೇಕು ನಾವು? 2ರ ಜೋಡಿಗಳನ್ನ ಮಾಡಬೇಕಾಗಿದೆ. ಉದಾಹರಣೆಗೆ ಇದು 1ನೇ ಬಾಲ್, ಇದು 2ನೇ ಬಾಲ್, 3ನೇ ಬಾಲ್, 4ನೇ ಬಾಲ್. ಸೊ ಯಾವ ರೀತಿ ಜೋಡಿಯನ್ನಾಗಿ ಮಾಡ್ತೀರಿ ನೀವು? 1 ಮತ್ತು 2 ಬಾಲ್‌ಗಳನ್ನ ಜೋಡಿ ಮಾಡಬಹುದಾ? ಅದೇ ರೀತಿ 2 ಮತ್ತು 3 ಬಾಲ್‌ಗಳನ್ನ 2 ಜೋಡಿ ಮಾಡಬಹುದು. ಅದೇ ರೀತಿ 3 ಮತ್ತು 4 ಬಾಲ್‌ಗಳನ್ನ ಜೋಡಿ ಮಾಡಬಹುದು. ಅಥವಾ 1 ಮತ್ತು 4 ಇವು 2ಗಳನ್ನ ಜೋಡಿಸಿ ಒಂದು ಜೋಡಿ ಮಾಡಬಹುದಾ? ಈ ರೀತಿ ಎಷ್ಟು ಸಂಭವನೀಯತೆ ಇದೆ ಈ ರೀತಿ ಜೋಡಿಯನ್ನ ಮಾಡೋದಕ್ಕೆ ಅಂತ ಹೇಳಿದ್ರ ಅರ್ಥ. ಇದನ್ನ ಯಾವ ರೀತಿ ಕಂಡುಹಿಡಿತೀವಿ ನಾವು? 4 4 ಕಾಂಬಿನೇಷನ್ 2 ಇದನ್ನ ಯಾವ ರೀತಿ ಬರ್ಕೋಬೇಕು ಅಂತಂದ್ರೆ ನಾವು ಫಸ್ಟ್ ಆಫ್ ಆಲ್ ಏನ್ ಮಾಡ್ಕೋಬೇಕು? ಇಲ್ಲಿ ಮೇಲಿರ್ತಕ್ಕಂತಹ 4 ಏನಿದೆ ಅದು 4 ಫ್ಯಾಕ್ಟೋರಿಯಲ್ ಅಂತ ಇಲ್ಲಿ ಬರ್ಕೋಬೇಕು. ಅದರ ಕೆಳಗೆ ಏನ್ ಮಾಡಬೇಕು ನಾವು?
ಇಲ್ಲಿ ಕೆಳಗೆ ಎಷ್ಟಿದೆ? 2 ಇದೆ. ಸೊ, ಅದನ್ನೂ ಸಹ 2 ಫ್ಯಾಕ್ಟೋರಿಯಲ್ ಅಂತ ಬರ್ಕೋಬೇಕು. ಇನ್ನೊಂದು ಸಂಖ್ಯೆ ಬರಿಬೇಕಾಗುತ್ತದೆ. ಏನಂತಂದ್ರ, ಈ 4 ಮತ್ತು 2 ಇವು 2ಗಳನ್ನ ಕಳಿಬೇಕು. 4ರಲ್ಲಿ 2ನ್ನ ಕಳಿಬೇಕು. ಎಷ್ಟು ಬರ್ತದೆ? 2 ಬರ್ತೈತಿ. ಆ 2 ಫ್ಯಾಕ್ಟೋರಿಯಲ್ ಕೂಡ ಇಲ್ಲಿ ಬರ್ಕೋಬೇಕು ನಾವು. ಸೊ, ಇಷ್ಟನ್ನ ನೀವು ಸಾಲ್ವ್ ಮಾಡಿದ್ರ ಅಂತಂದ್ರ, ನಿಮಗೆ ಏನು ಗೊತ್ತಾಗುತ್ತದೆ ಅಂತಂದ್ರ, 4 ಬಾಲ್‌ಗಳನ್ನ ಎರಡೆರಡರ ಜೋಡಿಗಳನ್ನು ಎಷ್ಟು ಎಷ್ಟು ತರಹವಾಗಿ ಮಾಡಬಹುದು, ಎಷ್ಟು ತರಹವಾಗಿ ಮಾಡಬಹುದು ಅಂಥೇಳಿ ನಮಗೆ ಗೊತ್ತಾಗ್ತೈತಿ ಈ ಒಂದು ಲೆಕ್ಕವನ್ನ ಬಿಡಿಸಿದ ಮೇಲೆ. ಹಾಗಾದ್ರೆ 4 ಬಾಲ್‌ಗಳನ್ನ ಎರಡೆರಡು ಜೋಡಿಗಳನ್ನಾಗಿ ಎಷ್ಟು ತರಹವನ್ನಾಗಿ ಮಾಡಬಹುದು ನಾವು? ಈಗ ಇದನ್ನ ಬಿಡಿಸಬೇಕು ನಾವು. 4 ಫ್ಯಾಕ್ಟೋರಿಯಲ್‌ವನ್ನ ಬಿಡಿಸಿ ಬರ್ಕೋಬೇಕು. ಕೆಳಗೆ 2 ಫ್ಯಾಕ್ಟೋರಿಯಲ್ ಐತಂದ್ರೆ 2 ಫ್ಯಾಕ್ಟೋರಿಯಲ್ ವರೆಗೆ ಬರ್ಕೋಬೇಕು ಇದನ್ನ. 3 ಗುಂಡ್ಲೆ 2 ಫ್ಯಾಕ್ಟೋರಿಯಲ್. 2 ಫ್ಯಾಕ್ಟೋರಿಯಲ್ ಯಾಕೆ ಬರ್ಕೊಂಡ್ನ ಮುಂದೆ ಯಾಕೆ ಬಿಡಿಸ್ಲಿಲ್ಲ ಅಂದ್ರೆ ಕೆಳಗಿಂದ 2 ಫ್ಯಾಕ್ಟೋರಿಯಲ್ ಒಂದು ಕಟ್ತಾ ಹೋಗ್ತೈತಿ. ಅದ್ರ ಜೊತೆಗೆ ಇಲ್ಲಿ 2 ಫ್ಯಾಕ್ಟೋರಿಯಲ್‌ವನ್ನ ಬರೆದ್ವಿ ಅಂತಂದ್ರೆ ಇಷ್ಟೇ ಬರ್ತದೆ ಅದು. ಆಮೇಲೆ ಗುಣಾಕಾರ ಇದು 2 ಫ್ಯಾಕ್ಟೋರಿಯಲ್. ಈಗಿಂದ ಕಡ್ತಾ ಹೊಡೀರಿ. 2 ಫ್ಯಾಕ್ಟೋರಿಯಲ್ ಈ 2 ಫ್ಯಾಕ್ಟೋರಿಯಲ್ ಹೋಗುತ್ತದೆ. ಇಲ್ಲಿ 2 ಒಂದ್ಲೆ 2 ಎರಡ್ಲೆ. ಕೆಳಗೆ ಏನೂ ಉಳಿಲಿಲ್ಲ. ಮೇಲೆ 2 ಮತ್ತು 3 ಉಳಿದಿದೆ. 2 ಮೂರ್ಲೆ 6. ಹಾಗಾದ್ರೆ ಎಷ್ಟು ಜೋಡಿಗಳನ್ನಾಗಿ ಮಾಡಬಹುದು ನಾವು? ಈ 4 ಬಾಲ್ಸ್‌ಗಳನ್ನ ಬಳಸಿ ಎರಡೆರಡರ ಜೋಡಿಗಳನ್ನ ಎಷ್ಟು ಮಾಡಬಹುದು? 6 ಜೋಡಿಗಳನ್ನು ಮಾಡಬಹುದು ನಾವು. 6 ಡಿಫರೆಂಟ್ ಜೋಡಿಗಳನ್ನಾಗಿ ನಾವು ಏನ್ ಮಾಡಬಹುದು? ಈ ಕಾಂಬಿನೇಷನ್‌ವನ್ನ ಮಾಡಬಹುದು. ಈಗ ಈ ಫ್ಯಾಕ್ಟೋರಿಯಲ್‌ಗಳ ಒಂದು ಕಾಂಬಿನೇಷನ್ ಮಾಡೋದ್ರಲ್ಲಿ ಕೆಲವೊಂದಿಷ್ಟು ಟ್ರಿಕ್ಸ್‌ಗಳಿದಾವ್ ನೋಡ್ರಿ. ಕೆಲವೊಂದಿಷ್ಟು ಟ್ರಿಕ್ಸ್‌ಗಳಿದಾವು. ಅವುಗಳು ನಿಮ್ಗೆ ಗೊತ್ತಿರ್ಬೇಕು. ಈಗ ಉದಾಹರಣೆಗೆ 4 ಕಾಂಬಿನೇಷನ್ 1 4 ಕಾಂಬಿನೇಷನ್ 1 ಅಂತೇಳಿ ಎಲ್ಲಾದ್ರೂ ನೀವು ನೋಡಿದ್ರಿ ಅಂತಂದ್ರೆ ಕೆಳಗೆ 1 ಬಂದಿತ್ತು ಅಂತಂದ್ರೆ ಕೆಳಗೆ 1 ಬಂದಿತ್ತು ಅಂತಂದ್ರೆ ಮೇಲೆ ಎಷ್ಟು ಸಂಖ್ಯೆ ಇರುತ್ತದೆ ಅದೇ ಅದರ ಉತ್ತರ ಆಗಿರುತ್ತದೆ. ಓಕೆ. ಕೆಳಗೆ 1 ಇರಬೇಕು. ಕೆಳಗೆ ಅಂತಂದ್ರೆ ಒಂದೊಂದರ ಗುಂಪು ಮಾಡಿದಂಗೆ 4 ಬಾಲ್‌ಗಳಲ್ಲಿ ಒಂದೊಂದರ ಜೋಡಿಯನ್ನಾಗಿ ಮಾಡುವುದು ಅಂತ ಇದರ ಅರ್ಥ. ಒಂದೊಂದರ ಜೋಡಿ ಮಾಡೋದು ಬಂತು ಅಂತಂದ್ರೆ ಮೇಲೆ ಎಷ್ಟು ಸಂಖ್ಯೆಗಳಿರ್ತವೆ, ಎಷ್ಟು ಬಾಲ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಒಂದು ವಸ್ತು ಆಗಿರ್ಬೋದು ಎಷ್ಟಿರ್ತಾವಲ್ಲ ಅಷ್ಟೇ ಅದರ ಉತ್ತರ ಆಗಿರುತ್ತದೆ. ಇದು 1ನೇ ಟ್ರಿಕ್ಸ್. ಅದೇ ರೀತಿ ಇನ್ನ 2ನೇದು ನೋಡ್ರಿ. 4 ಬಾಲ್ ಇದಾವು. ಅದೇ ರೀತಿ ಅದನ್ನ ಎರಡೆರಡರ ಜೋಡಿ ಮಾಡ್ಬೇಕು ಅಂತಂದ್ರೆ ಇದರ ಟ್ರಿಕ್ಸ್ ನೋಡ್ರಿ ಬಹಳ ಈಸಿ, ಬಹಳ ಸಿಂಪಲ್ ಆಗಿರ್ತಕ್ಕಂಥದ್ದು. ಏನ್ ಮಾಡ್ಬೇಕು ಅಂತಂದ್ರೆ ನೀವು ಇಲ್ಲಿ ಮೇಲೆ 4 ಸಂಖ್ಯೆ ಇದೆಯಲ್ಲ, ಆ 4 ಸಂಖ್ಯೆ ಬರ್ಕೋಬೇಕು. ಆಮೇಲೆ ಈ 4 ಸಂಖ್ಯೆಯಲ್ಲಿ ಒಂದನ್ನ ಕಳಿಬೇಕು. ಓಕೆ. ಆಮೇಲೆ ಡಿವೈಡೆಡ್ ಬೈ 2 ಮಾಡಬೇಕು. ಸೊ, ಇಷ್ಟು ಮಾಡಿದ್ರೆ ಅಂತಂದ್ರೆ ನಿಮ್ಗೆ ಇಲ್ಲಿ 4 ಚೆಂಡುಗಳ ಎರಡೆರಡು ಜೋಡಿ ಎಷ್ಟು ಮಾಡಬಹುದು ಅಂತ ಹೇಳಿ ಇದು ಒಂದು ಟ್ರಿಕ್ಸ್ ಇದು. ಓಕೆ. 4 ಕಾಂಬಿನೇಷನ್ 2 ಇದ್ದಾಗ ಏನ್ ಮಾಡ್ಬೇಕು? ಎಷ್ಟು ಸಂಖ್ಯೆ ಇದಾವು ಅಷ್ಟು ಸಂಖ್ಯೆ ಬರಿಬೇಕು. ಆಮೇಲೆ ಅದೇ ಸಂಖ್ಯೆಯಲ್ಲಿ ಒಂದನ್ನ ಕಳಿಬೇಕು. ಆಮೇಲೆ ಇವುಗಳ 2ಗಳ ಗುಣಾಕಾರ ಆಗುತ್ತದೆ. ಏನಾಗ್ತೈತಿ? ಇಲ್ಲಿ ಯಾವುದೇ ಚಿಹ್ನೆ ಇರಲಿಲ್ಲ ಅಂತಂದ್ರೆ ಏನಾಗುತ್ತದೆ? ಇಲ್ಲಿ ಗುಣಾಕಾರ ಆಗ್ತೈತಿ. ಆಮೇಲೆ ಕೆಳಗೆ 2ರಿಂದ ಡಿವೈಡ್ ಮಾಡಬೇಕು. ಸೊ, ಈ ರೀತಿನೂ ಮಾಡಬಹುದು. ಇನ್ನೊಂದು ನೋಡ್ರಿ ಬಹಳ ಈಸಿ ಇರ್ತಕ್ಕಂಥದ್ದು. 4 ಕಾಂಬಿನೇಷನ್ 2 ಇತ್ತು ಅಂತಂದ್ರೆ ಈ ರೀತಿ ಇರ್ತಕ್ಕಂಥದ್ದು ಏನ್ ಮಾಡ್ಬೇಕಂತಂದ್ರೆ ಇಲ್ಲಿ ಮೇಲೆ ಏನು ಸಂಖ್ಯೆ ಇದೆಯಲ್ಲ ಆ ಸಂಖ್ಯೆಯ ಅರ್ಧ ಸಂಖ್ಯೆಯಲ್ಲಿ ಬರ್ಕೋಬೇಕು. ಆ ಸಂಖ್ಯೆಯ ಅರ್ಧ ಸಂಖ್ಯೆಯನ್ನ ಬರಿಬೇಕು. ಆಮೇಲೆ ಇದು ಮೇಲೆ ಏನು 4 ಇದೆ ಇದರಲ್ಲಿ ಒಂದನ್ನ ಕಳೆದು ಗುಣಾಕಾರ ಮಾಡಬೇಕು. 4ರಲ್ಲಿ ಒಂದನ್ನು ಕಳೆದ್ರೆ 3 ಬಂತು. ಈಗ ಈ 2ಗಳ ಗುಣಾಕಾರ ಮಾಡಿದ್ವಿ ಅಂತಂದ್ರ ನಮಗೆ ಇದರ ಒಂದು ಕಾಂಬಿನೇಷನ್ ಸಿಗ್ತೈತಿ. ಇದು ಈಸಿ ಇರ್ತಕ್ಕಂಥದ್ದು ಐತಿ ನೋಡ್ರಿ ಇದೊಂದು. ಇದು ಈಸಿ ಇರ್ತಕ್ಕಂತಹ ಒಂದು ಟ್ರಿಕ್ಸ್. ಏನ್ ಮಾಡ್ಬೇಕಿಲ್ಲಿ? ಈ ಕೆಳಗೆ 2 ಇದ್ರ ಹೇಳಾಕತ್ತೇನಿ ನಾನು ನಿಮಗೆ. ಕೆಳಗೆ 2 ಇದ್ದಾಗ ಎರಡೆರಡರ ಗುಂಪು ಮಾಡುವಾಗಿದ್ದಾಗ ಹೇಳಾಕತ್ತೇನಿ. ಯಾವ ರೀತಿ ಅಂತಂದ್ರೆ ಮೇಲೆ ಎಷ್ಟು ಸಂಖ್ಯೆ ಇರ್ತೈತಿ ಅದರ ಅರ್ಧ ಬರೀರಿ. ಆಮೇಲೆ ಆ ಮೇಲೆ ಇರ್ತಕ್ಕಂತಹ ಸಂಖ್ಯೆಯಲ್ಲಿ ಒಂದನ್ನ ಕಳೆದು ಬರೀರಿ ಇಲ್ಲಿ ಗುಣಾಕಾರ ಚಿಹ್ನೆ ಹಾಕಿ. ಆಮೇಲೆ ಇವು 2ಗಳ ಗುಣಾಕಾರ ಮಾಡ್ರಿ. ಉತ್ತರ ನಮಗೆ ಕರೆಕ್ಟ್ ಆಗಿ ಸಿಗ್ತೈತಿ. ಓಕೆ. ಅದೇ ರೀತಿ ಈಗ ಇನ್ನೊಂದು 4 ಕಾಂಬಿನೇಷನ್ 4 ಬಾಲ್‌ಗಳ 4 ಗುಂಪು ಮಾಡೋದು ಅಂದ್ರೆ ಕೆಳಗೆ 4 ಇತ್ತು ಅಂತಂದ್ರೆ ಕೆಳಗೆ 4 ಮೇಲೇನು 4 ಅಂತಂದ್ರೆ ಮೇಲಿನ ಸಂಖ್ಯೆ ಮತ್ತು ಕೆಳಗಿನ ಸಂಖ್ಯೆ ಎರಡೂ ಸಮ ಇದ್ವು ಅಂತಂದ್ರೆ ಇದರ ಒಂದು ಕಾಂಬಿನೇಷನ್‌ದ ಉತ್ತರ ಯಾವಾಗಲೂ 1 ಆಗಿರುತ್ತದೆ. ಯಾವಾಗಲೂ 1 ಆಗಿರುತ್ತದೆ. ಸೊ, ಇಷ್ಟು 3 ಇರ್ತಕ್ಕಂತಹ ಟ್ರಿಕ್ಸ್‌ಗಳು ನಿಮಗೆ ಗೊತ್ತಿರಬೇಕು. ಈ 3 ಟ್ರಿಕ್ಸ್‌ಗಳು ಗೊತ್ತಿರಬೇಕು. ಯಾವ್ಯಾವುದು? 1ನೇದ್ದು ಏನೈತಿ? ಕೆಳಗೆ 1 ಇದ್ದಾಗ ಮೇಲಿನ ಸಂಖ್ಯೆಯೇ ಅದರ
ಒಂದು ಕಾಂಬಿನೇಷನ್ ಆಗಿರುತ್ತದೆ. ಅದೇ ರೀತಿ ಇಲ್ಲಿ ಕೆಳಗೆ 2 ಇದ್ದಾಗ ಏನು ಮಾಡಬೇಕು? ಯಾವ ರೀತಿ ಕಂಡುಹಿಡಿಬೇಕು? ಮೇಲಿನ ಸಂಖ್ಯೆಯ ಅರ್ಧ ಬರೆದು, ಆಮೇಲೆ ಆ ಮೇಲಿನ ಸಂಖ್ಯೆಯಲ್ಲಿ 1 ಕಳೆದು ಗುಣಾಕಾರ ಮಾಡಿ ಬರೆಯೋದು. ಅದೇ ರೀತಿ ಈಗ 3ನೇ ಟ್ರಿಕ್ ಏನಿದೆ? ಮೇಲಿನ ಸಂಖ್ಯೆ ಮತ್ತು ಕೆಳಗಿನ ಸಂಖ್ಯೆ ಅಂತಂದ್ರೆ ವಸ್ತುಗಳ ಸಂಖ್ಯೆ ಮತ್ತು ಜೋಡಿಗಳ ಸಂಖ್ಯೆ ಸಮ ಇದ್ದಾಗ ಯಾವಾಗಲೂ ಕಾಂಬಿನೇಷನ್ ಏನಾಗಿರುತ್ತದೆ? 1 ಆಗಿರುತ್ತದೆ. ಇದಿಷ್ಟು ನಿಮಗೆ ಗೊತ್ತಿರಬೇಕು. ಈಗ ನೆಕ್ಸ್ಟ್ ನಾವು ಪ್ರಾಬ್ಲಮ್ಸ್ ಕಡೆಗೆ ಹೋಗೋಣ. ಈಗ ನೆಕ್ಸ್ಟ್ 1ನೇ ಪ್ರಶ್ನೆ ನೋಡ್ರಿ ಇಲ್ಲಿ. ಒಂದು ಚೀಲದಲ್ಲಿ 7 ಬಿಳಿ ಮತ್ತು 7 ಕಪ್ಪು ಬಣ್ಣದ ಚೆಂಡುಗಳು ಇವೆ. ಇವುಗಳಲ್ಲಿ ಯಾದೃಚ್ಛಿಕವಾಗಿ ಯಾದೃಚ್ಛಿಕವಾಗಿ ಅಂತಂದ್ರೆ ರ್ಯಾಂಡಮ್ಲಿ ಅಂತ ಹೇಳ್ತೇವೆ ನಾವು. ಇಂಗ್ಲಿಷ್‌ದಲ್ಲಿ ಏನು ಹೇಳ್ತೇವೆ? ರ್ಯಾಂಡಮ್ಲಿ. ರ್ಯಾಂಡಮ್ಲಿ ಅಂತಂದ್ರೆ ಏನು? ಅ ಅ ಯಾವ್ದು ಬೇಕಾದಂತ ಅಂದಂಗದು. ನಾವು ಸರಳ ಭಾಷೆಯಲ್ಲಿ ಹೇಳ್ಬೇಕಂತಂದ್ರೆ ಯಾವ್ದು ಬೇಕಾದ್ದು ಅಂದಂಗದು. ಇವುಗಳಲ್ಲಿ ಯಾದೃಚ್ಛಿಕವಾಗಿ ಒಂದರ ನಂತರ ಒಂದು 2 ಚೆಂಡುಗಳನ್ನು ತೆಗೆಯಲಾಗಿದೆ. ಇವುಗಳಲ್ಲಿ 1 ಬಿಳಿ ಮತ್ತು 1 ಕಪ್ಪು ಬಣ್ಣದ ಚೆಂಡು ಆಗುವ ಸಂಭವನೀಯತೆ ಎಷ್ಟು ಅಂತ ಕೇಳ್ಯಾರ. ಈಗ ನೋಡ್ರಿ ಇಲ್ಲಿದ್ರ ಅರ್ಥ ಏನು ಅಂತಂದ್ರೆ, ಒಂದು ಚೀಲ ಇದೆ. ಏನಿದೆ? ಒಂದು ಚೀಲ ಇದೆ. ಇದರಲ್ಲಿ 7 ವೈಟ್ ಅಂದ್ರೆ 7 ಬಿಳಿ ಮತ್ತು 9 ಬ್ಲಾಕ್ ಇರ್ತಕ್ಕಂತಹ ಚೆಂಡುಗಳಿದಾವೆ ಈ ಚೀಲದಲ್ಲಿ. ಈ ಚೀಲದಲ್ಲಿ 7 ವೈಟ್ ಮತ್ತು 9 ಬ್ಲಾಕ್ ಇರ್ತಕ್ಕಂತಹ ಚೆಂಡುಗಳಿದಾವು. ಇಲ್ಲಿ ಯಾದೃಚ್ಛಿಕವಾಗಿ ಅಂತಂದ್ರೆ ಯಾವ್ದು ಬೇಕಾದ್ ಇಲ್ಲಿ ಕೈ ಹಾಕಿದಾಗ ಬಿಳಿದ ಬರ್ತೈತಿ, ಆಮೇಲೆ ಕಪ್ಪನ್ನ ಬರ್ತೈತಿ ಅಂತ ಹೇಳಲಿಕ್ಕೆ ಬರಂಗಿಲ್ಲ. ಅದಕ್ಕೆ ಯಾದೃಚ್ಛಿಕ ಅಂತೇವಿ. ಯಾವ್ದು ಬೇಕಾದ್ ಬರ್ಬೋದು. ಅವಾಗ ಈ ರೀತಿ 2 ಚೆಂಡನ್ನ ತೆಗಿತಾರವ್ರು. ಎಷ್ಟು ಚೆಂಡನ್ನ ಹೊರಗೆ ತೆಗಿತಾರೆ? 2 ಚೆಂಡನ್ನ ಹೊರಗೆ ತೆಗೆದಾಗ ಈ 2 ಚೆಂಡುಗಳಲ್ಲಿ ಒಂದು ಬ್ಲಾಕ್ ಆಗಿರ್ಬೇಕು ಮತ್ತು ಒಂದು ವೈಟ್ ಆಗಿರ್ಬೇಕು. ಈ ರೀತಿಯ ಸಂಭವನೀಯತೆ ಎಷ್ಟು? ಈ ರೀತಿ ಎಷ್ಟು ಸಲ ಆಗಬಹುದು ಹಿಂಗ ಈ ಎಲ್ಲಾ ಬಾಲ್ಸ್‌ಗಳನ್ನ ತೆಗೆದಾಗ ಅಂತ ಕೇಳ್ಯಾರವ್ರು. ಹಾಗಾದ್ರೆ ಇದನ್ನ ಯಾವ ರೀತಿ ಬಿಡಿಸ್ತೇವೆ ನಾವೀಗ? ಮೊಟ್ಟ ಮೊದಲನೇದಾಗಿ ನಾವು ಈ ಎಲ್ಲ ಚೆಂಡುಗಳನ್ನ ಅದರಲ್ಲಿ ಇಟ್ಟಾಗ ಎಷ್ಟು ತರಹವಾಗಿ ಎರಡೆರಡರ ಗುಂಪುಗಳನ್ನಾಗಿ ಮಾಡಬಹುದು ನಾವು. ಎಷ್ಟು ತರಹವಾಗಿ ಎರಡೆರಡರ ಗುಂಪುಗಳನ್ನು ಎರಡೆರಡರ ಗುಂಪು ಯಾವ ರೀತಿ ಮಾಡ್ಬೇಕನ್ನೋದನ್ನ ನಾವು ನಿಮ್ಗೆ ಹಿಂದಿನ ಒಂದು ಸ್ಲೈಡ್‌ದಲ್ಲಿ ಹೇಳೀನಿ. ಈಗ ಇಲ್ಲಿ ಇರ್ತಕ್ಕಂಥದ್ದು 7 ವೈಟ್ ಇದಾವು. ಆಮೇಲೆ 9 ಏನಿದಾವು ಬ್ಲಾಕ್ ಇದಾವು. ಟೋಟಲ್ ಚೆಂಡುಗಳು ಇರ್ತಕ್ಕಂಥವುಗಳು 16 ಇದಾವು. ಟೋಟಲ್ ಎಷ್ಟಿದಾವು? 16. ಈ ಟೋಟಲ್ ಈ ಚೀಲದಲ್ಲಿ ಇರ್ತಕ್ಕಂತಹ ಚೆಂಡುಗಳು ಎಷ್ಟಿದಾವು? 16 ಇದಾವು. ಈ 16 ಚೆಂಡುಗಳಲ್ಲಿ ಎಷ್ಟೆಷ್ಟದು ಗುಂಪು ಮಾಡ್ಬೇಕಾಗಿದೆ ನಾವು? ಎರಡೆರಡು. ಹಾಗಾದ್ರೆ ಎರಡೆರಡು ಎಷ್ಟು ಗುಂಪು ಆಗ್ತಾವು ಅನ್ನೋದನ್ನ ಕಂಡುಹಿಡಿಬೇಕಾಗೈತಿ ನಾವು. 16 ಬಾಲ್ಸ್ ಇದಾವು. ಅದರಲ್ಲಿ ನಾವು ಎರಡೆರಡರ ಗುಂಪುಗಳನ್ನಾಗಿ ಮಾಡ್ತಾ ಇದ್ದೇವಿ. ಹಾಗಾದ್ರೆ ಎಷ್ಟು ಗುಂಪುಗಳನ್ನಾಗಿ ನಾವು ಮಾಡಬಹುದು? ಆ ಗುಂಪುಗಳನ್ನಾಗಿ ಮಾಡೋದು ಅಂತಂದ್ರೆ ಒಂದೇ. ಎಷ್ಟು ತರಹವಾಗಿ ಅದನ್ನ ಈ ಚೀಲದಿಂದ ಹೊರಗೆ ತೆಗಿಬಹುದು ಎರಡೆರಡಾಗಿ ಅಂತೇಳಿ ಅದರ ಅರ್ಥನೂ ಒಂದೇ ಆಗ್ತತಿ. ಹಾಗಾದ್ರೆ ಇದನ್ನ ಯಾವ ರೀತಿ ಬಿಡಿಸ್ತೇವೆ? ಈಗ ನಾವು ಇಲ್ಲಿ ನಿಮಗೆ ಹೇಳೀನಿ. ಕೆಳಗೆ 2 ಸಂಖ್ಯೆ ಇದ್ದಾಗ ಟ್ರಿಕ್ಸ್ ಹೇಳೀನಿ. ಯಾವ ರೀತಿ ಮಾಡಬೇಕು? ಮೇಲಿನ ಸಂಖ್ಯೆಯ ಅರ್ಧ ಸಂಖ್ಯೆ ಬರ್ಕೋಬೇಕು. ಆಮೇಲೆ ಮೇಲಿನ ಸಂಖ್ಯೆಯಲ್ಲಿ ಒಂದನ್ನ ಕಳೆದು ಒಂದನ್ನ ಕಳಿಬೇಕು. ಆಮೇಲೆ ಇವುಗಳ ಗುಣಾಕಾರವನ್ನ ಮಾಡಬೇಕು. ಓಕೆ. ಸೊ 15 ಎಂಟ್ಲೆ ಎಷ್ಟು ಆಗ್ತತಿ? 120. ಹಾಗಾದ್ರೆ ನಾವು 120 ಜೋಡಿಗಳನ್ನಾಗಿ ಮಾಡಬಹುದು. ಈ ರೀತಿ ಎರಡೆರಡು ಬಾಲ್ಸ್‌ಗಳನ್ನ ಅಥವಾ 120 ಸಲ ಈ ರೀತಿ ಎರಡೆರಡು ಬಾಲ್ಸ್‌ಗಳನ್ನ ಬೇರೆ ಬೇರೆ ಬಾಲ್ಸ್‌ಗಳನ್ನ ನಾವು ತೆಗಿಬಹುದು ಆ ಚೀಲದಿಂದ. ಇದು ಟೋಟಲ್ ಆಯ್ತದು. ಟೋಟಲ್ ಇಷ್ಟು ತರಹವಾಗಿ ನಾವು ಆ ಬಾಲ್ಸ್‌ಗಳನ್ನ ಜೋಡಿಯಾಗಿ ಮಾಡಿ ತೆಗಿಬಹುದು. ಈಗ ಇಲ್ಲಿ ಏನ್ ಕೇಳ್ಯಾರ ಅಂತಂದ್ರ, ಈಗ ಎರಡೆರಡಾಗಿ ಏನ್ ತೆಗ್ಯಾಕತ್ತೇವಲ್ಲ ನಾವು, ಅದರಲ್ಲಿ ಒಂದು ಬಿಳಿದಿರ್ಬೇಕು, ಒಂದು ಕಪ್ಪನ ಇರ್ಬೇಕು ಅಂತ ಹೇಳಿ ಹೇಳ್ತಾ ಇದಾರವ್ರು. ಹಾಗಾದ್ರೆ ಯಾವ ರೀತಿ ಮಾಡಬಹುದು ನಾವು ಈ ಲೆಕ್ಕವನ್ನು ಅಂತಂದ್ರೆ, ಈಗ ಇಲ್ಲಿ ಟೋಟಲ್ ವೈಟ್ ಬಾಲ್ಸ್ ಇರ್ತಕ್ಕಂಥದ್ದು 7 ಅದಾವು. ಹಾಗಾದ್ರೆ ಈ 7 ವೈಟ್ ಬಾಲ್ಸ್‌ಗಳಲ್ಲಿ ನಾವು ಎಷ್ಟು ತೆಗಿಬೇಕಾಗಿದೆ? 1 ವೈಟ್ ಬಾಲ್ ಬೇಕಾಗಿದೆ ನಮಗೆ. ಎಷ್ಟು ವೈಟ್ ಬಾಲ್ ಬೇಕಾಗಿದೆ? ಇಲ್ಲಿ ಪ್ರಶ್ನೆಯಲ್ಲಿ ಹೇಳ್ಯಾರೆ. 7 ಬಾಲ್‌ಗಳಲ್ಲಿ 1 ವೈಟ್ ಬಾಲ್ ಬೇಕಾಗಿದೆ ಅಂತಂದ್ರೆ ಎಷ್ಟು ಆಗುತ್ತದೆ ಇದರ ಉತ್ತರ? ಇಲ್ಲಿ ನಾನು ನಿಮ್ಗ ಹಿಂದಿನ ಒಂದು ಟ್ರಿಕ್ಸ್ ಹೇಳೀನಿ. ಏನಂತಂದ್ರೆ, ಕೆಳಗೆ 1 ಸಂಖ್ಯೆ ಬಂದಿತ್ತು ಅಂತಂದ್ರೆ ಮೇಲೆ ಎಷ್ಟು ಸಂಖ್ಯೆ ಇರುತ್ತದೆ ಅದೇ ಅದರ ಉತ್ತರ ಆಗಿರುತ್ತದೆ. ಹಾಗಾದ್ರೆ 7 ಬಾಲ್ಸ್ ಇದಾವು ವೈಟ್. ಅದನ್ನ ಒಂದೊಂದಾಗಿ ತೆಗೆದ್ವಿ ಅಂತಂದ್ರ 7 ಸಲ ಅದನ್ನ 7 ಸಲ ಅಷ್ಟೇ ತೆಗಿಬೋದಲ್ಲ. ಏನು 8 ಸಲ ತೆಗಿಬೋದು. ಇರುವ 7 ಅದಾವಂದ್ರೆ 7 ಸಲನೇ ತೆಗಿಬೋದಲ್ಲ. ಅದೇ ರೀತಿ 9 ಬಾಲ್ ಇದಾವು. 9 ಬ್ಲಾಕ್ ಬಾಲ್ಸ್ ಇದಾವು. ಅದರಲ್ಲಿ ನಾವು ಒಂದ ತೆಗಿಬೇಕಾಗೈತಿ.
ಹೌದಾ? ಒಂದೊಂದ ಯಾಕೆ ಬರೆಯಾಕತ್ತೀನಿ ಹೇಳ್ರಿ ಕೆಳಗ ಅವ್ರು ಪ್ರಶ್ನೆಯಲ್ಲಿ ಹೇಳ್ಯಾರ. ಒಂದು ಬಿಳಿ ಇರಬೇಕು, ಒಂದು ಕಪ್ಪು ಇರಬೇಕು. ಅದಕ್ಕೆ ಇಲ್ಲಿ ಕೆಳಗೆ ಒಂದೊಂದು ಬರೆಯಾಕತ್ತೀನಿ ನಾನು. 9 ಬಾಲ್ಸ್‌ದಲ್ಲಿ ನಮಗೆ ಎಷ್ಟು ಬೇಕಾಗ್ಯಾವು? ಒಂದು ಬ್ಲಾಕ್ ಬಾಲ್ ಬೇಕಾಗೈತಿ. ಹಾಗಾದ್ರೆ ಇಲ್ಲಿ ಕೆಳಗೆ 1 ಇತ್ತಂದ್ರೆ ಮೇಲಿನ ಸಂಖ್ಯೆನೇ ಇಲ್ಲಿ ಅದರ ಉತ್ತರ ಆಗಿರುತ್ತದೆ. ಓಕೆ. ಸೊ ಈಗ ಇಲ್ಲಿ ನಮಗೆ ಏನಾಯ್ತು? ಟೋಟಲ್ ಆಗಿ ನಾವು ತೆಗಿಬೇಕಾಗಿರ್ತಕ್ಕಂಥದ್ದು ಟೋಟಲ್ ಆಗಿ ನಾವು ಎಷ್ಟು ಜೋಡಿಗಳನ್ನಾಗಿ, ಎಷ್ಟು ತರಹವಾಗಿ ತೆಗಿಬಹುದು? 120 ತರಹವಾಗಿ. 120 ತರಹವಾಗಿ ಎರಡೆರಡು ಏನ್ ಮಾಡಬಹುದು? ತೆಗೆಯಬಹುದು. ಎರಡೆರಡು ಆಗಿ ಈ ಬಾಲ್ಸ್‌ಗಳನ್ನ ಚೀಲದಿಂದ ತೆಗಿಬಹುದು. 120 ತರಹವಾಗಿ. ಈಗ ನಮಗೆ ಇಲ್ಲಿ ಏನ್ ಕೇಳ್ಯಾರ ಅವರು? 7 ಬಾಲ್ಸ್‌ಗಳು ಇಲ್ಲಿ ಪ್ರಶ್ನೆಯಲ್ಲಿ 1 ಬಿಳಿ ಮತ್ತು 1 ಕಪ್ಪು. ಮತ್ತು ಅಂತ ಹೇಳಿ ಬಂದಾಗ ಪ್ರಶ್ನೆಯಲ್ಲಿ ಮತ್ತು ಅಥವಾ ಇಲ್ಲಿ ಬೇರೆ ಬೇರೆಯಾಗಿ ಅಂತೇಳಿ ಈ ರೀತಿ ಶಬ್ದ ಬಂದಾಗ ಇಲ್ಲೇನು ನಾವು ಇವುಗಳನ್ನ ಒಂದೊಂದು ಬಾಲ್ಸ್‌ಗಳನ್ನ ತೆಗೆದಿರ್ತೇವಿ ಅವುಗಳನ್ನ ಗುಣಾಕಾರ ಮಾಡಬೇಕು. ಓಕೆ. ಅಂದ್ರೆ ಇಲ್ಲಿ ವೈಟ್ ಇರ್ತಕ್ಕಂಥದ್ದು 7 ಬಾಲ್ಸು, ಆಮೇಲೆ ಬ್ಲಾಕ್ ಇರ್ತಕ್ಕಂಥದ್ದು 9 ಬಾಲ್. ಇವು ಎರಡುಗಳನ್ನ ಗುಣಾಕಾರ ಮಾಡ್ಬೇಕಿಲ್ಲಿ. ಯಾಕೆ ಮಾಡ್ಬೇಕಂತಂದ್ರ 2 ಬೇರೆ ಬೇರೆ ಆಗಿವೆ ಇಲ್ಲಿ. 2 ಬೇರೆ ಬೇರೆ ಬೇಕಾಗ್ಯಾವ ನಮಗಿಲ್ಲಿ. 1 ಬಿಳಿ ಮತ್ತು 1 ಕಪ್ಪು ಬೇರೆ ಬೇರೆ ಡಿಫರೆಂಟ್ ಆಗಿದಾವೆ ಇವು. ಆದ್ದರಿಂದ 7 ಮತ್ತು 9 ಗುಣಾಕಾರ ಮಾಡಬೇಕು. ಈಗ ಇದರ ನಮಗೆ ಗೊತ್ತಾಗಿರಬಹುದು ಇಲ್ಲಿ 120 ತರತರವಾಗಿ ತೆಗೆಯುವಂಥದ್ದು. ಅದರಲ್ಲಿ 7 ಬಾಲ್ಸ್‌ಗಳು ವೈಟ್ ಇದಾವು, 9 ಬಾಲ್ಸ್‌ಗಳು ಬ್ಲಾಕ್ ಇದಾವೆ. ಹಾಗಾದ್ರೆ 7 9 ಎಷ್ಟಾಗುತ್ತದೆ? 63. ಕೆಳಗಿರ್ತಕ್ಕಂಥದ್ದು 120. ಈಗ ಇದನ್ನ ನಾವು ಕಡ್ತರ ಹೊಡೆದ್ವಿ ಅಂತಂದ್ರೆ ಎಷ್ಟು ಬರ್ತೈತ್ರಿ? 3ರಲ್ಲೇ ಡಿವೈಡ್ ಆಗ್ತೈತಿ. 3 2 6, 3 1 3, 3 4 12, 0ಗೆ 0 ಅಂತಂದ್ರೆ 21 40 ಇದರ ಸಂಭವನೀಯತೆ. ಏನಾತು? ಈಗ ಇದ್ರ ಅರ್ಥ ಏನಾತು ಹೇಳ್ರಿ ಈಗ? ಒಂದು ಚೀಲದಲ್ಲಿ 7 ವೈಟ್ 9 ಬ್ಲಾಕ್ ಬಾಲ್ಸ್ ಇದಾವು. ಅದನ್ನ ನಾವು ಎರಡೆರಡರಾಗಿ ತೆಗ್ಯಾಕತ್ತೇವೆ. ಎರಡೆರಡರಾಗಿ ಹೊರಗೆ ತೆಗ್ಯಾಕತ್ತೇವೆ ಚೀಲದಲ್ಲಿ. ಸೊ ಈ ರೀತಿ ತೆಗೆದಾಗ ನಮಗೆ ನಮ್ಮ ಕೈಯಲ್ಲಿ 1 ವೈಟು, 1 ಬ್ಲಾಕ್ ಈ ರೀತಿ ಬರುವಂತಹ ಸಂಭವನೀಯತೆ ಎಷ್ಟು ಇದೆ ಅಂತಂದ್ರೆ 21 40 ಸಂಭವನೀಯತೆ ಇದೆ. ಇದರ ಉತ್ತರ ಇದು. ನೆಕ್ಸ್ಟ್ ನೋಡ್ರಿ ಪ್ರಶ್ನೆ. ಒಂದು ಚೀಲದಲ್ಲಿ 3 ಕೆಂಪು, 5 ಹಳದಿ, 4 ಹಸಿರು ಬಣ್ಣದ ಚೆಂಡುಗಳು ಇವೆ. ನೋಡ್ರಿ ಈಗ ಇಲ್ಲಿ ಒಂದು ಚೀಲ ಇದೆ. ಈ ಚೀಲದಲ್ಲಿ 3 ಕೆಂಪು ಇದಾವು, ಆಮೇಲೆ 5 ಹಳದಿ ಬಣ್ಣದಿದಾವು, 4 ಹಸಿರು ಬಣ್ಣದ ಚೆಂಡುಗಳು ಇದರಲ್ಲಿ ಇವೆ. ಓಕೆ. 3 ಚೆಂಡುಗಳನ್ನು ಯಾದೃಚ್ಛಿಕವಾಗಿ ತೆಗೆದಾಗ ಅಂದ್ರೆ ಒಂದೇ ಸಲ ಏನ್ ಮಾಡಾಕತ್ತಾರ ಇಲ್ಲಿ 3 ಬಾಲ್ಸ್‌ಗಳನ್ನ ಹೊರಗೆ ತೆಗ್ಯಾಕತ್ತಾರ. ಹೌದಾ? ತೆಗೆದಾಗ ಈ ಕೆಳಗಿನ ಘಟನೆಗಳಲ್ಲಿ ಯಾವ ಸಂಭವನೀಯತೆ ಇರುತ್ತದೆ ಅಂತ ಕೇಳ್ಯಾರ. ಇಲ್ಲಿ 1ನೇ ಸಂಭವನೀಯತೆಯನ್ನು ಕೇಳ್ಯಾರ. ಈಗ ಮೊಟ್ಟ ಮೊದಲನೇದಾಗಿ ಏನ್ ಮಾಡ್ಬೇಕು ಹೇಳ್ರಿ? ಮೊದಲು ಒಟ್ಟು ಎಷ್ಟು ತರತರವಾಗಿ ತೆಗಿಬಹುದು? ಟೋಟಲ್ ಆಗಿ ಎಷ್ಟು ನಾವು ಎಷ್ಟು ತರಹವಾಗಿ ಈ ಬಾಲ್ಸ್‌ಗಳನ್ನ ತೆಗಿಬಹುದು ಅನ್ನೋದನ್ನ ನಾವು ಕಂಡುಹಿಡಿಬೇಕು. ಟೋಟಲ್ ಆಗಿ ಇಲ್ಲಿ ಇರ್ತಕ್ಕಂಥದ್ದು 3 + 5 + 4 ಎಷ್ಟಾತು ಇದು? 9 10 12 ಬಾಲ್ಸ್ ಇದಾವು. ಈ 12 ಬಾಲ್ಸ್‌ಗಳನ್ನ ಒಂದು ಸಲಿಗೆ ಎಷ್ಟು ಬಾಲ್ಸ್‌ಗಳನ್ನ ತೆಗ್ಯಾಕತ್ತೇವಿ? ಎಷ್ಟು ಜೋಡಿಗಳನ್ನ ಮಾಡಾಕತ್ತೇವಿ ನಾವು? 3 ಮಾಡಾಕತ್ತೇವಿ. ಹಾಗಾದ್ರೆ ಈ ಲೆಕ್ಕವನ್ನು ನಾವಿಲ್ಲಿ ಬಿಡಿಸ್ಬೇಕು. ಯಾವ ರೀತಿ ಬಿಡಿಸ್ತೇವಿ? ಈ 12 ಫ್ಯಾಕ್ಟೋರಿಯಲ್ ಇದೆ ಮೇಲೆ, ಕೆಳಗೆ ಎಷ್ಟು ಬರ್ಕೋಬೇಕಂತ ಹೇಳೀನಿ ನಾನು ನಿಮಗೆ ಇದನ್ನ ಬಿಡಿಸ್ಬೇಕಂತಂದ್ರ 12ರಲ್ಲಿ 3ನ್ನ ಕಳೆದು ಬರಿಬೇಕು. 12ರಲ್ಲಿ 3ನ್ನ ಕಳೆದ್ವಿ ಅಂತಂದ್ರ 9 ಫ್ಯಾಕ್ಟೋರಿಯಲ್. ಆಮೇಲೆ ಇಲ್ಲಿ ಕೆಳಗಿರ್ತಕ್ಕಂಥದ್ದು 3 ಫ್ಯಾಕ್ಟೋರಿಯಲ್. ಈಗ ಇದನ್ನೇನ್ ಮಾಡ್ಬೇಕು? ಬಿಡಿಸ್ಬೇಕು. 12 ಗುಂಡ್ಲೆ 11 ಗುಂಡ್ಲೆ 10 ಗುಂಡ್ಲೆ 9 ಲಾಸ್ಟ್. ಯಾಕೆ ಹೇಳ್ರಿ? ಇಲ್ಲಿ 9ರಿಂದ ನಮಗೆ ಕಡ್ತರ ಹೋಗ್ತತಿ. ಡಿವೈಡೆಡ್ ಬೈ 9 ಫ್ಯಾಕ್ಟೋರಿಯಲ್ ಗುಂಡ್ಲೆ 3 ಗುಂಡ್ಲೆ 2. ಒಂದಂತೂ ಬರಂಗಿಲ್ಲ, ಅದು ಬಿಟ್ಬಿಡ್ರಿ. ಈಗ ಇಲ್ಲಿ ಮೇಲಿನ 9 ಫ್ಯಾಕ್ಟೋರಿಯಲ್, ಕೆಳಗಿನ ಫ್ಯಾಕ್ಟೋರಿಯಲ್ 9 ಕಡ್ತರ ಹೋಗ್ತೈತಿ. ನೆಕ್ಸ್ಟ್ 3 ಒಂದ್ಲೆ 3 4ಲೆ 12, 2 ಒಂದ್ಲೆ 2 5ಲೆ 10. ಮೇಲೆ ಓದಿರ್ತಕ್ಕಂಥದ್ದು 4 ಗುಂಡ್ಲೆ 11 ಗುಂಡ್ಲೆ 5. ಇದನ್ನ ನಾವು ಗುಣಾಕಾರ ಮಾಡಿದಾಗ ಬರುವಂತಹ ಉತ್ತರ 220 ಆಗ್ತದೆ. 220. 4 11ಲೆ 44, 44 5ಲೆ 220 ಆಗ್ತೈತಿ. ಇಲ್ಲಿ ನಮಗೆ ಏನ್ ತಿಳಿತಿದ್ದು?
220 ತರಹವಾಗಿ 3 ಬಾಲ್ ಹಂಗೆ ನಾವು ತೆಗಿಬಹುದು ಆ ಚೀಲದಿಂದ. 220 ತರಹವಾಗಿ 220 ಗುಂಪುಗಳನ್ನಾಗಿ ಮಾಡಿ ಏನು ಮಾಡಬಹುದು, ಆ ಬಾಲ್ಸ್‌ಗಳನ್ನ 3 ಗುಂಪುಗಳನ್ನಾಗಿ ಮಾಡಿ ತೆಗಿಬಹುದು. ಆದ್ರೆ ಇಲ್ಲಿ 1ನೇ ಪ್ರಶ್ನೆಯಲ್ಲಿ ಏನು ಕೇಳ್ಯಾರಂತಂದ್ರ ನಮಗೆ ಬೇರೆ ಬೇರೆ ಬಣ್ಣದ ಚೆಂಡುಗಳು ಆಗಿರ್ಬೇಕು. ಇವು 3 ಏನ್ ತೆಗ್ಯಾಕತ್ತೇವಲ್ಲ ನಾವು 3 ಬೇರೆ ಬೇರೆ ಬಣ್ಣದ್ದಾಗಿರ್ಬೇಕು. ಅಂತಂದ್ರೆ ಒಂದು ಕೆಂಪಾಗಿರ್ಬೇಕು, ಒಂದು ಹಳದಿ, ಒಂದು ಹಸಿರಾಗ್ಬೇಕು. ಸೊ ಅದನ್ನ ಯಾವ ರೀತಿ ಮಾಡ್ತೇವೆ ನಾವು, ಈಗ ಟೋಟಲ್ ಆಗಿ ಇರ್ತಕ್ಕಂಥವುಗಳು ಕೆಂಪು ಬಣ್ಣದ ಬಾಲ್ಸ್‌ಗಳು 3 ಅದಾವು. ಇದರಲ್ಲಿ ನಮಗೆ ಒಂದ ಬಾಲ್ ಬೇಕಾಗಿತ್ತು. ಹೌದಾ? ಒಂದೊಂದ ಬೇರೆ ಬೇರೆ ಅಂತಂದ್ರೆ 3 ಬೇರೆ 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 ಬಣ್ಣದ ಅಂತಂದ್ರೆ ಒಂದು ಕೆಂಪು ಬೇಕಾ, ಒಂದು ಹಳದಿ ಬೇಕಾ, ಒಂದು ಹಸಿರು ಬೇಕಾ ಅಂತಂದ್ರೆ ಇಲ್ಲಿ 3 ಕೆಂಪು ಬಾಲ್‌ದಲ್ಲಿ ಒಂದು ಬಾಲ್ ಬೇಕಾಗೈತಿ ನಮಗ ಅಂತಂದ್ರ ಇದರ ಅರ್ಥ ಇಲ್ಲಿ ಅದರ ಉತ್ತರ ಎಷ್ಟಾಗ್ತೈತಿ 3 ಆಗ್ತೈತಿ. ಅದೇ ರೀತಿ ನೆಕ್ಸ್ಟ್ ಇರ್ತಕ್ಕಂಥದ್ದು ಹಳದಿನೂ ಕೂಡ ನಮಗೆ ಒಂದೇ ಒಂದು ಬೇಕಾಗೈತಿ. ಹಳದಿ 5 ಇದಾವು, ಅದರಲ್ಲಿ ಒಂದು ಬೇಕಾಗೈತಿ ನಮಗೆ. ಹಾಗಾದ್ರೆ ಇದರ ಸಂಭವನೀಯತೆ 5 ಆಗ್ತೈತಿ. ಆಮೇಲೆ ಅದೇ ರೀತಿ 4 ಹಸಿರು ಬಣ್ಣದ ಬಾಲ್ಸ್‌ಗಳಿದಾವು. ಅದರಲ್ಲಿ ಕೂಡ ನಮಗೆ ಬೇಕಾಗೈತಿ ಅಂತಂದ್ರೆ ಇದರದ್ದು ಕೂಡ 4 ಆಗ್ತೈತಿ ಸಂಭವನೀಯತೆ. ಈಗ ಟೋಟಲ್ ಆಗಿರ್ತಕ್ಕಂಥದ್ದು 220 ತರಹವಾಗಿ ನಾವು ತೆಗಿಬಹುದು. ಆದ್ರೆ ನಮಗೆ ಹಸಿರದ ಸಂಭವನೀಯತೆ 3, ಕೆಂಪದ ಸಂಭವನೀಯತೆ 3, ಹಳದಿಯ ಸಂಭವನೀಯತೆ 5, ಹಸಿರದ ಸಂಭವನೀಯತೆ 4 ಆಗಿರ್ತಕ್ಕಂಥದ್ದು. ಸೊ ಇವುಗಳನ್ನ ನಾವು ಗುಣಾಕಾರ ಮಾಡಬೇಕು ಈಗ. ಇವುಗಳನ್ನ ಗುಣಾಕಾರ ಮಾಡಿದ್ರೆ ಎಷ್ಟು ಬರ್ತೈತೆ ನೋಡ್ರಿ ಇಲ್ಲಿ. 5 3 15, 15 4 60, 220 ಕೆಳಗಿನ 0 ಮೇಲಿನ 0 ಹೋಯ್ತು. ನೆಕ್ಸ್ಟ್ ಎಷ್ಟು ಬಂತು? 2 3 6, 2 11 22. ಈ ಉತ್ತರ ಎಷ್ಟು ಬಂತು? 3 11 ಇದರ ಉತ್ತರ. ಒಂದನೇದಕ್ಕೆ ಉತ್ತರ ಎಷ್ಟು ಬಂತು? 3 11. ಇದರ ಸಂಭವನೀಯತೆ ಬೇರೆ ಬೇರೆ ಬಣ್ಣದ್ದು ಬರುವಂತಹ ಸಂಭವನೀಯತೆ 3 11. ಅದೇ ರೀತಿ ಎರಡನೇದು ಮಾಡೋಣ. ಈಗ ಎರಡನೇದ್ರಲ್ಲಿ ಏನು ಹೇಳ್ಯಾರ ಅವರು, 2 ಹಸಿರು ಬಣ್ಣದ ಚೆಂಡುಗಳು ಇರಬೇಕು ಅಂತ ಹೇಳ್ಯಾರ ಅವರು. ಇದರಲ್ಲಿ 3 ಏನ್ ತೆಗ್ಯಾಕತ್ತೇವಲ್ಲ ನಾವು, ಅದರಲ್ಲಿ 2 ಹಸಿರು ಬಣ್ಣದ ಚೆಂಡುಗಳು ನಮಗೆ ಇರ್ಬೇಕಂತ ಹೇಳ್ತಾ ಇದ್ದಾರೆ. ಈಗ ಟೋಟಲ್ ಆಗಿ ಹಸಿರು ಬಣ್ಣದ ಚೆಂಡುಗಳು 4 ಇದಾವು. ಅದರಲ್ಲಿ ನಮಗೆ 2 ಬೇಕಾಗಿರ್ತಕ್ಕಂಥದ್ದು. ಹೌದಾ? ಹಾಗಾದ್ರೆ ಇದರ ಸಂಭವನೀಯತೆ ಯಾವ ರೀತಿ ಬಿಡಿಸ್ತೀವಿ ನಾವು ಇದನ್ನೀಗ? ಕೆಳಗೆ 2 ಇತ್ತಂದ್ರೆ ಏನ್ ಮಾಡ್ಬೇಕಂತ ಹೇಳಿನಿ, ಮೇಲಿನ ಸಂಖ್ಯೆಯ ಅರ್ಧ ಮತ್ತು ಅದರಲ್ಲಿ ಒಂದು ಕಳೆದು ಬರಿಬೇಕು. 2 3 6 ಎಷ್ಟು ಬಂತು ಇದರದ್ದು? 6 ಉತ್ತರ ಬರ್ತಕ್ಕಂಥದ್ದು. ಇದರ ಅರ್ಥ ಏನಾಯ್ತು ಈಗ? 4 ಹಸಿರು ಬಣ್ಣದಲ್ಲಿ 2 ನಮಗೇನಾಯ್ತು ಬಾಲ ಹಸಿರು ಬಣ್ಣ ಸಿಕ್ಕು. 2 ಬಾಲ್ ಹಸಿರು ಬಣ್ಣ ಸಿಕ್ಕಿರುವಂತಹ ಒಂದು ಸಂಭವನೀಯತೆ 6 ಆಯ್ತು. ಈಗ 2 ಬಾಲ್ ಸಿಕ್ಕಾವು. ಇನ್ನ 1 ಬಾಲ್ ಬೇಕಲ್ಲ. ಯಾಕಂದ್ರೆ 3 ಬಾಲ್ ತೆಗ್ಯಾಕತ್ತೀವಿಲ್ಲೋ. ಇನ್ನ 1 ಬಾಲ್ ಯಾವ್ದಾಗಿರಬಹುದು ಅದು? ಕೆಂಪರ ಆಗಿರಬಹುದು ಅಥವಾ ಹಳದಿಯರ ಆಗಿರಬಹುದು. ಹಾಗಾದ್ರೆ ಇಲ್ಲಿ ಕೆಂಪು ಮತ್ತು ಹಳದಿಯ ಬಣ್ಣದ ಬಾಲ್ಸ್‌ಗಳು ಎಷ್ಟೆಷ್ಟಿದಾವು? ಕೆಂಪು 3 ಇದಾವು, ಹಳದಿ 5 ಇದಾವ. ಅಂತಂದ್ರೆ ಟೋಟಲ್ ಆಗಿ 8 ಬಾಲ್ ಇದಾವ ಅವು. ಅದರಲ್ಲಿ ನಮಗೆ 1 ಬೇಕಾಗೈತಿ. ಯಾವ್ದು ಬೇಕಾದಿದ್ರು ನಮಗೆ ನಡಿತೈತಿ. ಹಾಗಾದ್ರೆ ಇದ್ರ ಉತ್ತರ ಎಷ್ಟಾತು? 8 ಬಂತು. ಇದ್ರದ್ದು 6 ಬಂತು, ಇದ್ರದ್ದು 8 ಬಂತು. ಈಗ ಇಲ್ಲಿ ಏನ್ ಮಾಡ್ಬೇಕು ನಾವು? 220 ಟೋಟಲ್ ಆಗಿ ಇಷ್ಟು ತರಹವಾಗಿ ನಾವು ತೆಗಿಬೇಕಾಗಿದೆ. ಆಮೇಲೆ ಇಲ್ಲಿ ಹಸಿರು ಬಣ್ಣದ ಸಂಭವನೀಯತೆ 6 ಮತ್ತ ಉಳಿದಿರ್ತಕ್ಕಂಥ ಕೆಂಪು ಮತ್ತು ಹಳದಿ ಬಣ್ಣದ ಸಂಭವನೀಯತೆ ಎಷ್ಟಿದೆ? 8 ಇದೆ. ಓಕೆ. 6 8 ಎಷ್ಟಾಗುತ್ತದೆ? 48 ಆಗ್ತೈತಿ. ಆಮೇಲೆ ಕೆಳಗೆ 220. ಇದನ್ನ ನಾವು ಕಡ್ತಾ ಹೊಡೆದಾಗ ಬರುವಂತದ್ದು ಎಷ್ಟು? 4 12 48, 4 12 48, 4 55 220. ಹಾಗಾದ್ರೆ ಉತ್ತರ ಎಷ್ಟು ಬಂತು? 12.55. ಎರಡನೇದಕ್ಕೆ ಉತ್ತರ 12.55 ಸಂಭವನೀಯತೆ ಇದೆ. ಅದೇ ರೀತಿ 3ನೇ ಲೆಕ್ಕವನ್ನ ಮಾಡೋಣ ನಾವು. ಯಾವುದೇ ಚೆಂಡು ಹಳದಿ ಬಣ್ಣದ್ದು ಆಗಿರಬಾರ್ದು. ಈಗ 3 ಕೂಡ ಈ 3 ಏನ್ ತೆಗ್ಯಾಕತ್ತೇವಲ್ಲ ಮ್ಯಾಲೆ ನೋಡ್ರಿ, 3 ಏನ್ ತೆಗ್ಯಾಕತ್ತೇವಿ ಅದರಲ್ಲಿ ಒಂದು ಕೂಡ ಹಳದಿ ಬಣ್ಣದ್ದು ಆಗಿರಬಾರ್ದು ಅಂತ ಹೇಳಿ ಅವ್ರು ಹೇಳಾಕತ್ತಾರ. ಇದನ್ನ ಯಾವ ರೀತಿ ಬರ್ಕೋತೇವಿ ನಾವೀಗ? ಕೆಂಪು ಬಣ್ಣ ಎಷ್ಟಿದಾವು? 3 ಇದಾವು. ಹಸಿರು ಬಣ್ಣದ್ದು ಟೋಟಲ್ 4 ಚೆಂಡುಗಳಿದಾವು. 4 3 ಎಷ್ಟಾತು? 7 ನಮಗೆ ಚೆಂಡುಗಳಿದಾವು. ಹಳದಿ ಬಣ್ಣದ್ದು ಬ್ಯಾಡ ಅಂತಂದಾರಂತ ಅಂದ ತಕ್ಷಣ ಹಳದಿ ಬಣ್ಣದ ಸಂಖ್ಯೆಗಳನ್ನ ಕೌಂಟ್ ಮಾಡಬಾರ್ದು. ಹಾಗಾದ್ರೆ ಇಲ್ಲಿ ಟೋಟಲ್ 7 ಯಾವ್ಯಾವ್ದು 7 ಆಯ್ತಿದು? 3 ಕೆಂಪು, 3 ಕೆಂಪು, 4 ಹಸಿರು ಬಣ್ಣ. ಎರಡುಗಳನ್ನ ಕೂಡಿಸಿ 7 ಬಾಲ್ಸ್‌ಗಳಾದವು. ಇದರಲ್ಲಿ ಇವ 3 ಆಗ್ಬೇಕು ನಮಗ್. ಇವ 3 ಆಗ್ಬೇಕು. ಅದ್ರ ಸಲುವಾಗಿ ಕೆಳಗ್ 3 ಬರಿಬೇಕು. ಇವ 3 ಆಗ್ಬೇಕು ನಮಗ್. ಇದನ್ನ ಯಾವ ರೀತಿ ಬಿಡಿಸ್ತೇವೆ ಈಗ ನಾವು? 7 ಗುಂಡ್ಲೆ 6 ಸಾರಿ ಈಗ ಮೊದಲು ಇದನ್ನ ಸೂತ್ರದಲ್ಲಿ ಬರ್ಕೋಬೇಕಲ್ಲ.
7 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಕೆಳಗಿರ್ತಕ್ಕಂಥದ್ದು 3 ಫ್ಯಾಕ್ಟೋರಿಯಲ್ 7ರಲ್ಲಿ 3ನ್ನು ನಾವು ಕಳೆದಿವೆ ಅಂತಂದ್ರೆ 4 ಫ್ಯಾಕ್ಟೋರಿಯಲ್. ಈಗ ಇದನ್ನು ಬಿಡಿಸ್ಬೇಕು. 7 ಗುಂಡ್ಲೆ 5 ಗುಂಡ್ಲೆ 7 ಗುಂಡ್ಲೆ 6 ಗುಂಡ್ಲೆ 5 ಗುಂಡ್ಲೆ 4 ಫ್ಯಾಕ್ಟೋರಿಯಲ್. ಈಗ ಕೆಳಗೆ 4 ಫ್ಯಾಕ್ಟೋರಿಯಲ್ ಗುಂಡ್ಲೆ 3 ಗುಂಡ್ಲೆ 2. ಈ ಕೆಳಗಿನ 4 ಫ್ಯಾಕ್ಟೋರಿಯಲ್ ಮೇಲಿನ 4 ಫ್ಯಾಕ್ಟೋರಿಯಲ್ ಕಟ್ತಾ ಹೋಗ್ತೈತಿ. 3 1 3 2 6. ನೆಕ್ಸ್ಟ್ ಇರ್ತಕ್ಕಂಥದ್ದು ಈ ಕೆಳಗಿನ 2 ಆಮೇಲೆ ಮೇಲಿನ 2 ಹೋಗ್ತೈತಿ. ಆಮೇಲೆ 7 5 35. 35 ಸಂಭವನೀಯತೆ ಆಯ್ತು. ಓಕೆ. ಹಾಗಾದ್ರೆ ಈಗ ಇದನ್ನ ಏನ್ ಮಾಡ್ಕೋಬೇಕು, ಮತ್ತೆ ಟೋಟಲ್ ಆಗಿರುವ ಸಂಭವನೀಯತೆಗೆ ಏನ್ ಮಾಡ್ಬೇಕು, ಡಿವೈಡ್ ಮಾಡಬೇಕು. 35 ಡಿವೈಡೆಡ್ ಬೈ 220. ಇದನ್ನ ಬಿಡಿಸಿದಾಗ ಎಷ್ಟು ಬರ್ತೈತಿ? 5 7 35, 5 4 20, 5 4 20. ಸೊ 7 ಡಿವೈಡೆಡ್ ಬೈ 40 ಇದರ ಆನ್ಸರ್ ಆಗಿರ್ತಕ್ಕಂಥದ್ದು. 7 ಡಿವೈಡೆಡ್ ಬೈ 44 ಈ 3ನೇ ಪ್ರಶ್ನೆಗೆ ಆನ್ಸರ್. ಸೊ ಈ ರೀತಿ ಸಂಭವನೀಯತೆಯನ್ನು ಮಾಡ್ಬೋದು. ನಾವು ಒಂದೇ ಒಂದು ದೊಡ್ಡದಾಗಿರ್ತಕ್ಕಂಥ ಲೆಕ್ಕವನ್ನು ತೆಗೆದುಕೊಂಡು ನಿಮಗೆ ಎಲ್ಲವುಗಳನ್ನ ಇಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಟ್ಟೇನೆ. ಆದಷ್ಟು ಇವುಗಳನ್ನ ಪ್ರಾಕ್ಟೀಸ್ ಮಾಡಿ. ಈಗ ನೆಕ್ಸ್ಟ್ ನಾವು ಕಾಯಿನ್ಸ್‌ದಲ್ಲಿ ಬರೋಣ. ಕಾಯಿನ್ಸ್‌ದಲ್ಲಿ ಸಂಭವನೀಯತೆ ಯಾವ ರೀತಿ ಇರ್ತೈತೆ ನೋಡ್ರಿ. ಕಾಯಿನ್ಸ್ ಒಂದನ್ನು ನಾವು ಚಿಮ್ಮಿದ್ವಿ ಅಂತಂದ್ರೆ ಅಲ್ಲಿ ಹೆಡ್ ಅರ ಬೀಳಬಹುದು ಅಥವಾ ಟೇಲ್ ಅರ ಬೀಳಬಹುದು ನೋಡ್ರಿ. ಒಂದು ಕಾಯಿನನ್ನು ನಾವು ಚಿಮ್ಮಿದಾಗ ಅಥವಾ ಟಾಸ್ ಮಾಡಿದಾಗ ಎಷ್ಟು ಸಂಭವನೀಯತೆ ಆಗ್ತೈತಿ? ಒಂದು ಹೆಡ್ ಅರ ಬೀಳಬಹುದು, ಇಲ್ಲಾಂತಂದ್ರೆ ಟೇಲ್ ಅರ ಬೀಳಬಹುದು. ಇದು ಏನಪ್ಪಾ ಅಂತಂದ್ರೆ ಸಂಭವನೀಯತೆ ಆಗ್ತೈತಿ ಇದು. ಅದೇ ರೀತಿ 2 ಕಾಯಿನ್ಸ್‌ಗಳನ್ನ ನಾವು ಒಂದೇ ಸಲ ಚಿಮ್ಮಿದಾಗ 2 ಕಾಯಿನ್ಸ್‌ಗಳನ್ನ ಒಂದೇ ಸಲ ಚಿಮ್ಮಿದಾಗ 2 ಕೂಡ ಏನಾಗಬಹುದು? ಹೆಡ್ ಬೀಳಬಹುದಾ? ಹೌದಾ? 2 ಕೂಡ ಹೆಡ್ ಬೀಳಬಹುದು. ಅಥವಾ 2 ಕೂಡ ಟೇಲ್ ಬೀಳಬಹುದು. ಅಥವಾ ಒಂದು ಹೆಡ್ ಒಂದು ಟೇಲ್ ಬೀಳಬಹುದು. ಅಥವಾ ಒಂದು ಟೇಲ್ ಮತ್ತು ಒಂದು ಹೆಡ್ ಬೀಳಬಹುದು. ಈ ರೀತಿ 2 ಕಾಯಿನ್ಸ್‌ಗಳನ್ನ ಒಂದೇ ಸಲಿಗೆ ಚಿಮ್ಮಿದಾಗ ಎಷ್ಟು ಸಂಭವನೀಯತೆ ಆಗ್ತೈತಿ ಇಲ್ಲಿ? 4 ಸಂಭವನೀಯತೆ ಆಗ್ತವೆ. ಅದೇ ಒಂದು ಕಾಯಿನ್ಸನ್ನ ನಾವು ಚಿಮ್ಮಿದಾಗ ಯಾವ್ದು ಬೀಳಬಹುದು? ಎಷ್ಟು ಸಂಭವನೀಯತೆ ಆಗ್ತೈತಿ ಇಲ್ಲಿ? 2 ಸಂಭವನೀಯತೆ ಆಗ್ತೈತಿ. ಅದೇ ರೀತಿ 3 ಕಾಯಿನ್ಸ್‌ಗಳನ್ನ ನಾವು ಚಿಮ್ಮಿದಾಗ ಎಷ್ಟು ಸಂಭವನೀಯತೆ ಆಗ್ತೈತಿ ಇಲ್ಲಿ? ಇಲ್ಲಿ 8 ಸಂಭವನೀಯತೆ ಆಗ್ತೈತಿ. 3 ಕಾಯಿನ್ಸ್‌ಗಳನ್ನ ಎಟ್ ಎ ಟೈಮ್ ನಾವು ಚಿಮ್ಮಿದಾಗ ಸಂಭವನೀಯತೆ 8. ಅದೇ ರೀತಿ 2 ಕಾಯಿನ್ಸ್‌ಗಳ ಸಂಭವನೀಯತೆ 4, 1 ಕಾಯಿನ್ಸ್‌ದ ಸಂಭವನೀಯತೆ 2. ಈಗ ಪ್ರಶ್ನೆ ನೋಡೋಣ ಇಲ್ಲಿ ನಾವು. 2 ನಾಣ್ಯಗಳನ್ನು ಒಂದೇ ಸಲ ಚಿಮ್ಮಿದಾಗ ಒಂದಾದರೂ ಹೆಡ್ ಬರುವ ಸಂಭವನೀಯತೆ ಎಷ್ಟು? ಒಂದಾದರೂ ಹೆಡ್ ಬರ್ಬೇಕು. ಈಗ ನೋಡ್ರಿ ಇಲ್ಲೇ ಇದೆ ನೋಡ್ರಿ. 2 ಕಾಯಿನ್ಸ್‌ಗಳನ್ನ ನಾವು ಚಿಮ್ಮಿರ್ತಕ್ಕಂಥದ್ದು ಒಂದರ ಹೆಡ್ ಇರ್ಲೇಬೇಕಂತ ಹೇಳಕತ್ತಾರ. ಹಾಗಾದ್ರೆ ಇದೊಂದು ಸಂಭವನೀಯತೆ ಆಯ್ತಾ? ಆಮೇಲೆ ಇದು ಒಂದು ಸಂಭವನೀಯತೆ ಆಯ್ತು. ಇದು ಒಂದು ಸಂಭವನೀಯತೆ ಆಯ್ತು. ಇಲ್ಲಿ ಯಾವುದೇ ರೀತಿ ಇರ್ತಕ್ಕಂತಹ ಸಂಭವನೀಯತೆ ಇಲ್ಲ. ಹಾಗಾದ್ರೆ ಯಾವ ರೀತಿ ಬರಿತೀವಿ ನಾವು ಇದಕ್ಕೆ? 4 ಏನಿದಾವು ಟೋಟಲ್ ಆಗಿ 2 ಕಾಯಿನ್ಸ್‌ಗಳನ್ನ ನಾವು ಚಿಮ್ಮಿದಾಗ 4 ಸಂಭವನೀಯತೆ ಇದಾವು. ಹೌದಾ? 4 ಸಂಭವನೀಯತೆ ಟೋಟಲ್ ಸಂಭವನೀಯತೆ 4 ಇದಾವು. ಇದರಲ್ಲಿ ನಮಗೆ ಎಷ್ಟು ಅಪ್ಲೈ ಆಗ್ತವೆ? ಎಷ್ಟು ಹೆಡ್ ಒಂದರ ಹೆಡ್ ಬೀಳುವಂಥದ್ದು ಎಷ್ಟು ಆಗಬಹುದು ಸಂಭವನೀಯತೆ? 3 ಆಗಬಹುದು. ಇದರ ಉತ್ತರನೇ ಇದು. 3 4 ಈ ರೀತಿ ಇರತಕ್ಕಂಥದ್ದು ನಾವು ಸಂಭವನೀಯತೆ ಕಾಯಿನ್ಸ್‌ಗಳ ಮೇಲೂ ಕೂಡ ಮಾಡಬಹುದು. ಈಗ ನಾವು ಮುಖ್ಯವಾಗಿರ್ತಕ್ಕಂಥದ್ದು ಇನ್ನೊಂದು ಕಾರ್ಡ್ಸ್‌ಗಳ ಬಗ್ಗೆ ತಿಳ್ಕೊಳ್ಳೋಣ. ಸೊ ಕಾರ್ಡ್ಸ್‌ಗಳು ನಿಮಗೆ ಆಲ್ಮೋಸ್ಟ್ ಆಲ್ ಗೊತ್ತಿರಬಹುದು. ಮೊದಲು ನಿಮಗೆ ಕಾರ್ಡ್ಸ್‌ಗಳು ಎಷ್ಟಿರ್ತಾವು ಒಂದು ಸೆಟ್‌ದಲ್ಲಿ ಅದು ನಿಮಗೆ ಗೊತ್ತಿರಬೇಕು. ಈಗ ನೋಡ್ರಿ ಟೋಟಲ್ ಒಂದು ಕಾರ್ಡದ ಸೆಟ್‌ದಲ್ಲಿ ಪೂರ್ತಿ ಒಂದು ಬಾಕ್ಸ್‌ದಲ್ಲಿ ಇರ್ತಕ್ಕಂಥದ್ದು ಕಾರ್ಡ್‌ಗಳ ಸಂಖ್ಯೆ 52 ಆಗಿರ್ತವೆ. ಇದರಲ್ಲಿ ಕಲರ್ಸ್‌ಗಳಲ್ಲಿ ನಾವು ಡಿವೈಡ್ ಮಾಡಿದ್ವಿ ಅಂತಂದ್ರೆ 26 ಇರ್ತಕ್ಕಂಥವುಗಳು ಬ್ಲ್ಯಾಕ್ ಕಲರ್ಸ್‌ದು ಇರ್ತಾವು. ಆಮೇಲೆ ಇನ್ನೂ 26 ಕಲರ್ಸ್‌ದು ರೆಡ್ ಕಲರ್‌ದ ಕಾರ್ಡ್ಸ್‌ಗಳು ಆಗಿರ್ತವೆ. ಓಕೆ. ಆಮೇಲೆ ಶೇಪ್‌ಗಳ ಆಧಾರದ ಮೇಲೆ ನೋಡಿದ್ವಿ ಅಂತಂದ್ರೆ 4 ಶೇಪ್ ಬರ್ತಾವು. ಆ 4 ಶೇಪ್‌ಗಳ ಆಧಾರದ ಮೇಲೆ ನೋಡಿದ್ವಿ ಅಂತಂದ್ರೆ ನಾವು ಒಂದು ಶೇಪ್ ಇರ್ತಕ್ಕಂಥದ್ದು 13 ಶೇಪ್‌ದ ಹೊಂದಿರುವಂತಹ ಕಾರ್ಡ್ಸ್‌ಗಳು ಇರ್ತವೆ. ಅಂದರೆ 13, 13, 13, 13 4 ಶೇಪ್‌ಗಳು ಬರ್ತಾವಿಲ್ಲಿ. ಸೊ ಆ 4 ಶೇಪ್‌ಗಳು ಈ ರೀತಿ ಇರ್ತೈತಿ ನೋಡ್ರಿ. ಈ ರೀತಿ ಒಂದು ಶೇಪ್ ಇರ್ತೈತಿ ಕಾರ್ಡ್‌ದಲ್ಲಿ. ಆಮೇಲೆ ಇನ್ನೊಂದು ಈ ರೀತಿ ಇರ್ತೈತಿ. ಈ ರೀತಿ ಒಂದು ಶೇಪ್ ಇರ್ತೈತಿ.
ಆಮೇಲೆ ಈ ರೀತಿ ಹಾರ್ಟ್ ಒಂದ್ ಇರ್ತೈತಿ. ಆಮೇಲೆ ಇನ್ನೊಂದು ಡೈಮಂಡ್ ಒಂದ್ ಇರ್ತೈತಿ. ಸೊ ಈ ರೀತಿ ಶೇಪ್‌ಗಳ ಆಧಾರದ ಮೇಲೆ ನಾವು ನೋಡಿದ್ವಿ ಅಂತಂದ್ರ ಇವು 13 ಇರ್ತಾವು. ಇವು 13, ಇವು 13, ಇವು 13. ಇವುಗಳಿಗೆ ಏನೇನ್ ಅಂತಾರೆ? ಸೊ ಈ ರೀತಿ ಇರ್ತಕ್ಕಂತಹ ಶೇಪ್‌ಗಳ ಹೆಸರು ಕೂಡ ನಿಮ್ಗೆ ಗೊತ್ತಿರ್ಬೇಕು. ಇದಕ್ಕೆ ಕ್ಲಬ್ ಶೇಪ್ ಅಂತ ಹೇಳ್ತೇವೆ ನಾವು. ಕ್ಲಬ್ ಅಂತ ಹೇಳ್ತೇವೆ. ಓಕೆ. ಆಮೇಲೆ ಈ ರೀತಿ ಇರ್ತಕ್ಕಂತಹ ಶೇಪ್‌ಗೆ ನಾವು ಸ್ಪೇಡ್ ಅಂತೀವಿ. ಸ್ಪೇಡ್ ಅಂತೇವಿ. ಈ ಒಂದು ಶೇಪಿಗೆ ನಾವು ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಹಾರ್ಟ್ ಅಂತೇವಿ. ಈ ಒಂದು ಶೇಪಿಗೆ ನಾವು ಡೈಮಂಡ್ ಅಂತ ಹೇಳಿ ಹೇಳ್ತೇವೆ. ಓಕೆ. ಈ ರೀತಿ ಇರ್ತಕ್ಕಂತಹ ಒಂದು ಸೆಟ್‌ದಲ್ಲಿ ಈ ರೀತಿ ಕಾರ್ಡ್ಸ್‌ಗಳು ಇರ್ತವೆ. ಸೊ ಈಗ ಇಲ್ಲಿ ನಾವು ನೋಡಬಹುದು ಕಾರ್ಡ್ಸ್‌ಗಳ ಚಿತ್ರ. ಇಲ್ಲಿ ನೋಡ್ರಿ ಈ ಶೇಪ್ ಇಲ್ಲಿ ಒಂದನೇ ಶೇಪ್ ಇದೆ ಇಲ್ಲಿ. ಈ ಶೇಪ್ ಆಗಿರ್ತಕ್ಕಂಥದ್ದು ಇದಕ್ಕೆ ಏನಂತ ಹೇಳ್ತೇವೆ ನಾವು ಸ್ಪೇಡ್ ಅಂತೇವಿ. ಓಕೆ. ಇದಕ್ಕೆ ಏನಂತ ಹೇಳ್ತೇವಿ? ಇದು ಸ್ಪೇಡ್ ಆಗಿರ್ತಕ್ಕಂಥದ್ದು. ಇದು ಹಾರ್ಟ್ ಆಗಿರ್ತಕ್ಕಂಥದ್ದು. ಇದು ಆಗಿರ್ತಕ್ಕಂಥದ್ದು ಕ್ಲಬ್ ಅಂತ ಹೇಳ್ತೇವೆ ನಾವು. ಕ್ಲಬ್ ಶೇಪ್ ಇದು. ಇದು ಆಗಿರ್ತಕ್ಕಂಥದ್ದು ಡೈಮಂಡ್ ಶೇಪ್. ಆಮೇಲೆ ಕಲರ್ಸ್‌ದಲ್ಲಿ ನೋಡ್ರಿ, ಇಲ್ಲಿ ಈ ಕಲರ್ಸ್‌ದು ಇಲ್ಲಿ ಬ್ಲಾಕ್ ಕಲರ್ಸ್‌ದು 2 ಸೆಟ್ ಇದಾವ್. ಮೇಲೆ ಒಂದಿದೆ, ಇಲ್ಲಿ ಒಂದಿದೆ ಬ್ಲಾಕ್ ಕಲರ್ಸ್‌ದು. ಆಮೇಲೆ ಇಲ್ಲೊಂದು ರೆಡ್ ಕಲರ್‌ದಿದೆ. ಆಮೇಲೆ ಇಲ್ಲೊಂದು ರೆಡ್ ಕಲರ್‌ದು ಒಂದು ಅರೇಂಜ್‌ಮೆಂಟ್ ಇರ್ತಕ್ಕಂಥದ್ದು. ಎಷ್ಟಿದಾವ್ ಇವು ಟೋಟಲ್ ಆಗಿ ಒಂದು ಸ್ ಒಂದು ಇದರಲ್ಲಿ ಟೋಟಲ್ ಆಗಿ ಇರ್ತಕ್ಕಂಥವುಗಳು ಎಷ್ಟಿದಾವು? 3, 4, 5, 6, 7, 8, 9, 10, 11, 12, 13 ಟೋಟಲ್ ಆಗಿ ಒಂದು ಸಾಲಿನಲ್ಲಿ 13 ಇದಾವು. ಸೊ ಈ ರೀತಿ 13, 13, 13, 13 ಏನಿರ್ತಾವೆ? ಕಾರ್ಡ್ಸ್‌ಗಳು ಇರ್ತಾವೆ ಒಂದು ಸೆಟ್‌ದಲ್ಲಿ ಇವು. ಓಕೆ. ಸೊ ಇದು ಒಂದ್ ಸ್ವಲ್ಪ ನಾನು ಇಲ್ಲಿ ರಬ್ ಮಾಡ್ತೀನಿ. ಇಲ್ಲಿ ಇನ್ನೊಂದ್ ಸ್ವಲ್ಪ ನಿಮಗೆ ಮಾಹಿತಿ ಗೊತ್ತಿರ್ಬೇಕು. ಏನಂತಂದ್ರ, ಇಲ್ಲಿ ಇವುಗಳ ಹೆಸರು ಕೂಡ ನಿಮ್ಗೆ ಗೊತ್ತಿರ್ಬೇಕು. ಇಲ್ಲಿ ಎ ಅಂತ ಏನಿದೆಯಲ್ಲ, ಇದಕ್ಕೆ ನಾವು ಎಕ್ಕ ಅಂತ ಹೇಳಿ ಹೇಳ್ತೀವಿ ಅಥವಾ ಏಸ್ ಅಂತ ಹೇಳಿ ಹೇಳ್ತೀವಿ. ಏನ್ ಹೇಳ್ತೀವಿ? ಎಕ್ಕ ಅಥವಾ ಏಸ್ ಅಂತ ಹೇಳ್ತೀವಿ. ಈ ಕೆ ಅಂತ ಏನಿದೆ ಇದು ಕಿಂಗ್ ಆಗಿರ್ತಕ್ಕಂಥದ್ದು. ಕ್ಯೂ ದಿಂದ ಇರುವಂತದ್ದು ಇದು ಕ್ವೀನ್, ಕ್ವೀನದ ಎಲಿ ಆಗಿರ್ತಕ್ಕಂಥದ್ದು. ಜೆ ದಿಂದ ಜಾಕ್ ಆಗಿರ್ತಕ್ಕಂಥದ್ದು. ಆಮೇಲೆ ಇವು ಎಲ್ಲ ಇರ್ತಕ್ಕಂಥದ್ದು ನಂಬರ್ಸ್ ಮೇಲೆನೇ ಹೇಳ್ತೇವೆ. 2, 3, 4, 5, 6, 7, 8, 9, 10 ಈ ರೀತಿ ಇರ್ತವೆ. ಈಗ ಇಲ್ಲಿ ಎಕ್ಕ, ರಾಜ, ರಾಣಿ, ಜಾಕ್ ಏನಿದಾವಲ್ಲ ಇವೇನಿದಾವಲ್ಲ ಇವುಗಳಿಗೆ ನಾವು ಒಂದು ಹೆಸರನ್ನ ಕೂಡ ಕರಿತೇವೆ. ಈ 4 ಗಳಿಗೆ ಒಂದು ಹೆಸರು ಕೂಡ ಇದೆ. ಅವುಗಳಿಗೆ ಏನಂತ ಹೇಳ್ತೇವೆ ಅಂತಂದ್ರ, ಈ 4 ಎಲಿಗಳಿಗೆ ಇದೇನ್ ಪೂರ್ತಿ ಸೆಟ್ ಇದೆಯಲ್ಲ, ಈ ಎಲಿಗೆ ನಾವು ಏನಂತ ಹೇಳ್ತೇವಿ? ಹಾನರ್ ಹಾನರ್ ಕಾರ್ಡ್ಸ್ ಅಂತ ಹೇಳ್ತೇವೆ. ಹಾನರ್ ಕಾರ್ಡ್ಸ್. ಹಾನರ್ ಕಾರ್ಡ್ಸ್ ಅಂತ ಹೇಳ್ತೇವೆ. ಹಾನರ್ ಕಾರ್ಡ್ಸ್‌ಗಳು ಯಾವ್ಯಾವ್ದು? ಎಕ್ಕ, ರಾಜ, ರಾಣಿ, ಜಾಕ್ ಇವೆಲ್ಲವೂ ಸಹ ಹಾನರ್ ಕಾರ್ಡ್ಸ್. ಓಕೆ. ಅದೇ ರೀತಿ ಇದು ಏನಿದಾವಲ್ಲ 2, 3, 4, 5, 6, 7, 8, 9, 10 ಏನಿದಾವಲ್ಲ ಇವುಗಳಿಗೆ ಡಿಜಿಟ್ ಕಾರ್ಡ್ ಅಂತ ಹೇಳ್ತೇವೆ. ಡಿಜಿಟ್ ಡಿಜಿಟ್ ಕಾರ್ಡ್ಸ್ ಅಂತ ಹೇಳ್ತೀವಿ. ಓಕೆ. ಇವು ನಿಮ್ಗೆ ಗೊತ್ತಿರಬೇಕು. ಡಿಜಿಟ್ ಕಾರ್ಡ್ಸ್. ಈಗ ನೋಡ್ರಿ ಟೋಟಲ್ ಆಗಿ ಆನರ್ ಕಾರ್ಡ್ಸ್‌ಗಳು ಎಷ್ಟಿದಾವು? ಒಂದು ಸೆಟ್‌ದಲ್ಲಿ ಟೋಟಲ್ ಆಗಿ ಆನರ್ಸ್ ಕಾರ್ಡ್‌ಗಳು ಎಷ್ಟಿದಾವ ಅಂತಂದ್ರೆ, ಇವು 4 ಇದಾವ. ಈ ಒಂದು ಲೈನ್‌ದಲ್ಲಿ 4, ಈ ಲೈನ್‌ದಲ್ಲಿ 4, ಈ ಲೈನ್‌ದಲ್ಲಿ 4. 4, 4ಲೆ 16 ಏನಿದಾವ ಅಂತಂದ್ರೆ ಟೋಟಲ್ ಆಗಿ ಆನರ್ ಕಾರ್ಡ್ಸ್‌ಗಳು ಇದಾವು. ಹಾಗಾದ್ರೆ ಇಲ್ಲಿ ಡಿಜಿಟ್ ಕಾರ್ಡ್ಸ್‌ಗಳು ಎಷ್ಟಿದಾವು? 2, 3, 4, 5, 6, 7, 8, 9, 10 ಅಂತಂದ್ರೆ ಇವು ಟೋಟಲ್ ಆಗಿ 9 ಒಂದು ರೋದಲ್ಲಿ 9 ಇದಾವ ಅಂತಂದ್ರೆ 9 4ಲೆ ಎಷ್ಟಾಯ್ತು? 36 ಟೋಟಲ್ ಆಗಿ ಡಿಜಿಟ್ ಕಾರ್ಡ್ಸ್‌ಗಳು 36 ಇದಾವು. ಆಮೇಲೆ ಆನರ್ ಕಾರ್ಡ್ಸ್‌ಗಳು ಎಷ್ಟಿದಾವು? 16 ಇದಾವು. ಅದೇ ರೀತಿ ಇನ್ನೊಂದು ನಿಮಗೆ ಮಾಹಿತಿ ಗೊತ್ತಿರಬೇಕು. ರಾಜ, ರಾಣಿ, ಜಾಕ್ ಏನಿದೆಯಲ್ಲ ಇದಕ್ಕೆ ನಾವು ಫೇಸ್ ಕಾರ್ಡ್ ಅಂತ ಹೇಳಿ ಕರಿತೀವಿ. ಏನಂತ ಹೇಳಿ ಕರಿತೀವಿ? ಫೇಸ್ ಕಾರ್ಡ್. ಇವೆಲ್ಲವೂ ಸಹ ನಿಮ್ಮ ಎಕ್ಸಾಮ್‌ಗೆ ಉಪಯುಕ್ತ ಆಗಿರ್ತಕ್ಕಂಥದ್ದು ಫೇಸ್ ಕಾರ್ಡ್ ಅಂತ ಹೇಳಿ ಹೇಳ್ತೇವೆ. ಈಗ ಇಲ್ಲಿ ನೋಡ್ರಿ ಫೇಸ್ ಕಾರ್ಡ್ ಯಾಕೆ ಅಂತೀವಿ ಅಂತಂದ್ರೆ, ರಾಜಾಗೆ ಒಂದು ಚಿತ್ರ ಇದೆ, ಫೇಸ್ ಇದೆ. ಅದೇ ರೀತಿ ರಾಣಿಗೆ ಮತ್ತು ಒಂದು ಜಾಕ್‌ಗೂ ಕೂಡ ಫೇಸ್ ಇದೆ. ಈ 3ಗಳಿಗೆ ರಾಜ, ರಾಣಿ, ಜಾಕ್‌ಗಳಿಗೆ ನಾವು ಫೇಸ್ ಕಾರ್ಡ್ ಕೂಡ ಅಂತ ಹೇಳಿ ಹೇಳ್ತೇವೆ. ಓಕೆ. ಸೊ ನಿಮ್ಗೆ ಎಲ್ಲರಿಗೂ ಗೊತ್ತಾಗಿರ್ಬಹುದು ಈಗ. ಒಂದು ಸೆಟ್‌ದಲ್ಲಿ ಇರ್ತಕ್ಕಂಥದ್ದು 52 ಕಾರ್ಡ್ ಇರ್ತಾವು. ಇದರಲ್ಲಿ ಬ್ಲಾಕ್ ಎಷ್ಟಿರ್ತಾವು? ಇಲ್ಲಿ ನೋಡ್ರಿ. ಬ್ಲಾಕ್ ಎಷ್ಟಿರ್ತಾವು? 26 ಆಮೇಲೆ ರೆಡ್ ಇರ್ತಾವು. ರೆಡ್ ಎಷ್ಟಿರ್ತಾವು? ಅವು ಕೂಡ 26 ಇರ್ತಾವೆ. ಅದೇ ರೀತಿ ಫೇಸ್ ಕಾರ್ಡ್ ಎಷ್ಟಿರ್ತಾವೆ? ಆಮೇಲೆ ಡಿಜಿಟ್ ಕಾರ್ಡ್ ಎಷ್ಟಿರ್ತಾವೆ? ಅವು ಎಲ್ಲವೂ ನಿಮಗೆ ಹೇಳೀನಿ. ಆಮೇಲೆ ಫೇಸ್ ಕಾರ್ಡ್ ಓಕೆ. ಇದು ಡಿಜಿಟ್ ಕಾರ್ಡ್ ಬ್ಲಾಕ್ ಕಲರ್‌ದು ಡಿಜಿಟ್ ಕಾರ್ಡ್ ಎಷ್ಟು ಅಂತ ಹೇಳಿ ಕೇಳಿದ್ರೆ ಏನಂತ ಹೇಳ್ಬೇಕು? ಇಲ್ಲಿ ಮೊದಲನೇ ಲೈನ್‌ದಲ್ಲಿ
9 ಅದಾವು. ಆಮೇಲೆ ಇಲ್ಲಿ 3ನೇ ಲೈನ್‌ದಲ್ಲಿ 9 ಅದಾವು. ಸೊ 9 ಎರಡ್ಲೆ 18. 18 ಬ್ಲಾಕ್ ಕಲರ್‌ದ ಡಿಜಿಟ್ ಕಾರ್ಡ್ಸ್‌ಗಳು ಇರ್ತಾವ ಅಂತ ಹೇಳ್ಬೇಕು. ಅದೇ ರೀತಿ ರೆಡ್ ಕಲರದ ಆನರ್ ಕಾರ್ಡ್‌ಗಳು ಎಷ್ಟಿರ್ತಾವು ಅಂತಂದ್ರೆ 2ನೇ ಲೈನ್‌ದಲ್ಲಿ 4 ಇದಾವು. ಆಮೇಲೆ 4ನೇ ಲೈನ್‌ದಲ್ಲಿ 4 ಇದಾವು. ಅಂತಂದ್ರೆ 8 ಏನಿರ್ತಾವು ಆನರ್ ಕಾರ್ಡ್ಸ್‌ಗಳು ರೆಡ್ ಕಲರ್‌ದು ಇರ್ತಾವು. ಓಕೆ. ಸೊ ಇದಿಷ್ಟು ಮಾಹಿತಿ ನಿಮಗೆ ಬ್ರೀಫ್ ಆಗಿ ಗೊತ್ತಿರಬೇಕು ಕಾರ್ಡ್ಸ್‌ಗಳ ಬಗ್ಗೆ. ಈಗ ನೆಕ್ಸ್ಟ್ ನಾವು ಪ್ರಶ್ನೆಗೆ ಹೋಗೋಣ ಡೈರೆಕ್ಟ್ ಆಗಿ. 52 ಕಾರ್ಡ್ ಇರುವ ಒಂದು ಬಾಕ್ಸ್‌ನಲ್ಲಿ 2 ಕಾರ್ಡ್‌ವನ್ನು ಎಳೆಯಲಾಗಿದೆ. 2 ಕಾರ್ಡ್‌ಗಳನ್ನು ಏನ್ ಮಾಡ್ಯಾರೆ ಅದರಿಂದ ತೆಗೆದುಕೊಳ್ಳಲಾಗಿದೆ. ಈ ಕೆಳಗಿನ ಘಟನೆಗಳ ಸಂಭವನೀಯತೆಯನ್ನ ಹೇಳಬೇಕು ಅಂತ ಹೇಳಿದ್ದಾರೆ. ಮೊದಲು ಏನ್ ಮಾಡ್ಬೇಕು ನಾವು ಎಷ್ಟು ತರಹವಾಗಿ ಇವುಗಳನ್ನ ತೆಗಿಬಹುದು ಅನ್ನೋದು ನಾವು ಡಿಸೈಡ್ ಮಾಡ್ಬೇಕು. 52 ಕಾರ್ಡ್ಸ್‌ಗಳಿದಾವು. ಅದರಲ್ಲಿ ನಾವು ಎಷ್ಟು ಕಾರ್ಡ್‌ಗಳನ್ನ ತೆಗ್ಯಾಕತ್ತೀವಿ? 2 ಕಾರ್ಡ್‌ಗಳನ್ನ ತೆಗ್ಯಾಕತ್ತೀವಿ. ಇದನ್ನ ಯಾವ ರೀತಿ ಬಿಡಿಸ್ಬೇಕು? ಕೆಳಗೆ 2 ಇತ್ತಂದ್ರೆ ಏನ್ ಮಾಡ್ಬೇಕಂತ ಹೇಳಿ ನಾನು ಮೇಲೆ ಇರ್ತಕ್ಕಂತಹ ಸಂಖ್ಯೆಯನ್ನ ಅರ್ಧವಾಗಿ ಬರಿಬೇಕು. ಮೇಲೆ 52 ಐತಿ ಅದರ ಅರ್ಧ 26 ಆಗ್ತೈತಿ. ಆಮೇಲೆ 52ರಲ್ಲಿ 1 ನಾವು ಕಳೆದ್ವಿ ಅಂತಂದ್ರೆ 51. ಸೊ ಇದು ಏನಾಯ್ತು ನಮಗೆ ಸಂಭವನೀಯತೆ ಸಿಕ್ತು. ಇದನ್ನ ಗುಣಾಕಾರ ಮಾಡಿದ್ರು ಬರ್ತೈತಿ, ಮಾಡ್ಲಿಲ್ಲ ಅಂದ್ರೂ ಒಳ್ಳೆಯದು. ಮುಂದೆ ಈ ಪ್ರಶ್ನೆಯನ್ನ ಬಿಡಿಸ್ಲಿಕ್ಕೆ ಅನುಕೂಲ ಆಗ್ತೈತಿ. 26 ಗುಂಡ್ಲೆ 51 ಇದರ ಒಂದು ಸಂಭವನೀಯತೆ. 52 ಕಾರ್ಡ್ ಇದಾವು. ಅದರಲ್ಲಿ ಎರಡೆರಡರದ್ದು ಜೋಡಿ ಎಷ್ಟು ಮಾಡಬಹುದು ನಾವು? ಅಂದ್ರೆ ಇಷ್ಟು ಜೋಡಿಗಳನ್ನಾಗಿ ಮಾಡಬಹುದು ನಾವು. 26 ಗುಂಡ್ಲೆ 51 ತರಹವಾಗಿ ಜೋಡಿಗಳನ್ನಾಗಿ ಮಾಡಬಹುದು. ಈಗ 1ನೇ ಪ್ರಶ್ನೆ ನೋಡ್ರಿ. 2 ಕಾರ್ಡ್‌ಗಳು ಏಸ್ ಆಗಿರ್ಬೇಕು. ಅಂತಂದ್ರೆ ಏನು 2 ಕಾರ್ಡ್‌ಗಳು ಎಳ್ಯಾಕತ್ತೇವಲ್ಲ ನಾವು ಆ 52 ಕಾರ್ಡ್ಸ್‌ಗಳಲ್ಲಿ ಅದರಲ್ಲಿ ಆ 2 ಕಾರ್ಡ್‌ಗಳು ಏನಾಗಿರ್ಬೇಕು? ಎಕ್ಕ ಆಗಿರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈಗ ಇಲ್ಲಿ ನೋಡಿ ನಮಗೆ ಗೊತ್ತಿರಬೇಕು ಎಕ್ಕ ಆಗಿರ್ಬೇಕು ಅಂತಂದ್ರೆ ಎಕ್ಕ ಕಾರ್ಡ್‌ಗಳು ಎಷ್ಟಿರ್ತಾವು ಅಂತ ಹೇಳಿ ನಿಮಗೆ ಗೊತ್ತಿರಬೇಕು. ಎಕ್ಕ ಕಾರ್ಡ್ ಎಷ್ಟಿರ್ತಾವು? ಟೋಟಲ್ ಒಂದು ಸೆಟ್‌ದಲ್ಲಿ 4 ಎಕ್ಕ ಕಾರ್ಡ್ಸ್‌ಗಳಿರ್ತಾವೆ. ಅದರಲ್ಲಿ ನಾವು ಎಷ್ಟು ಹೇಳಾಕತ್ತೇವಿ? ಎಷ್ಟು ಬೇಕಾಗ್ಯಾವ ನಮಗೆ ಎಕ್ಕ ಕಾರ್ಡ್? 2 ಬೇಕಾಗ್ಯಾವೆ. ಹಾಗಾದ್ರೆ ಅದು ಉತ್ತರ ಎಷ್ಟು ಬರ್ತೈತಿ? 4ರಲ್ಲಿ ಅರ್ಧ ಮಾಡ್ರಿ 2 ಬಂತು. ಆಮೇಲೆ ಗುಂಡ್ಲೆ 3 ಅಂತಂದ್ರೆ 6 ಸಂಭವನೀಯತೆ ಇದೆ. ಓಕೆ 6 ಸಂಭವನೀಯತೆ ಇರ್ತಕ್ಕಂಥದ್ದು ನಮಗೆ ಇಲ್ಲಿ. ಈಗ ಇದನ್ನ ಏನ್ ಮಾಡಬೇಕು ನಾವು? ಟೋಟಲ್ ಆಗಿ ಇರ್ತಕ್ಕಂತಹ ಸಂಖ್ಯೆಗಳಲ್ಲಿ ಆ 6ಅನ್ನ ಭಾಗಿಸಬೇಕು. ಟೋಟಲ್ ಆಗಿ ಎಷ್ಟಿದೆ ಹೇಳ್ರಿ ಇಲ್ಲಿ? ಟೋಟಲ್ ಆಗಿರ್ತಕ್ಕಂಥದ್ದು ಎಷ್ಟು ಸಂಭವನೀಯತೆ ಇದೆ? 26 ಗುಂಡ್ಲೆ 51 ಇದೆ. ಇಲ್ಲಿ ಎಷ್ಟು ಸಂಭವನೀಯತೆ ಇದೆ? ಎಕ್ಕಾನೆ ಬರುವಂತಹ ಸಂಭವನೀಯತೆ ಎಷ್ಟು? 6 ಇದೆ. ಎಕ್ಕಾನೆ ಬರುವಂತಹ ಸಂಭವನೀಯತೆ ಎಷ್ಟು? 6 ಇದೆ. ಸೊ ಈಗ ಇಲ್ಲಿ ಏನ್ ಮಾಡ್ಬೇಕು ನಾವು? ಕರ್ತರ ಹೊಡಿಬೇಕು. ಇಲ್ಲಿ ಕರ್ತರ ಯಾವ ರೀತಿ ಹೊಡಿತೀವಿ ನಾವು? 3 2ಲೆ 6 3 17ಲೆ 71 2 1ಲೆ 2 2 13ಲೆ 16 ಎಷ್ಟು ಹೋಯ್ತು? 1 ಡಿವೈಡೆಡ್ ಬೈ 13 ಇಂಟು 17. 13 ಇಂಟು 17 ಈಗ 13 ಗುಂಡ್ಲೆ 17ಅನ್ನ ನಾವು ಗುಣಾಕಾರ ಮಾಡಿದ್ವಿ ಅಂತಂದ್ರೆ 1 ಮೇಲೆ ಬರ್ತೈತಿ. 13 ಮತ್ತು 17ಅನ್ನು ಗುಣಾಕಾರ ಮಾಡಿದ್ವಿ ಅಂತಂದ್ರೆ 221 ಇದಕ್ಕೆ ಆನ್ಸರ್ ಬರುತ್ತೆ. ಹಾಗಾದ್ರೆ ಎಷ್ಟು ಸಂಭವನೀಯತೆ ಇದೆ? ಎಕ್ಕ 2 ಎಕ್ಕನ ಬರುವಂತಹ ಸಂಭವನೀಯತೆ 1 221 ಇದರ ಸರಿಯಾದ ಉತ್ತರ. ಇದು 1ನೇದಾತು. ಈಗ ಅದೇ ರೀತಿ 2ನೇದು ಬಿಡಿಸೋಣ ನಾವು. ಓಕೆ 2ನೇದೇನಿದೆ? 1 ರಾಣಿ ಆಗಿರ್ಬೇಕಂತ ಹೇಳ್ತಾ ಇದ್ದಾರೆ. 2 ಕಾರ್ಡ್ ಏನ್ ನೀವು ಎಳ್ಯಾಕತ್ತೀರಿ ಅದರಲ್ಲಿ 1 ನಮಗೆ ರಾಣಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ. 1 ರಾಣಿ ಈಗ ಟೋಟಲ್ ಆಗಿ ಎಷ್ಟು ರಾಣಿ ಇರ್ತವೆ? ಒಂದು ಕಾರ್ಡ್‌ದಲ್ಲಿ ಒಂದು ಸೆಟ್‌ದಲ್ಲಿ ಎಷ್ಟು ರಾಣಿ ಇರ್ತವೆ? ಕ್ವೀನ್ಸ್‌ಗಳು ಎಷ್ಟಿರ್ತವೆ? ಅದರಲ್ಲಿಯೂ ಕೂಡ 4 ಕ್ವೀನ್ಸ್ ಇರ್ತವೆ. 4 ಕ್ವೀನ್ಸ್ ಅಂತಂದ್ರೆ 4 ಕಾಂಬಿನೇಷನ್ 1 ಬರ್ತೈತಿ ನಮ್ದು. ಹಾಗಾದ್ರೆ ಉತ್ತರ ಕೂಡ 4ನ ಬರ್ತೈತಿ. ಅದೇ ರೀತಿ ಈಗ 4 ಇದರಿಂದ ಟೋಟಲ್ ಆಗಿ 52ರಲ್ಲಿ 4 ಕ್ವೀನ್ಸನ್ನ ನಾವು ತೆಗೆದ್ವಿ. 4 ಕ್ವೀನ್ಸನ್ನ ತೆಗೆದ್ವಿ ಅಂತಂದ್ರೆ ಉಳಿದು ಎಷ್ಟು ಕಾರ್ಡ್ಸ್‌ಗಳು? ಎಷ್ಟು ಕಾರ್ಡ್‌ಗಳು ಉಳಿತವೆ? 4 ಕಾರ್ಡ್ಸ್‌ಗಳನ್ನ ಕ್ವೀನ್‌ದು ಕಾಂಬಿನೇಷನ್ ಮಾಡ್ಕೊಂಡ್ವಿ. ಈಗ ಉಳಿದಿದ್ದು ಕಾಂಬಿನೇಷನ್ ಎಷ್ಟು ಆಗ್ತೈತೆ ಅದನ್ನು ಮಾಡ್ಬೇಕಲ್ಲ. ಇನ್ನೊಂದು ಕಾರ್ಡ್ ಯಾವ್ದು ಬೇಕಾದಾಗಿರ್ಬೋದು ಅದು. ರಾಜ, ರಾಣಿ ರಾಣಿ ಬಿಟ್ಟು ರಾಜ ಆಗಿರ್ಬೋದು, ಜಾಕ್ ಆಗಿರ್ಬೋದು 2, 3, 4, 5, 6 ಯಾವ್ದು ಬೇಕಾದಾಗಿರ್ಬೋದಲ್ಲ. ಅದಕ್ಕೆ 52ರಲ್ಲಿ 4 ಕ್ವೀನ್ಸ್‌ಗಳನ್ನ ನಾವೀಗ ಇಲ್ಲಿ ಕಳಿಬೇಕು. 52ರಲ್ಲಿ 4ನ್ನ ಕಳೆದ್ವಿ ಅಂತಂದ್ರ 48 ಏನಾಗ್ತೈತಿ? ಉಳಿತವೆ ಕಾರ್ಡ್ಸ್‌ಗಳು. ಈ 48 ಕಾರ್ಡ್ಸ್‌ಗಳಲ್ಲಿ ನಮಗೆ ಒಂದೇ ಒಂದು ಕಾರ್ಡ್ ಬೇಕಾಗೈತಿ ಈಗ. ಯಾಕಂದ್ರೆ ಒಂದು ಕ್ವೀನ್ ಬಂದೈತಿ. ಈಗ ಒಂದು ಯಾವ್ದು ಬೇಕಾದ್ ಬಂದ್ರು ನಡಿತೈತಿ 48ರಲ್ಲಿ. ಈಗ ಇಲ್ಲಿ ಇದ್ರದ್ದು ಉತ್ತರ ಎಷ್ಟಾಗ್ತೈತಿ? 48ನ ಆಗ್ತೈತಿ. ಹೌದಾ? ಈಗ ಇಲ್ಲಿ ಏನ್ ಮಾಡ್ಕೋಬೇಕು ನಾವು?
ಈ ಉತ್ತರವನ್ನ ಟೋಟಲ್‌ದ್ರಲ್ಲಿ ಡಿವೈಡ್ ಮಾಡ್ಬೇಕು. ಟೋಟಲ್ ಎಷ್ಟಿದಾವು? 26 ಗುಣ್ಲೆ 51 ಐತಿ. ಓಕೆ. ಆಮೇಲೆ ಈಗ 4 ಕ್ವೀನ್ಸ್‌ಗಳ ಸಂಭವನೀಯತೆ ಮತ್ತು ಉಳಿದಿರ್ತಕ್ಕಂಥ ಸಂಭವನೀಯತೆ 48 ಇದೆ. ಇದನ್ನ ನಾವು ಸಿಂಪ್ಲಿಫಿಕೇಶನ್ ಮಾಡಿದಾಗ 32 ಡಿವೈಡೆಡ್ ಬೈ 221 ಆಗ್ತೈತಿ ಉತ್ತರ. ಸೊ ಎರಡನೇದಕ್ಕೆ ಉತ್ತರ 32 ಡಿವೈಡೆಡ್ ಬೈ 221 ನಮಗೆ ಆನ್ಸರ್. ಅದೇ ರೀತಿ ಮೂರನೇದು ನೋಡೋಣ ಈಗ ನಾವು. ಮೂರನೇದು ಏನು ಕೇಳ್ಯಾರೆ? ಯಾವುದೇ ಹಾನರ್ ಕಾರ್ಡ್ ಆಗಿರಬಾರ್ದು. ನೋಡ್ರಿ, ಹಾನರ್ ಕಾರ್ಡ್ ನಿಮಗೆ ಗೊತ್ತಿರಬೇಕು. ಹಾನರ್ ಕಾರ್ಡ್ ಅಂತಂದ್ರೆ ಯಾವ್ದು ಹೇಳ್ರಿ? ಎಕ್ಕ, ರಾಜ, ರಾಣಿ, ಜಾಕ್ ಇವು ಆಗಿರಬಾರ್ದು ಅಂತ ಹೇಳ್ತಾರ. ಹಾಗಾದ್ರೆ ಇವುಗಳನ್ನ ಏನ್ ಮಾಡ್ಬೇಕು ನಾವೀಗಿಲ್ಲಿ? ಅವುಗಳನ್ನ ಬಿಟ್ಟು ತೆಗಿಬೇಕು. ಹಾನರ್ ಕಾರ್ಡ್ ಬಿಟ್ವಿ ಅಂತಂದ್ರೆ ಡಿಜಿಟ್ ಕಾರ್ಡ್ಸ್ಗಳು ಎಷ್ಟಿದಾವು? ಟೋಟಲ್ ಆಗಿ 36 ಇದಾವು. ಡಿಜಿಟ್ ಕಾರ್ಡ್ಸ್ಗಳನ್ನ ಇರಬೇಕು. ಡಿಜಿಟ್ ಕಾರ್ಡ್ಸ್ಗಳಲ್ಲಿ ಯಾವ ಬೇಕಾದ್ರೂ 2 ಇರಬಹುದು. ಇದರ ಉತ್ತರ ಎಷ್ಟು ಬರ್ತೈತಿ? ಈಗ ಇಲ್ಲಿ ನಮಗೆ 18, 36 ಅರ್ಧ 18, 36ರಲ್ಲಿ ಎಷ್ಟು? 36ರಲ್ಲಿ ಒಂದನ್ನ ಕಳೆದ್ವಿ ಅಂತಂದ್ರ 35. ಇದ್ರ ಉತ್ತರ ಬಂತೀಗ. ಈಗ ಇದನ್ನ ಏನ್ ಮಾಡ್ಬೇಕು? ಟೋಟಲ್‌ದಲ್ಲಿ ನಾವು ಡಿವೈಡ್ ಅನ್ನ ಮಾಡೋಣ. 26 ಗುಣ್ಲೆ 51 ಮೇಲೆ ಎಷ್ಟು ಬರ್ತೈತಿ ಇಲ್ಲಿ? ಈ 2 ಕಾರ್ಡ್ಸ್‌ಗಳ ಸಂಭವನೀಯತೆ 18 ಗುಣ್ಲೆ 35. ಈಗ ಇದನ್ನ ನಾವು ಸಿಂಪ್ಲಿಫಿಕೇಶನ್ ಮಾಡಿದ್ವಿ ಅಂತಂದ್ರ 105 ಡಿವೈಡೆಡ್ ಬೈ 221 ಇದ್ರ ಉತ್ತರ ಬರ್ತೈತಿ. 105 ಡಿವೈಡೆಡ್ ಬೈ 221. ಇದನ್ನ ಸಿಂಪ್ಲಿಫಿಕೇಶನ್ ಮಾಡ್ರಿ ನೀವು. ಉತ್ತರ ಅದ್ರದ್ದು ಬರ್ತೈತಿ ಕಡ್ತಾ ಹೊಡೆದಾಗ. ಅದೇ ರೀತಿ ಈಗ ಮೂರನೇ ಲೆಕ್ಕವನ್ನು ನಾವು ಇಲ್ಲಿ ನೋಡೋಣ. ಮೂರನೇದಾತು, ನಾಲ್ಕನೇದು ನೋಡೋಣ. ಕಾರ್ಡುಗಳಲ್ಲಿ ಯಾವುದು ಸಹ ಡಿಜಿಟ್ ಕಾರ್ಡ್ ಆಗಿರಬಾರ್ದು ಅಂತ ಹೇಳ್ತಾ ಇದ್ದಾರೆ. ಡಿಜಿಟ್ ಕಾರ್ಡ್ ಅಂತಂದ್ರೆ 2, 3, 4, 5, 6, 7, 8, 9, 10 ಆಗಿರಬಾರ್ದು. ಉಳಿದಿದ್ದು ಹಾನರ್ ಕಾರ್ಡ್ ಆಗಿರಬಹುದು ಅಂತ ಹೇಳ್ತಾ ಇದ್ದಾರೆ. ಹಾನರ್ ಕಾರ್ಡ್ ಎಷ್ಟಿದಾವು? ಟೋಟಲ್ ಆಗಿ ಇರ್ತಕ್ಕಂಥವುಗಳು ಗೊತ್ತಿದೆ. 16 ಏನಿದಾವು? ಹಾನರ್ ಕಾರ್ಡ್ಸ್ಗಳು ಇದಾವೆ. ಎಷ್ಟಿದಾವು? 16 ಹಾನರ್ ಕಾರ್ಡ್ಸ್ಗಳು ಇದಾವೆ. 16 ಹಾನರ್ಸ್ ಕಾರ್ಡ್ಸ್ಗಳಲ್ಲಿ 2 ನಾವು ತೆಗಿಬೇಕಾಗಿದೆ. ಹಾಗಾದ್ರೆ ಅದು ಉತ್ತರ ಎಷ್ಟು ಬರ್ತೈತಿ? 16ರಲ್ಲಿ 16ರ ಅರ್ಧ 8 ಗುಣ್ಲೆ 16ರಲ್ಲಿ ಬಂಧನ ಕಳೆದ್ವಿ ಅಂತಂದ್ರೆ 15. ಇದ್ರ ಉತ್ತರ ಇಷ್ಟು ಬಂತು. ಟೋಟಲ್‌ರಲ್ಲಿ ಇದನ್ನ ಡಿವೈಡ್ ಮಾಡ್ರಿ. 26 ಗುಣ್ಲೆ 51 ಇದು ಟೋಟಲ್ ಇದೆ. ಆಮೇಲೆ ಹಾನರ್ ಕಾರ್ಡ್‌ದ ಸಂಭವನೀಯತೆ 8 ಗುಣ್ಲೆ 15 ಇದೆ. ಇದನ್ನ ನಾವು ಸಿಂಪ್ಲಿಫಿಕೇಶನ್ ಮಾಡಿದಾಗ 20 ಡಿವೈಡೆಡ್ ಬೈ 221 ಇದರ ಆನ್ಸರ್ ಬರ್ತೈತಿ. ಇದನ್ನ ಕಡ್ತಾ ಹೊಡೆದಾಗ. ಅದೇ ರೀತಿ 5ನೇದ್ದು, ಒಂದು ರಾಜ್ಯ ಮತ್ತು ಒಂದು ರಾಣಿ ಆಗಿರ್ಬೇಕಂತ ಹೇಳ್ತಾ ಇದ್ದಾರೆ. ಉಳಿದಿದ್ದು ಯಾವುದು ಆಗಿರಬಾರ್ದು. ಈಗ ಇಲ್ಲಿ ಒಂದು ರಾಜ್ಯ ಅಂತಂದ್ರೆ ಟೋಟಲ್ 4 ರಾಜ್ಯಗಳಿದಾವೆ. ಅದರಲ್ಲಿ ಒಂದು ಆಗಿರ್ಬೇಕಂತ ಹೇಳ್ತಾ ಇದ್ದಾರೆ. ಅದೇ ರೀತಿ 4 ರಾಣಿ ಇದಾವೆ. ಅದರಲ್ಲಿ ಒಂದು ರಾಣಿ ಆಗಿರ್ಬೇಕಂತ ಹೇಳ್ತಾ ಇದ್ದಾರೆ. ಡಿವೈಡೆಡ್ ಬೈ ಅದರಿಂದ ಮಾಡಬೇಕು. ಟೋಟಲ್ ಎಷ್ಟು ಸಂಭವನೀಯತೆ ಇದೆ ಅದರಿಂದ ಮಾಡಬೇಕು. ಎಷ್ಟು ಬಂತು? ಇದರ ಉತ್ತರ ಎಷ್ಟು ಬರ್ತೈತಿ? 4 ಬರ್ತೈತಿ. ಇದರ ಉತ್ತರನೂ ಕೂಡ 4. 26 ಗುಣ್ಲೆ 51. ಇದನ್ನ ಸಿಂಪ್ಲಿಫಿಕೇಶನ್ ನಾವು ಮಾಡಿದ್ವಿ ಅಂತಂದ್ರೆ ಇದರ ಉತ್ತರ ಬರುವಂತದ್ದು 8 ಡಿವೈಡೆಡ್ ಬೈ 663. 663 ಇದರ ಸಂಭವನೀಯ. ಸೊ ಈ ರೀತಿ ಇರ್ತಕ್ಕಂಥದ್ದು ನಾವು ಕಾರ್ಡ್ಸ್‌ಗಳನ್ನು ಬಳಸಿ ಮಾಡಬಹುದು. ಇಲ್ಲಿ ಕಾನ್ಸೆಪ್ಟ್ ನಿಮಗೆ ಗೊತ್ತಿರಬೇಕು. ಡಿಜಿಟ್ ಕಾರ್ಡ್ ಯಾವುದು? ಹಾನರ್ ಕಾರ್ಡ್ ಯಾವುದು? ಆಮೇಲೆ ಯಾವ ರೀತಿ ಅವುಗಳನ್ನ ಬರ್ಕೋಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಈಗ ನಾವು ಡೈಸ್ ಕಡೆ ಹೋಗೋಣ. ಡೈಸ್ ಇದು ಕೂಡ ನಿಮ್ಮ ಎಕ್ಸಾಮ್‌ದಲ್ಲಿ ಬರ್ತಾವೆ. ಈ ಡೈಸ್‌ಗಳಲ್ಲಿ 3 ಪ್ರಕಾರ ಬರ್ತಾವೆ. ಸ್ಟ್ಯಾಂಡರ್ಡ್ ಡೈಸ್, ಜನರಲ್ ಡೈಸ್, ಓಪನ್ ಡೈಸ್ ಅಂತೇಳಿ. ಈಗ ಒಂದನೇದ್ದು ಸ್ಟ್ಯಾಂಡರ್ಡ್ ಡೈಸನ್ನ ನಾವು ನೋಡೋಣ. ಈಗ ನೋಡಿ, ಸ್ಟ್ಯಾಂಡರ್ಡ್ ಡೈಸ್ ಇದೆ ಅಂತ ಯಾವ ರೀತಿ ಕಂಡು ಹಿಡ್ಕೋಬೇಕಂತಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಏನು ಸಂಖ್ಯೆಗಳಿದಾವು, ಈ ಯಾವುದೇ 2 ಸಂಖ್ಯೆಗಳನ್ನ ಕೂಡಿಸಿದಾಗ ಅವುಗಳ ಮೊತ್ತ ಏನಾಗಿರಬಾರ್ದು? 7 ಆಗಿರಬಾರದು. ಅವಾಗ ಅದು ಏನಾಗಿರುತ್ತದೆ? ಅದು ಸ್ಟ್ಯಾಂಡರ್ಡ್ ಡೈಸ್ ಆಗಿರ್ತೈತಿ. ಈಗ ನೋಡ್ರಿ, ಇಲ್ಲಿ 3 ಮತ್ತು 1ನ್ನ ಕೂಡಿಸಿದಾಗ ಎಷ್ಟಾಗ್ತೈತಿ? 4 ಆಗಾಕತ್ತೈತಿ. 7 ಆಗಾಕತ್ತಿಲ್ಲ, ಹೌದಿಲ್ಲ? 3 ಮತ್ತು 5ನ್ನ ಕೂಡಿಸಿದ್ವು ಅಂತಂದ್ರೆ ಎಷ್ಟಾಗಾಕತ್ತೈತಿ ಇಲ್ಲಿ? 6, 7, 8 ಆಗಾಕತ್ತೈತಿ. ಸೊ ಇದು ಕೂಡ ಆಗ್ತಾ ಇಲ್ಲ. 5 ಮತ್ತು 1ನ್ನ ಕೂಡಿಸಿದ್ವಿ ಅಂತಂದ್ರೆ ಎಷ್ಟಾಗ್ತಾ ಇದೆ ಇಲ್ಲಿ? 6 ಆಗ್ತಾ ಇದೆ. ಸೊ ಇಲ್ಲಿ 7 ಆಗ್ತಾ ಇಲ್ಲ ನಮಗೆ ಮೊತ್ತ. ಆದ್ದರಿಂದ ಇದು ಒಂದು ಸ್ಟ್ಯಾಂಡರ್ಡ್ ಡೈಸ್. ಓಕೆ. ಸೊ ಇದು ಒಂದು ಸ್ಟ್ಯಾಂಡರ್ಡ್ ಡೈಸ್ ಆಗಿರ್ತಕ್ಕಂಥದ್ದು. ಈಗ ಇಲ್ಲಿ ನೋಡ್ರಿ, ಸ್ಟ್ಯಾಂಡರ್ಡ್ ಡೈಸ್‌ದಲ್ಲಿ ಯಾವಾಗಲೂ ಅಪೋಸಿಟ್ಸ್‌ಗಳು ಯಾವ್ಯಾವ ಆಗಿರ್ತಾವ ಅಂತಂದ್ರೆ
1 ಪ್ಲಸ್ 6 ಮಾಡಿದ್ವಿ ಅಂತಂದ್ರೆ 7 ಆಗಾಕತ್ತೈತಿ ಅಂತಂದ್ರೆ 7ರ ಅಪೋಸಿಟ್ ಯಾವಾಗಲೂ 7 ಡಿಜಿಟ್ ಏನಿರ್ತ 1 ಡಿಜಿಟ್ ಏನಿರ್ತೈತಲ್ಲ ಅದರ ಅಪೋಸಿಟ್ ಯಾವಾಗಲೂ 1 ಇರ್ತೈತಿ. ಓಕೆ. ಅದೇ ರೀತಿ 3 ಪ್ಲಸ್ 4 ಏನಾಗ್ತಾ ಇದೆ 7 ಆಗ್ತಾ ಇದೆ. ಸೊ ಹಾಗಾದ್ರೆ 3 ಇದರ ಅಪೋಸಿಟ್ ಯಾವಾಗಲೂ 4 ಆಗಿರ್ತೈತಿ. ಅದೇ ರೀತಿ 5 ಪ್ಲಸ್ 2 ಏನಾಗ್ತಾ ಇದೆ ಇಲ್ಲಿ 7 ಆಗ್ತಾ ಇದೆ. ಹಾಗಾದ್ರೆ 5ರ ಅಪೋಸಿಟ್ ಯಾವಾಗಲೂ 2 ಆಗ್ತಾ ಆಗುತ್ತದೆ. ಯಾವಾಗಲೂ ಇದು ಸ್ಟ್ಯಾಂಡರ್ಡ್ ಡೈಸ್‌ದಲ್ಲಿ. ಓಕೆ. ಇದನ್ನ ಗುರ್ತ ಯಾವ ರೀತಿ ಹಿಡಿಬೇಕಂತ ಹೇಳಿ ನಾನು ನಿಮಗೆ ಹೇಳಿದೆ. ಇವುಗಳನ್ನ ಕೂಡಿಸಿದಾಗ ಓಕೆ. ಇಲ್ಲೇನು ಕೊಟ್ಟಿರ್ತಾರಲ್ಲ 3 ಮುಖಗಳು ಅವುಗಳನ್ನ ಒಂದಕ್ಕೊಂದು ಕೂಡಿಸಿದಾಗ 7 ಆಗಿರಬಾರ್ದು. ಅವಾಗ ಅದು ಸ್ಟ್ಯಾಂಡರ್ಡ್ ಡೈಸ್ ಆಗಿರ್ತೈತಿ. ಆಮೇಲೆ ಸ್ಟ್ಯಾಂಡರ್ಡ್ ಡೈಸ್‌ದಲ್ಲಿ ಯಾವಾಗಲೂ ಅಪೋಸಿಟ್ಸ್‌ಗಳು ಯಾವ ರೀತಿ ಇರ್ತಾವೆ? ಅಪೋಸಿಟ್ಸ್‌ಗಳು ಯಾವ್ಯಾವ ರೀತಿ ಇರ್ತಾವೆ? ಸಂಖ್ಯೆಗಳು ಈ ರೀತಿ ಇರ್ತಾವೆ. 1ರ ಅಪೋಸಿಟ್ 6 ಅಥವಾ 6ರ ಅಪೋಸಿಟ್ 1, 3ರ ಅಪೋಸಿಟ್ 4 ಅಥವಾ 4ರ ಅಪೋಸಿಟ್ 3, 5ರ ಅಪೋಸಿಟ್ 2 ಅಥವಾ 2ರ ಅಪೋಸಿಟ್ 5 ಈ ರೀತಿನ ಇರ್ತಾವೆ. ಇದು ಸ್ಟ್ಯಾಂಡರ್ಡ್ ಡೈಸ್‌ದಲ್ಲಿ. ಇದನ್ನ ಕೇಳ್ತಾರೆ ನಿಮಗೆ 1ರ ಅಪೋಸಿಟ್ ಯಾವ ಸಂಖ್ಯೆ ಇದೆ ಅಂತ ಕೇಳ್ತಾರೆ. ಈ ರೀತಿ ಹೇಳಲಿಕ್ಕೆ ನಿಮಗೆ ಬರಬೇಕು. ಈಗ 2ನೇದು ಜನರಲ್ ಡೈಸ್ ಅನ್ನ ನೋಡೋಣ. ಈಗ ಇಲ್ಲಿ ಜನರಲ್ ಡೈಸ್‌ದಲ್ಲಿ ನಾವು ನೋಡ್ಬೇಕಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ, ಈ ರೀತಿ 2 ಡೈಸ್‌ಗಳನ್ನ ನಿಮಗೆ ಕೊಡ್ತಾರೆ. ಈ ಡೈಸ್‌ಗಳಲ್ಲಿ ಯಾವುದಾದರೂ 2 ಸಂಖ್ಯೆಗಳನ್ನ ಕೂಡಿಸಿದ್ರೆ 7 ಆಗ್ತಾ ಇರಬೇಕು. ಯಾವುದಾದರೂ 2 ಸಂಖ್ಯೆಗಳನ್ನ ಕೂಡಿಸಿದಾಗ 7 ಆಗ್ತಾ ಇತ್ತು ಅಂತಂದ್ರೆ ಅದು ಜನರಲ್ ಡೈಸ್. 7 ಆಗ್ಲಿಲ್ಲ ಅಂತಂದ್ರೆ ಅದು ಯಾವುದು? 1ನೇದ್ದು ನಾನು ನಿಮಗೆ ಹೇಳಿನಿ. ಅದು ಯಾವುದಾಗಿರುತ್ತದೆ? ಅದು ಸ್ಟ್ಯಾಂಡರ್ಡ್ ಡೈಸ್ ಆಗಿರ್ತೈತಿ. ಕೂಡಿಸಿದಾಗ 2 ಸಂಖ್ಯೆಗಳು ಕೂಡಿಸಿದಾಗ ಅದು 7 ಆಗಲಿಲ್ಲ ಅಂತಂದ್ರೆ ಅದು ಸ್ಟ್ಯಾಂಡರ್ಡ್ ಡೈಸ್. 7 ಆಯ್ತು ಅಂತಂದ್ರೆ ಅದು ಜನರಲ್ ಡೈಸ್. ಈಗ ಇಲ್ಲಿ ನೋಡ್ರಿ ಒಂದು ಉದಾಹರಣೆ ಇದೆ ಇಲ್ಲಿ. 6 ಮತ್ತು 1 ಕೂಡಿಸಿದಾಗ 7 ಆಗ್ತಾ ಇದೆ ಅಂತಂದ್ರೆ ಇದು ಏನಾಗ್ತಾ ಇದೆ ಇಲ್ಲಿ ಜನರಲ್ ಡೈಸ್ ಆಗ್ತಾ ಇದೆ. ಈಗ ಇಲ್ಲಿ ಜನರಲ್ ಡೈಸ್ ಈ ರೀತಿ ಕೊಟ್ಟು ನಿಮ್ಗೆ ಏನು ಕೇಳ್ತಾರಂದ್ರೆ ಪ್ರಶ್ನೆ ಯಾ 3ರ ಅಪೋಸಿಟ್ ಓಕೆ 3ರ ಅಪೋಸಿಟ್ ಅಂದ್ರೆ 3ರ ವಿರುದ್ಧವಾಗಿರ್ತಕ್ಕಂತಹ ಡಿಜಿಟ್ ಯಾವ್ದಿದೆ ಅಂತ ಹೇಳಿ ಕೇಳ್ತಾರೆ. 3ರ ಅಪೋಸಿಟ್ ಯಾವ್ದಿದೆ ಅಂತ ಕೇಳ್ತಾರೆ. ಸೊ ಈ ರೀತಿ ಇದ್ದಾಗ ನೀವು ಇದನ್ನ ಮೊದಲು ಕಂಡುಹಿಡಿಬೇಕಾಗ್ತೈತಿ ಇಲ್ಲಿ. ಏನ್ ಕಂಡುಹಿಡಿಬೇಕು? ಇದು ಜನರಲ್ ಡೈಸ್ ಇದೆಯೋ ಅಥವಾ ಸ್ಟ್ಯಾಂಡರ್ಡ್ ಡೈಸ್ ಇದೆಯೋ ಕಂಡುಹಿಡಿಬೇಕು. ಒಂದ್ ವೇಳೆಗೆ ಅದು ಜನರಲ್ ಡೈಸ್ ಆಗಿತ್ತು ಅಂತಂದ್ರೆ ಏನಾಗಿರ್ತೈತಿ ಅದು ಯಾವುದಾದರೂ 2 ಸಂಖ್ಯೆಗಳನ್ನ ಕೂಡಿಸಿದಾಗ ಅದರ ಮೊತ್ತ 7 ಆಗ್ತಿರ್ತೈತಿ. 2 ಡೈಸ್‌ಗಳಲ್ಲಿ ಇರ್ಬೇಕಂತ ಏನಿಲ್ಲ. ಯಾವುದಾದರೂ 2ರಲ್ಲಿ ಯಾವುದಾದರೂ ಒಂದು ಡೈಸ್‌ದಲ್ಲಿ ಈ 1ನೇ ಡೈಸರ ಆಗಿರ್ಬೋದು, ಇದು 2ನೇ ಡೈಸ್ ಆಗಿರ್ಬೋದು. 2ರಲ್ಲಿ ಯಾವುದಾದರೂ ಒಂದು ಡೈಸ್‌ದಲ್ಲಿ 2 ಸಂಖ್ಯೆ ಯಾವ ಬೇಕಾದ 2 ಸಂಖ್ಯೆಗಳನ್ನ ಕೂಡಿಸಿದಾಗ 7 ಆಗ್ತಿರ್ಬೇಕು. ಹಂಗಿತ್ತಂದ್ರೆ ಅದು ಜನರಲ್ ಡೈಸ್ ಆಗಿರ್ತೈತಿ. ಈಗ ಇಲ್ಲಿ ನಾವು ಯಾವ ರೀತಿ ಅಪೋಸಿಟ್ಸ್‌ಗಳನ್ನ ಮಾಡ್ಕೋಬೇಕು ಅಂತಂದ್ರೆ 3ರ ಅಪೋಸಿಟ್ ಕಂಡುಹಿಡಿಬೇಕಾಗಿದೆ. ಯಾವ ರೀತಿ ಕಂಡುಹಿಡಿಬೇಕಂತಂದ್ರೆ ಈಗ ಇಲ್ಲಿ ನಮಗಂತೂ ಗೊತ್ತಾಯ್ತದು ಜನರಲ್ ಡೈಸ್ ಇದಾವ ಅಂತೇಳಿ. ಈಗ ಇಲ್ಲಿ ಕಾಮನ್ ಆಗಿರ್ತಕ್ಕಂತಹ ಸಂಖ್ಯೆ ಯಾವ್ದಿದಾವು? ಈ 2ಗಳಲ್ಲಿ ನೋಡ್ಕೋಬೇಕು. ಈ 2ಗಳಲ್ಲಿ ಕಾಮನ್ ಆಗಿರ್ತಕ್ಕಂತಹ ಸಂಖ್ಯೆ ಯಾವ್ದಿದಾವು? 6 ಇದಾವು. ಈ 6ಅನ್ನ ಮೊದಲು ಏನ್ ಮಾಡ್ಬೇಕು? 1ನೇ ಡೈಸ್ ಇದು. ಇದು 1ನೇ ಡೈಸು, ಇದು 2ನೇ ಡೈಸ್. ಓಕೆ. 1ನೇ ಡೈಸ್‌ದ ಮೊದಲು 6 ಸಂಖ್ಯೆ ಬರ್ಕೋಬೇಕು. ಆಮೇಲೆ 2ನೇ ಡೈಸ್‌ದ ಅದ್ರ ಕೆಳಗೆ ಏನ್ ಮಾಡ್ಬೇಕು? ಸಂಖ್ಯೆಯನ್ನ ಬರ್ಕೋಬೇಕು 6. ಈಗ ನೆಕ್ಸ್ಟ್ ಬರ್ಕೋಬೇಕಾಗಿರ್ತಕ್ಕಂಥದ್ದನ್ನ ಕ್ಲಾಕ್ ವೈಸ್ ಏನ್ ಮಾಡ್ಬೇಕು? ಈ ರೀತಿ ಸಂಖ್ಯೆಗಳನ್ನ ಬರ್ಕೋತ ಹೋಗ್ಬೇಕು. ಈ ರೀತಿ. ಈ ರೀತಿ ಕ್ಲಾಕ್ ವೈಸ್ ಬರ್ಕೊಂತ ಹೋಗ್ಬೇಕು. ಈಗ ನೋಡ್ರಿ 6 ಆದ್ಮೇಲೆ ಇಲ್ಲಿ ಮೇಲೆ ನೆಕ್ಸ್ಟ್ ಯಾವ್ದು ಬರ್ತೈತಿ ಈಗ 4 ಬರ್ತೈತಿ. ಆಮೇಲೆ 4 ಆದ್ಮೇಲೆ ಯಾವ್ದು ಬರ್ತೈತಿ 1ನೇ ಡೈಸ್‌ದಲ್ಲಿ 5 ಸಂಖ್ಯೆ ಬರ್ತೈತಿ. ಸೊ ಇದು 1ನೇ ಡೈಸದು ಮುಗೀತು. ಅದೇ ರೀತಿ ಈಗ ಇಲ್ಲಿ 6 ಅಂತೂ ಆಲ್ರೆಡಿ ಬರ್ದೀವಿ ನಾವು 2ನೇ ಡೈಸದ್ದು. ಇದಾದ್ಮೇಲೆ ಬರುವಂತದ್ದು 1 ಬರ್ತೈತಿ. ಆಮೇಲೆ 1 ಆದ್ಮೇಲೆ ಎಷ್ಟು ಬರ್ತೈತಿ? 3 ಬರ್ತೈತಿ. ಈಗ ಇಲ್ಲಿ ನಮಗೆ ಗೊತ್ತಾಯ್ತು ಯಾವ್ಯಾವ್ದರದ ಯಾರ್ಯಾರು ಅಪೋಸಿಟ್ ಇದಾರಂತೇಳಿ. ಓಕೆ. ಈಗ ನಮಗೆ ಕೇಳಿರ್ತಕ್ಕಂಥದ್ದೇನು ಅವರು 3ರ ಅಪೋಸಿಟ್ ಯಾವುದು ಅಂತ ಕೇಳ್ಯಾರ. 3ರ ಅಪೋಸಿಟ್ ಯಾವ್ದಾಗಿರ್ತೈತಿ ಇಲ್ಲಿ 5 ಆಗಿರುತ್ತದೆ. 5 ಇಸ್ ದ ಆನ್ಸರ್. ಅದೇ ರೀತಿ 4ರ ಅಪೋಸಿಟ್ ಯಾವ್ದಾಗಿರ್ತದೆ 1. ಆಮೇಲೆ 6ರ ಅಪೋಸಿಟ್ ಯಾವ್ದ್ರಿ ಸರ್ 2 ಸೇಮ್ ಇದಾವಲ್ಲ ಅಂತೀರಿ. ಈಗ ನೋಡ್ರಿ ಇಲ್ಲಿ ಯಾವ್ದು ಸಂಖ್ಯೆ ಕಾಣ್ತಾ ಇಲ್ಲ ನಮಗೆ 6 ಸಂಖ್ಯೆಯಲ್ಲಿ ಒಂದು ಡೈಸ್‌ದಲ್ಲಿ 6 ಮುಖ ಇರ್ತಾವ. ಈಗ ಅದರಲ್ಲಿ ಯಾವ ಸಂಖ್ಯೆ ಕಾಣ್ತಾ ಇಲ್ಲ ಇಲ್ಲಿ ಎಲ್ಲ ಸಂಖ್ಯೆ ಅದಾವ ಆದ್ರೆ 2 ಸಂಖ್ಯೆ ಇಲ್ಲ. ಹಾಗಾದ್ರೆ ಇಲ್ಲಿ 6ರ ಅಪೋಸಿಟ್ ಯಾವ್ದಾಗಿರುತ್ತದೆ 2 ಆಗಿರುತ್ತದೆ. 6ರ ಅಪೋಸಿಟ್ 2 ಆಗಿರುತ್ತದೆ. ಸೊ ಈ ರೀತಿ ನಾವು ಇವುಗಳನ್ನ ಜನರಲ್ ಡೈಸ್ ಆಗಿ ಕಂಡುಹಿಡಿಬಹುದು. ಹೀಗೆ ಜನರಲ್ ಡೈಸ್‌ದಲ್ಲಿ 2 ಕೇಸ್ ಬರ್ತಾವು. ಅಂದ್ರೆ 2 ಪ್ರಕಾರವಾಗಿ ನಮಗೆ ಕ್ವೆಷನ್ಸ್‌ಗಳು ಬರ್ಬಹುದು. 1ನೇದ್ದು
ಒಂದೇ ಕಾಮನ್ ಸಂಖ್ಯೆ ಇದ್ದಾಗ ಯಾವ ರೀತಿ ಮಾಡ್ಬೇಕನ್ನೋದನ್ನ ನಾವು ನೋಡಿದ್ವಿ. ಯಾವ ರೀತಿ ಅಪೋಸಿಟ್ ಕಂಡುಹಿಡಿಬೇಕಂತ ಆಗಲೇ ನಾವು ನೋಡಿದ್ವಿ. ಅದು 1ನೇ ಕೇಸ್. ಯಾವ ರೀತಿ ನೋಡ್ಬೇಕು? ಕಾಮನ್ ಆಗಿರ್ತಕ್ಕಂಥ ಸಂಖ್ಯೆಯಿಂದ ಏನ್ ಮಾಡ್ಬೇಕು ಅಂತಂದ್ರೆ, ಈ ರೀತಿ ಕ್ಲಾಕ್ ವೈಸ್ ಏನ್ ಮಾಡ್ಬೇಕು? ಆ ಸಂಖ್ಯೆಗಳನ್ನ ಬರ್ಕೋಂತ ಹೋಗ್ಬೇಕು. ನಮಗೇನಾಗ್ತೈತಿ ಅವುಗಳ ಅಪೋಸಿಟ್ ಸಿಗ್ತಾ ಹೋಗ್ತೈತಿ. ಇಲ್ಲಿ 1ನೇ ಡೈಸದ್ದು ಬರಿತೀನಿ ನಾನು 6, 4, 5. 2ನೇ ಡೈಸದ್ದು ಬರಿತೀನಿ 6, 1, 3. ಇವುಗಳನ್ನ ಈ ರೀತಿ ಬಾಕ್ಸ್ ಮಾಡ್ಕೊಳ್ರಿ. ನಿಮಗೆ ಅವುಗಳ ಅಪೋಸಿಟ್ ಸಿಗ್ತೈತಿ. ಇದು 1ನೇ ಕೇಸ್. ಯಾವಾಗಿದು? ಒಂದೇ ಒಂದು ಕಾಮನ್ ಆಗಿರ್ತಕ್ಕಂತಹ ಸಂಖ್ಯೆ ಇದ್ದಾಗ. ಆಮೇಲೆ ಏನಾಗಿರ್ಬೇಕು ಇದು? ಯಾವುದೇ 2 ಸಂಖ್ಯೆಗಳನ್ನ ಕೂಡಿಸಿದಾಗ ಟೋಟಲ್ ಎಷ್ಟಾಗ್ತಾ ಇರ್ಬೇಕು? 7 ಆಗ್ತಾ ಇರ್ಬೇಕು. ಅವಾಗಲ ಅದು ಏನಾಗ್ತೈತಿ? ಜನರಲ್ ಡೈಸ್ ಆಗಿರ್ತೈತಿ. ಜನರಲ್ ಡೈಸ್ ಇದ್ದಾಗ ಈ ರೀತಿ ಮಾಡ್ಬೇಕು. ಈಗ 2ನೇ ಕೇಸ್‌ದಲ್ಲಿ ನೋಡ್ರಿ. ಈಗ 2ನೇ ಕೇಸ್‌ದಲ್ಲಿ ಏನಾಗ್ತಿದೆ ಅಂತಂದ್ರೆ, ಆ ಒಂದು ಡೈಸ್‌ದಲ್ಲಿ ಎರಡೆರಡು ಸಂಖ್ಯೆಗಳು ಕಾಮನ್ ಆಗಿ ಬರ್ತವೆ. ಎರಡೆರಡು ಸಂಖ್ಯೆಗಳು ಏನಾಗ್ತವೆ? ಕಾಮನ್ ಆಗಿ ಬರ್ತವೆ. ಸೊ, ಯಾವ್ಯಾವ ಕಾಮನ್ ಆಗಿ ಬಂದಿರ್ತಾವಲ್ಲ, ಅವುಗಳನ್ನ ಬಿಟ್ಟು ಹಾಕಿಬಿಡ್ರಿ. ಇಲ್ಲಿ ಇರ್ತಕ್ಕಂತಹ 2 ಏನಿದೆ, ಇದರ ಅಪೋಸಿಟ್‌ನ ಯಾವ್ದಾಗಿರ್ತೈತಿ? ಇದರ ಅಪೋಸಿಟ್‌ನ 5 ಆಗಿರ್ತೈತಿ ಅಂತ ತಿಳ್ಕೊಬೇಕು. ಹಾಗಾದ್ರೆ ಈಗ 1 ಮತ್ತು 3ರ ಅಪೋಸಿಟ್ ಯಾವ್ದಾಗಿರ್ತೈತಿ ಅಂತಂದ್ರ, ಇದರ ಸಂಭವನೀಯತೆ 4 ಅಥವಾ 6 ಆಗಿರಬಹುದು. ಪ್ರಶ್ನೆ ಆನ್ಸರ್‌ದಲ್ಲಿಯೂ ಕೂಡ ಇದೇ ರೀತಿ ಕೊಡ್ತಾರೆ. 1 ಮತ್ತು 3ರ ಅಪೋಸಿಟ್ ಯಾವ್ದಾಗಿರಬಹುದು? 4 ಅಥವಾ 6 ಆಗಿರಬಹುದು. ಆದರೆ ಸ್ಪೆಸಿಫಿಕ್‌ವಾಗಿ 2ದ್ದು ಕೇಳಿದ್ರು ಅಂತಂದ್ರೆ, ಇಲ್ಲಿ ಕಾಮನ್ ಆಗಿರ್ತಕ್ಕಂಥವುಗಳನ್ನ ಬಿಟ್ಟು ಹಾಕಿಬಿಡ್ಬೇಕು. ಇಲ್ಲಿ ಕಾಣ್ತಾ ಇರುವಂಥದ್ದು ಇಲ್ಲಿ 2 ಇದೆ, ಇಲ್ಲಿ 5 ಇದೆ. ಈ 2ರ ಅಪೋಸಿಟ್‌ನ ಯಾವ್ದಾಗಿರ್ತೈತಿ? 5 ಆಗಿರ್ತೈತಿ. ಸೊ, ಇದು ಈ 2ನೇ ಕೇಸ್‌ದಲ್ಲಿ ಈ ರೀತಿ ಆಗ್ತವೆ. ಈಗ ಇನ್ನು ಡೈಸ್‌ದಲ್ಲಿ ಓಪನ್ ಡೈಸ್ ಅಂತ ಹೇಳಿ ಒಂದು ಬರ್ತೈತಿ. ಓಪನ್ ಅಂದ್ರೆ ತೆರೆದಿರುವಂತಹ ಡೈಸ್. ಇಲ್ಲಿ ನಾವು ಯಾವ್ಯಾವ ರೀತಿ ಅಪೋಸಿಟ್ಸ್‌ಗಳನ್ನ ಮಾಡ್ಕೋಬೇಕು ಅದನ್ನಷ್ಟು ಸಿಂಪಲ್ ಆಗಿ ಹೇಳ್ಬಿಡ್ತೇನೆ ನಾನು ನಿಮಗೆ. ಇಲ್ಲಿ ನೋಡ್ರಿ ಇಲ್ಲಿ. ಇಲ್ಲಿ ನಾವು ಯಾವ್ಯಾವ ರೀತಿ ಇವುಗಳನ್ನ ಜೋಡಿ ಮಾಡ್ತೀವಿ ಅಂತಂದ್ರೆ, ಅಪೋಸಿಟ್ ಮಾಡ್ತೀವಿ ಅಂತಂದ್ರ, ಈ ಒಂದನೇದು ಏನಿದೆಯಲ್ಲ, ಇದರ ಅಪೋಸಿಟ್ ಯಾವಾಗಲೂ ಈ ಮನಿ ಆಗಿರ್ತೈತಿ. ಆಮೇಲೆ ಇದರ ಅಪೋಸಿಟ್ ಯಾವಾಗಲೂ ಈ ಮನಿ ಆಗಿರುತ್ತದೆ. ಆಮೇಲೆ ಇದರ ಅಪೋಸಿಟ್ ಯಾವಾಗಲೂ ಈ ಹೊರಗಿನ ಮನಿ ಆಗಿರ್ತೈತಿ. ಓಕೆ. ಆಮೇಲೆ ಇಲ್ಲಿಯೂ ಕೂಡ ಸೇಮ್ ಹಾಗೆ. ಇಲ್ಲಿ ಏನಿರ್ತೈತಿ, ಈ ಹೊರಗಿನ ಮನಿಯ ಅಪೋಸಿಟ್ ಸಂಖ್ಯೆ ಯಾವ್ದಾಗಿರ್ತೈತಿ? ಇದಾಗಿರ್ತೈತಿ. ಅಂದ್ರೆ ಇಲ್ಲಿ 4 ಇದೆ. 4ರ ಅಪೋಸಿಟ್ ಯಾವ್ದಾಗಿದೆ? ಇಲ್ಲಿ 3 ಆಗಿದೆ. ಅದೇ ರೀತಿ ಇಲ್ಲಿ 1 ಇದೆ. ಈ 1ರ ಅಪೋಸಿಟ್ ಯಾವಾಗಲೂ ಇಲ್ಲಿ ಒಂದು ಮನಿ ಬಿಟ್ಟು ಏನ್ ಮಾಡ್ಬೇಕು? ಕೂಡಿಸ್ಬೇಕು. 1ರ ಅಪೋಸಿಟ್ 6 ಆಗಿರ್ತೈತಿ. ಆಮೇಲೆ ಈ 2ರ ಅಪೋಸಿಟ್ ಎಷ್ಟಾಗಿರ್ತೈತಿ? 5 ಆಗಿರ್ತೈತಿ. ಸೊ, ಈ ರೀತಿ ಇರ್ತಕ್ಕಂಥದ್ದು ಇದು ಓಪನ್ ಆಗಿರ್ತಕ್ಕಂತಹ ಡೈಸ್ ಆಗಿದೆ. ಓಕೆ. ನಿಮ್ಗೆ ಗೊತ್ತಾಗಿರಬಹುದು ಈಗ ಇಲ್ಲಿ. ಇದ್ರದ್ದು ನಾ ಇಲ್ಲಿ ಬರಿತೀನಿ. 1ರ ಅಪೋಸಿಟ್ ಯಾವ್ದಿದೆ ಇಲ್ಲಿ? 6 ಆಗಿದೆ. 2ರ ಅಪೋಸಿಟ್ 5 ಆಗಿದೆ. ಆಮೇಲೆ 4ರ ಅಪೋಸಿಟ್ 3 ಆಗಿದೆ. ಸೊ, ಈ ರೀತಿ. ಈಗ ಇಲ್ಲಿ ಬರೆದಾಗ ಒಂದು ಸಂಖ್ಯೆಯನ್ನು ಬರಿತೀನಿ ನಾನು ನಿಮಗೆ. 6, 5, 4, 3, 1, 2. ಈಗ ಇಲ್ಲಿ ಯಾವ ರೀತಿ ಬರಿಬಹುದು ನಾವು? 4ರ ಅಪೋಸಿಟ್ ಯಾವುದಿದೆ ಇಲ್ಲಿ? 1 ಇದೆ. 3ರ ಅಪೋಸಿಟ್ 2 ಇದೆ. 6ರ ಅಪೋಸಿಟ್ 5 ಇದೆ. ಸೊ, ಈ ರೀತಿ ಇರ್ತಕ್ಕಂಥದ್ದು ಒಂದು ನಾವು ಇಲ್ಲಿ ನೋಡ್ಕೋಬಹುದು ಅಪೋಸಿಟ್ಸ್‌ಗಳನ್ನ ಯಾವ ರೀತಿ ಕೊಡ್ತಾರಂತೇಳಿ. ನೆಕ್ಸ್ಟ್ ಪ್ರಶ್ನೆ ನೋಡೋಣ ನಾವು. ಒಂದು ತರಗತಿಯ ಎಲ್ಲಾ ಹುಡುಗರನ್ನು ಒಂದೇ ಸಾಲಿನಲ್ಲಿ ನಿಲ್ಲಿಸಿದಾಗ, ಒಬ್ಬ ಹುಡುಗನು ಆ ಸಾಲಿನ ಎರಡೂ ಬದಿಯಿಂದ 19ನೇಯವನಾಗಿದ್ದರೆ, ತರಗತಿಯಲ್ಲಿ ಎಷ್ಟು ಹುಡುಗರಿದ್ದಾರೆ ಅಂತ ಹೇಳಿ ಕೇಳ್ಯಾರೆ. ಅಂತಂದ್ರೆ ಈ ರೀತಿ ಸಾಲಿನಲ್ಲಿ ನಿಲ್ಸ್ಯಾರೆ. ಎಷ್ಟು ಜನರನ್ನ? ಈ ರೀತಿ 19 ಸಾಲಿನಲ್ಲಿ ನಿಲ್ಸ್ಯಾರೆ. ಒಬ್ಬ ಹುಡುಗ 19ನೇವನು ಆಗ್ತಾನೆ ಈ ರೀತಿ ಎಣಿಸಿದಾಗ. ಆಮೇಲೆ ಇನ್ನೂ ಈ ಕಡೆನೂ ಇದ್ದಾರೆ. ಈ ಕಡೆಯಿಂದನೂ ಎಣಿಸಿದ್ರುನು 19 ಆಗ್ತಾರೆ. ಈ ರೀತಿಯ ಪ್ರಶ್ನೆಗಳು ನಿಮಗೆ ಎಕ್ಸಾಮ್‌ದಲ್ಲಿ ಬಂದಾಗ ಯಾವ ರೀತಿ ಇವುಗಳನ್ನ ಸಾಲ್ವ್ ಮಾಡಬೇಕು ಅಂತಂದ್ರೆ, ಎರಡೂ ಬದಿಯಿಂದ ಒಬ್ಬನೇ ಹುಡುಗಂದು ಕೇಳಿದ್ರೆ, ಎರಡೂ ಬದಿಯಿಂದ ಒಬ್ಬನೇ ಹುಡುಗನ ಒಂದು ನಮಗೆ ಒಂದು ಮಾಹಿತಿಯನ್ನ ನೀಡಿದ್ರ ಅಂತಂದ್ರ, ಈ ಟೋಟಲ್ ಆಗಿ ಒಟ್ಟಾರೆ ಸಾಲಿನಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಹೇಳಿ ನಮಗೆ ಕೇಳಿದ್ರು ಅಂತಂದ್ರ, ಆ ಹುಡುಗನ ಸ್ಥಾನ ಏನಿರ್ತೈತಿ ಅದನ್ನ ಏನ್ ಮಾಡ್ಬೇಕು? 2ರಿಂದ ಗುಣಾಕಾರ ಮಾಡಿ 1ನ್ನ ಕಳಿಬೇಕು. ಓಕೆ. 2ರಿಂದ ಗುಣಾಕಾರ ಮಾಡ್ಬೇಕು. 19 2ರಲ್ಲಿ ಎಷ್ಟಾಗ್ತೈತಿ? 38 ಆಗ್ತೈತಿ. 38ರಲ್ಲಿ 1ನ್ನ ಕಳೆದ್ವಿ ಅಂತಂದ್ರ 37 ನಮಗೆ ಆನ್ಸರ್ ಇದಕ್ಕೆ ಸಿಗ್ತೈತಿ. ಇದು ಒಂದು ಟ್ರಿಕ್ ಆಗಿರ್ತಕ್ಕಂಥದ್ದು. ಈ ರೀತಿ ಇರ್ತಕ್ಕಂತಹ ಪ್ರಶ್ನೆಗಳನ್ನ ಬಿಡಿಸ್ಲಿಕ್ಕೆ. ಓಕೆ. ಅವನ ಸ್ಥಾನ ಎಷ್ಟಿದೆ? ಅದರಿಂದ 2ಕ್ಕೆ ಗುಣಾಕಾರ ಮಾಡ್ಬೇಕು. ಆಮೇಲೆ 1ನ್ನ ಕಳಿಬೇಕು. ಓಕೆ. ನೋಡ್ರಿ ಈ ಕಡೆಯಿಂದ ಇಲ್ಲಿ ನಾವು ಎಕ್ಸಾಂಪಲ್ ಥ್ರೂ ತಿಳ್ಕೊಳ್ಳೋಣ. ಈಗ ನೋಡ್ರಿ ಈ ಸೈಡ್‌ದಿಂದ ಅವನು 19ನೇವನ ಆಗ್ಯಾನೆ. ಆಮೇಲೆ ಈ ಸೈಡ್‌ದಿಂದನೂ 19ನೇವನ ಆಗ್ಯಾನೆ ಅಂತಂದ್ರೆ, ಈ 19 ಸಂಖ್ಯೆಯನ್ನ 2 ಸಲ ನಾವು ಕೌಂಟ್ ಮಾಡಂಗಿಲ್ಲ. ಈ ಸೈಡ್ 18 ಕೌಂಟ್ ಮಾಡ್ಬೇಕು. ಈ ಸೈಡ್‌ದಿಂದ ಇಲ್ಲಿ 19ವರೆಗೆ ಕೌಂಟ್ ಮಾಡ್ಬೇಕು.
19, 18 ಕೂಡಿಸಿದಾಗ 37 ಆಗ್ತೈತಿ. ಅದನ್ನ ಶಾರ್ಟ್ ಟ್ರಿಕ್ಸ್ ಯಾವ ರೀತಿ ಮಾಡ್ಬೇಕು? ಅವನ ಸ್ಥಾನ ಎಷ್ಟಿರ್ತೈತಿ? ಅದಕ್ಕೆ 2ರಿಂದ ಗುಣಿಸಿ 1 ಕಳಿಬೇಕು. 19 ಎರಡ್ಲೆ 38 ಆಗ್ತೈತಿ. 38ರಲ್ಲಿ 1 ಕಳೆದ್ವಿ ಅಂತಂದ್ರೆ 37 ಇದಕ್ಕೆ ಆನ್ಸರ್. ಈಗ ನೆಕ್ಸ್ಟ್ ನೋಡೋಣ ನಾವು. ರಾಜೇಶ್, ಆನಂದ್, ಮಹೇಶ್, ಶ್ಯಾಮ್ ಮತ್ತು ನರಸಿಂಹ ಎಂಬ 5 ಹುಡುಗರು ಒಟ್ಟಿಗೆ ವೃತ್ತಾಕಾರದಲ್ಲಿ ಕುಳಿತಿರುತ್ತಾರೆ. ಓಕೆ, ಒಟ್ಟಿಗೆ ವೃತ್ತಾಕಾರದಲ್ಲಿ ಕುಳಿತಿರುತ್ತಾರೆ. ಶ್ಯಾಮ್ ನರಸಿಂಹನ ಬಲಭಾಗದಲ್ಲಿ ಕುಳಿತಿರುತ್ತಾನೆ. ಆನಂದನು ರಾಜೇಶ್ ಮತ್ತು ಶ್ಯಾಮನ ಮಧ್ಯದಲ್ಲಿ ಕುಳಿತಿರುತ್ತಾನೆ. ಹಾಗಾದರೆ ಮಹೇಶನ ಎಡಭಾಗಕ್ಕೆ ಯಾರು ಕುಳಿತಿರುತ್ತಾರೆ? ನೋಡಿ, ಈ ರೀತಿ ಇರ್ತಕ್ಕಂತಹ ಪ್ರಶ್ನೆಗಳು ಬಂದಾಗ ವೃತ್ತಾಕಾರದಲ್ಲಿ ಅಥವಾ ಲೈನ್‌ದಲ್ಲಿ ಬಂದಾಗ ಒಂದು ಕಾನ್ಸೆಪ್ಟ್ ನಿಮಗೆ ಗೊತ್ತಿರಬೇಕು. ಲೈನ್‌ದಲ್ಲಿ ನಿಮಗೆ ಒಂದು ಲೈನ್‌ದಲ್ಲಿ ಕೂಡಿಸ್ಬೇಕು ಅಂತ ಹೇಳಿದಾಗ, ಅವರು ಯಾವುದೇ ರೀತಿ ಇರ್ತಕ್ಕಂತಹ ದಿಕ್ಕು ನಮ್ಗೆ ಹೇಳಿದ್ದಿಲ್ಲ ಅಂತಂದ್ರೆ, ನಾವೇನ್ ಮಾಡ್ಬೇಕು? ಅವರನ್ನ ಉತ್ತರ ದಿಕ್ಕಿಗೆನ ಕೂಡಿಸ್ಬೇಕು. ಮೇಲಿನ ಮುಖ, ಈ ಸೈಡ್ ಮುಖ ಇತ್ತು ಅಂತಂದ್ರೆ ಉತ್ತರ ದಿಕ್ಕಿಗೆ ಮುಖ ಇದೆ ಅಂತ ಹೇಳಿ ಅರ್ಥ. ಉತ್ತರ ದಿಕ್ಕಿಗೆ ಒಬ್ಬ ಹುಡುಗನ ಮುಖ ಇತ್ತು ಅಂತಂದ್ರೆ, ಅವನ ಈ ಸೈಡ್ ಏನಾಗ್ತೈತಿ ಹೇಳ್ರಿ? ಬಲಭಾಗ ಆಗ್ತೈತಿ. ಆಮೇಲೆ ಈ ಸೈಡ್ ಏನಾಗ್ತೈತಿ? ಎಡಭಾಗ ಆಗ್ತೈತಿ. ಆಮೇಲೆ ಈ ಸೈಡ್ ಇರ್ತಕ್ಕಂಥದ್ದು ಪೂರ್ವ, ಈ ಸೈಡ್ ಇರ್ತಕ್ಕಂಥದ್ದು ಪಶ್ಚಿಮ, ಕೆಳಗಿನ ಸೈಡ್ ಇರ್ತಕ್ಕಂಥದ್ದು ದಕ್ಷಿಣ. ಇದು ನಿಮ್ಗೆ ಗೊತ್ತಿರುವಂಥದ್ದು. ಓಕೆ. ಈ ರೀತಿ ಕೂಡ್ಸಿದ್ವಿ ಅಂತಂದ್ರೆ 1, 2, 3, 4, 5, 6 ಜನರು ಈ ರೀತಿ ಕೂಡ್ಸಿದ್ವಿ ಅಂತಂದ್ರ, ನಾವು ಯಾವ ರೀತಿ ದಿಕ್ಕು ಮಾಡ್ಬೇಕು? ಯಾವ ಕಡೆ ಮುಖ ಮಾಡ್ಬೇಕು? ಉತ್ತರ ದಿಕ್ಕಿಗೆ ಮುಖ ಮಾಡ್ಬೇಕು. ಅದೇ ರೀತಿ ಇಲ್ಲಿ ನಾವು ವೃತ್ತಾಕಾರದಲ್ಲಿ ಕೇಂದ್ರ ಬಿಂದುವಾಗಿ ಒಳಗಿನ ಮುಖವಾಗಿ ನಾವಿಲ್ಲಿ ಒಬ್ಬ ಹುಡುಗನನ್ನ ಕೂಡ್ಸಿದ್ವಿ ಅಂತಂದ್ರ, ಇವನ ಈ ಸೈಡ್ ಏನಾಗ್ತೈತಿ ಅಂತಂದ್ರೆ ಇದು ಬಲಭಾಗ, ಈ ಸೈಡ್ ಏನಾಗ್ತೈತಿ ಇದು ಎಡಭಾಗ. ಅದೇ ರೀತಿ ಇಲ್ಲಿ ಒಬ್ಬ ಹುಡುಗ ಕುಂತಾನೆ ಅಂತ ಹೇಳಿ ತಿಳ್ಕೊಳ್ರಿ. ಇವನ ಈ ಸೈಡ್ ಏನಾಗ್ತೈತಿ ಹೇಳ್ರಿ? ಬಲಭಾಗ ಆಗ್ತೈತಿ. ಈ ಸೈಡ್ ಇದ್ದದ್ದು ಎಡಭಾಗ ಆಗ್ತೈತಿ. ಓಕೆ. ಆಮೇಲೆ ಈ ರೀತಿ ಇಲ್ಲಿ ಒಬ್ಬ ಹುಡುಗ ಕುಂತಿದ್ದಾನೆ ಅಂತಂದ್ರೆ, ಈ ವೃತ್ತಾಕಾರದ ಒಳಗೆ ಇವನ ಈ ಸೈಡ್ ಏನಾಗ್ತೈತಿ? ಬಲಭಾಗ ಆಗ್ತೈತಿ. ಈ ಸೈಡ್ ಇದ್ದದ್ದು ಎಡಭಾಗ ಆಗ್ತೈತಿ. ಆಮೇಲೆ ಇಲ್ಲಿ ಕುಂತಿದ್ದ ಅಂತಂದ್ರೆ ಆ ಹುಡುಗ, ಇವನ ಬಲಭಾಗ ಈ ಸೈಡ್ ಆಗ್ತೈತಿ. ಈ ಸೈಡ್ ಇರ್ತಕ್ಕಂಥದ್ದು ಎಡಭಾಗ ಆಗ್ತೈತಿ. ಸೊ ಇದು ನಿಮ್ಗೆ ಗೊತ್ತಿರ್ಬೇಕು. ಇದು ನಿಮ್ಗೆ ಕಾನ್ಸೆಪ್ಟ್ ಗೊತ್ತಿತ್ತು ಅಂತಂದ್ರೆ ಈ ರೀತಿ ಪ್ರಶ್ನೆಯನ್ನ ನಾವು ಬಿಡಿಸ್ಬಹುದು. ಈಗ ಇಲ್ಲಿ ಏನ್ ಕೇಳ್ಯಾರ ಅಂತಂದ್ರೆ, ಈ ಪ್ರಶ್ನೆಯನ್ನ ನಾವೀಗ ಬಿಡಿಸೋಣ. ಇಲ್ಲಿ 5 ಜನ ಹುಡುಗರಿದ್ದಾರೆ, ಫ್ರೆಂಡ್ಸ್ ಇದ್ದಾರೆ. ಅವರು ಒಂದು ವೃತ್ತಾಕಾರದಲ್ಲಿ ಕೂಡಿಸ್ಬೇಕಾಗಿದೆ ಈಗ ಒಳಗಿನ ಮುಖ ಮಾಡಿ. ಮೊಟ್ಟ ಮೊದಲನೇದಾಗಿ ಏನ್ ಹೇಳ್ತಾ ಇದ್ದಾರೆ ಅವರು? ಶ್ಯಾಮ್ ನರಸಿಂಹನ ಬಲಭಾಗದಲ್ಲಿ ಇದ್ದಾನೆ. ಶ್ಯಾಮ್ ಇರ್ತಕ್ಕಂಥವನು, ಇಲ್ಲಿ ಶ್ಯಾಮ್ ಇದಾನ ಅಂತ ಹೇಳಿ ತಿಳ್ಕೊರಿ. ಈ ಶ್ಯಾಮ್ ಇರ್ತಕ್ಕಂಥವನು ನರಸಿಂಹನ ಬಲಭಾಗದಲ್ಲಿ ಇದ್ದಾನೆ. ಸೊ ನರಸಿಂಹನ ಬಲಭಾಗ ಯಾವುದು? ಇದು ಬಲಭಾಗ. ನರಸಿಂಹನ ಇದು ಎಡಭಾಗ ಇದೆ. ಹೌದಾ? ಸೊ ನರಸಿಂಹನ ಬಲಭಾಗದಲ್ಲಿ ಯಾರದಾರ ಈಗ? ಶ್ಯಾಮನ್ನ ನಾವು ಕೂಡ್ಸೇವಿ. ಓಕೆ. ಶ್ಯಾಮನ್ನ ಕೂಡ್ಸೇವಿ. ಈಗ ಏನ್ ಹೇಳ್ತಾ ಇದ್ದಾರೆ ಅವರು? ಅನಂತನು ರಾಜೇಶ್ ಮತ್ತು ಶ್ಯಾಮನ ಮಧ್ಯದಲ್ಲಿ ಕೂತಿರುತ್ತಾನೆ. ಅನಂತ ಅಂತೇಳಿ ಒಬ್ಬ ಇದ್ದಾನೆ. ಓಕೆ. ಅನಂತ. ಅನಂತನ ಏನೋ ಇದಾನೆ, ಇಲ್ಲಿ ಕೂಡ್ಸೋಣ ಅವನಿಗೆ. ಅನಂತನು ರಾಜೇಶ್, ಓಕೆ, ಇಲ್ಲಿ ರಾಜೇಶ್ ನೋಡಿ, ಇಲ್ಲಿ ರಾಜೇಶ್ ಮತ್ತು ಶ್ಯಾಮನ ಮಧ್ಯದಲ್ಲಿದ್ದಾನೆ. ಅದನ್ನ ಹೇಳ್ಯಾರಲ್ಲ ಅವರು. ರಾ ರಾಜೇಶ್ ಮತ್ತು ಶ್ಯಾಮನ ಮಧ್ಯದಲ್ಲಿ ಯಾರಿದಾರು? ಅನಂತನು ಕೂತಿದ್ದಾನೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಇವ್ 4 ಜನ ಆದ್ರು. ಇನ್ನೊಬ್ಬ ಯಾರು ಉಳಿದ್ರು? ಮಹೇಶ್ ಉಳ್ದ. ಅವನಿಗೆ ಇಲ್ಲೇ ಕೂಡಿಸ್ಬೇಕು. ಅವನಿಗೆ ಎಲ್ಲಿ ಕೂಡಿಸ್ಬೇಕು? ಇಲ್ಲಿ ಕೂಡಿಸ್ಬೇಕು. ಸೊ 5 ಜನರನ್ನ ನಾವು ಕೂಡ್ಸೇವಿ. ಪ್ರಶ್ನೆಯಲ್ಲಿ ಏನ್ ಕೇಳ್ಯಾರ ಅಂತಂದ್ರೆ, ಮಹೇಶನ ಎಡಭಾಗದಲ್ಲಿ. ಸೊ ಇಲ್ಲಿ ಮಹೇಶ್ ಇದಾನೆ. ಇವನ ಬಲಭಾಗ ಇದು, ಇದು ಬಲಭಾಗ, ಇದು ಇರ್ತಕ್ಕಂಥದ್ದು ಎಡಭಾಗ. ಸೊ ಎಡಭಾಗದಲ್ಲಿ ಕೂತಿರ್ತಕ್ಕಂಥವನು ರಾದಿಂದ ರಾಜೇಶ್ ಕೂತಿದ್ದಾನೆ. ಇದಕ್ಕೆ ಸರಿಯಾಗಿರ್ತಕ್ಕಂತಹ ಉತ್ತರ. ಈ ದಿನ 6ನೇ ಜನವರಿ. ಓಕೆ. ಸೊ ನಾವು ಇಲ್ಲಿ ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಈಗ ಕ್ಯಾಲೆಂಡರ್. ಓಕೆ. ಕ್ಯಾಲೆಂಡರ್ ಆಗಿರ್ಬೋದು. ಸೊ ಅವುಗಳ ಬಗ್ಗೆ ನಾವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಒಂದು ಕಾನ್ಸೆಪ್ಟ್ ನಿಮಗೆ ತಿಳಿಸ್ತೇನೆ ಇಲ್ಲಿ. ಸೊ ಅದನ್ನ ಮೊದಲ ಅರ್ಥ ಮಾಡ್ಕೊಳ್ಳಿ. ಸೊ ಒಂದು ವರ್ಷದಲ್ಲಿ ಇರ್ತಕ್ಕಂಥದ್ದು 365 ಡೇಸ್‌ಗಳಿರ್ತವೆ. ಅದರಲ್ಲಿ ಲೀಪ್ ಇಯರ್ ಕೂಡ ಒಂದು ಬರುತ್ತದೆ. ಅಧಿಕ ವರ್ಷ 366 ದಿನಗಳಿರ್ತವೆ ಇದರಲ್ಲಿ. ಇದಕ್ಕೆ ನಾವು ಲೀಪ್ ಇಯರ್ ಅಂತ ಹೇಳ್ತೇವೆ. ಅಧಿಕ ವರ್ಷ ಅಂತ ಹೇಳ್ತೇವೆ. ಇವುಗಳು ನಿಮ್ಗೆ ಗೊತ್ತಿರಬೇಕು. ಅದ್ರ ಜೊತೆಗೆ ಪ್ರತಿಯೊಂದು ತಿಂಗಳಲ್ಲಿ ಎಷ್ಟೆಷ್ಟು ದಿನಗಳಿರ್ತಾವೋ ಅವು ಕೂಡ ನಿಮ್ಗೆ ಗೊತ್ತಿರಬೇಕು. ಓಕೆ. ಪ್ರತಿಯೊಂದು ತಿಂಗಳಲ್ಲಿ ಎಷ್ಟೆಷ್ಟು ದಿನಗಳಿರ್ತಾವೆ ಅವು ಕೂಡ ನಿಮ್ಗೆ, ಈ ಒಂದು ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರಬೇಕು. ಓಕೆ. ಈಗ ನಾವು ನೋಡೋಣ ಇಲ್ಲಿ. ಈ ಪ್ರತಿ ತಿಂಗಳಲ್ಲಿ ಎಷ್ಟು ದಿನಗಳಿದ್ದಾವು ನಿಮಗೆ ಗೊತ್ತಿದ್ರೆ
ಈಸಿಯಾಗಿ ನೀವು ಬಿಡಿಸ್ಬೋದು. ಆಮೇಲೆ ಲೀಪ್ ಇಯರ್ ಯಾವಾಗ ಬರ್ತೈತಿ ಹೇಳ್ರಿ? ಪ್ರತಿ 4 ವರ್ಷಕ್ಕೆ ಒಂದ್ಸಲ ಬರ್ತೈತಿ. ಅದನ್ನ ಯಾವ ರೀತಿ ಕಂಡುಹಿಡಿತೀವಿ ಅಂತಂದ್ರ, ಯಾವುದೇ ಒಂದು ಇಸವಿಯನ್ನ ತೆಗೆದುಕೊಂಡು ಅದನ್ನ ನಾವು 4ರಿಂದ ಭಾಗಾಕಾರ ಸಂಪೂರ್ಣವಾಗಿ ಅದು ಹೋಗಿತ್ತು ಅಂತಂದ್ರೆ ಅದು ಲೀಪ್ ಇಯರ್ ಆಗಿರ್ತದೆ. ಈಗ 2000ನೇ ಇಸವಿ ಇದು ಲೀಪ್ ಇಯರಾ ಅಂತೇಳಿ ನಾವು ನೋಡ್ಬೇಕಂತಂದ್ರೆ 4 ಒಂದ್ಲೇ 4 ಐದಲೇ 20 ಅಂತಂದ್ರೆ ಇದು ಸಂಪೂರ್ಣವಾಗಿ ಭಾಗ ಹೋಗ್ತೈತೆ ಅಂತಂದ್ರೆ 2000 ಇಸವಿ ಏನಿದೆ ಇದು ಒಂದು ಲೀಪ್ ಇಯರ್ ಆಗಿದೆ. ಅದೇ ರೀತಿ 1999 ಇದು ಆಗೋದಿಲ್ಲ. ಆಮೇಲೆ ಈಗ ನೆಕ್ಸ್ಟ್ ಇಲ್ಲಿ ಬರ್ತಕ್ಕಂಥದ್ದು 2004, 2008, 2012, 2016, 2020, 2024, 2028 ಆಮೇಲೆ ನೆಕ್ಸ್ಟ್ ಬರುವಂಥದ್ದು 2032 ಇವು ಎಲ್ಲವೂ ಸಹ ಅಧಿಕ ವರ್ಷಗಳಿದಾವು ನೆನಪಿಟ್ಕೊಂಡ್ಬಿಡಿ. ಈಗ ಇಲ್ಲಿ ಈ ದಿವಸ 6ನೇ ಜನವರಿ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಪ್ರಶ್ನೆಯಲ್ಲಿ ಏನ್ ಕೇಳ್ಯಾರೆ? ಈ ದಿವಸ 6ನೆಯ ಜನವರಿ. ಈ ದಿವಸ ಅಂತಂದ್ರೆ ಈ ದಿನ ಏನಿದೆ 6ನೆಯ ಜನವರಿ ಆಗಿದೆ. ಆದ್ರೆ ಯಾವ ದಿನ ಅಂತ ಹೇಳಿ ನಮಗೆ ಕೊಟ್ಟಿಲ್ಲ. ಅದೇ 4 ದಿವಸದ ನಂತರ, 4 ದಿವಸದ ನಂತರ ಅಂತಂದ್ರೆ ಎಷ್ಟು ಬರ್ತೈತಿ? 10ನೇ ಜನವರಿ ಬರ್ತೈತಿ. ಅವಾಗ ಯಾವ ದಿನ ಇದೆ ಅಂತಂದ್ರೆ ಶನಿವಾರ ಅಂತೇಳಿ ಕೊಟ್ಟಾರ ನಮಗೆ. ಯಾವ ದಿನ ಇದೆ ಅವಾಗ? ಶನಿವಾರ ಇದೆ ಅಂತೇಳಿ ಕೊಟ್ಟಾರೆ. ಜನವರಿ. ಓಕೆ. 10ನೇ ಜನವರಿಗೆ ಶನಿವಾರ ಇದೆ ಅಂತ ಹೇಳಿ ಕೊಟ್ಟಾರೆ. ಇಲ್ಲಿ ಏನ್ ಕೇಳ್ಯಾರೆ? ಕಳೆದ ವರ್ಷ 1ನೇ ಡಿಸೆಂಬರ್ ಯಾವ ದಿವಸ ಅಂತ ಹೇಳಿ ಕೇಳ್ಯಾರೆ. ಕಳೆದ ವರ್ಷ ಅಂತಂದ್ರೆ ಈಗ ನೋಡ್ರಿ ಡಿಸೆಂಬರ್‌ದಲ್ಲಿ ಎಷ್ಟು ದಿನಗಳಿರ್ತಾವೆ? 31 ಇರ್ತಾವೆ. ಅದೇ ರೀತಿ ಇಲ್ಲಿ ನಮಗೆ ಜನವರಿಯ ಎಷ್ಟು ದಿನಗಳು ಇದಾವು ಇಲ್ಲಿ? 10 ದಿನಗಳಿದಾವು. ಇವು ಎಲ್ಲವುಗಳನ್ನ ಕೂಡಿಸ್ಕೋಬೇಕು. 41 ಆಗ್ತೈತಿ. ಇವುಗಳನ್ನ ಏನ್ ಮಾಡ್ಬೇಕು ಈಗ ನಾವಿಲ್ಲಿ 7ರಿಂದ ಡಿವೈಡ್ ಮಾಡ್ಬೇಕು. ಈ ಎಷ್ಟು ದಿನಗಳಿರ್ತಾವಲ್ಲ ಟೋಟಲ್ ಆಗಿ ಎಲ್ಲಿಂದ ಎಲ್ಲಿವರೆಗೆ ನಾವು ಎಣಿಸಬೇಕಾಗಿದೆ ಅಷ್ಟು ದಿನಗಳನ್ನ ಕೂಡಿಸ್ಕೋಬೇಕು. ಅಷ್ಟೆಲ್ಲಾ ದಿವಸಗಳನ್ನ ಕೂಡಿಸ್ಕೊಂಡು 7ರಿಂದ ಭಾಗಾಕಾರ ಮಾಡ್ಬೇಕು. 7ರಿಂದನ ಯಾಕೆ ಮಾಡ್ಬೇಕ್ರಿ ಸರ್ ಅಂತಂದ್ರೆ 7 ಇರ್ತಕ್ಕಂಥದ್ದು ನಮ್ಮ ವಾರಗಳ ಸಂಖ್ಯೆ ಅದು. ಓಕೆ. ಒಂದು ವಾರದಲ್ಲಿ ಎಷ್ಟು ದಿನಗಳಿರ್ತಾವೆ? 7 ದಿನಗಳಿರ್ತಾವಲ್ಲ ಅದು 7 ದಿನಗಳ ಒಂದು ಸಂಖ್ಯೆ. ಆದ್ದರಿಂದ 7 ದಿನಗಳನ್ನ ನಾವಿಲ್ಲಿ ಡಿವೈಡ್ ಮಾಡಬೇಕಾಗ್ತದೆ. ಅದಕ್ಕೆ ಇಲ್ಲಿ 7ನ್ನ ನಾವು 41ರಿಂದ ಡಿವೈಡ್ ಮಾಡಿದಾಗ ಎಷ್ಟು ಬರ್ತೈತಿ? 7 ಐದಲೇ 35 ಬಂತು. ಎಷ್ಟು ಉಳಿತು? 6 ಉಳಿತು. ಅಂತಂದ್ರೆ ಇಲ್ಲಿ 6 ಏನು ಶೇಷ ಉಳಿದಿರ್ತೈತಿ. ಈ ಶೇಷವನ್ನ ಏನ್ ಮಾಡ್ಬೇಕು ನಾವಿಲ್ಲಿ ಕೌಂಟ್ ಮಾಡ್ಬೇಕು. 10ನೇ ಜನವರಿ ಇರ್ತಕ್ಕಂಥದ್ದು ಶನಿವಾರ ಆಗಿದೆ. ಈಗ ಇದರ ಹಿಂದೆ ಏನ್ ಮಾಡ್ಬೇಕು ನಾವು 6 ದಿನಗಳನ್ನ ಕೌಂಟ್ ಮಾಡ್ತಾ ಹೋಗ್ಬೇಕು. ಈ ಶನಿವಾರ ದಿನದಂದು ಹಿಡಿದು 6 ದಿನ ಹಿಂದೆ ಕೌಂಟ್ ಮಾಡ್ತಾ ಹೋಗ್ಬೇಕು. 6 ದಿನ ಯಾಕಂತಂದ್ರೆ ಇಲ್ಲಿ ಶೇಷ 6 ಬಂದೈತಲ್ಲ 6 ದಿನ ಕೌಂಟ್ ಮಾಡ್ತಾ ಹೋಗ್ಬೇಕು. ಈಗ ಇಲ್ಲಿ ಶನಿವಾರ 1 ಆಯ್ತಾ? ಈ ರೀತಿ 6 ದಿನ ಹಿಂದೆ ಹೋಗ್ಬೇಕು. ಶನಿವಾರ, ಶುಕ್ರವಾರ 2 ಆಯ್ತಾ? ಆಮೇಲೆ ಶುಕ್ರವಾರ ಆದ್ಮೇಲೆ ಹಿಂದೆ ಯಾವ್ದು ಬರ್ತೈತಿ? ಹಿಂದೆ ಹೋಗ್ಬೇಕು. ಹಿಂದೆ ಯಾಕೆ ಹೋಗ್ಬೇಕು ಅಂತಂದ್ರೆ ನಮಗೆ ಕಳೆದ ವರ್ಷ ಕೊಟ್ಟಾರ. ಅದರಿಂದ ಇದಕ್ಕೆ ನಾವು ಹಿಂದೆ ಹೋಗ್ಬೇಕು. ಒಂದ್ ವೇಳೆಗೆ ಮುಂದಿನ ಒಂದು ನಮಗೆ ಡೇಟ್ ಕೇಳ್ತಿದ್ರು ಅಥವಾ ದಿವಸ ಕೇಳ್ತಿದ್ರು ಅಂತಂದ್ರೆ ನಾವು ಅದನ್ನ ಮುಂದ್ ಹೋಗ್ತಿದ್ವಿ. ಶನಿವಾರದದ್ದು ರವಿವಾರ, ಸೋಮವಾರ, ಮಂಗಳವಾರ ಈ ರೀತಿ ಹೋಗ್ತಿದ್ವಿ. ಇಲ್ಲಿ ಹಿಂದಿನ ಕೇಳ್ಯಾರ ಅದ್ರ ಸಲುವಾಗಿ ಹಿಂದೆ ಹೋಗ್ಬೇಕು. ಆಮೇಲೆ ಇನ್ನೊಂದು ನೀವು ನೆನಪಿಟ್ಕೋಬೇಕು ಏನಂತಂದ್ರೆ ಹಿಂದೆ ಹೋಗುವಾಗ ಇಲ್ಲಿ ಏನು ಶನಿವಾರ ಐತಲ್ಲ ಅದನ್ನು ಕೂಡ 1 ಕೌಂಟ್ ಮಾಡ್ಬೇಕು 1 ಅಂತ ಹೇಳಿ. ಶನಿವಾರ ಕೂಡ 1 ಅಂತೇಳಿ ಕೌಂಟ್ ಮಾಡಬೇಕು. ಅದೇ ರೀತಿ ಮುಂದೆ ಹೋಗುವಾಗ ಶನಿವಾರ ಅನ್ನೋದು ಕೌಂಟ್ ಮಾಡಬಾರ್ದು. ರವಿವಾರ ಇರ್ತಕ್ಕಂಥದ್ದು 1 ಅಂತ ಹೇಳಿ ಕೌಂಟ್ ಮಾಡಬೇಕು ಮುಂದೆ ಹೋಗುವಾಗ. ಇದು ನೆನಪಿಟ್ಕೊಳ್ಳಿ. ಈಗ ಇಲ್ಲಿ ಶನಿವಾರ 1 ಆಯ್ತು, ಶುಕ್ರವಾರ 2ನೇ ದಿನ ಆಯ್ತು, ಗುರುವಾರ ಇರ್ತಕ್ಕಂಥದ್ದು 3ನೇ ದಿನ ಆಯ್ತು. ಆಮೇಲೆ ಗುರುವಾರ ಆದ್ಮೇಲೆ ಬುಧವಾರ ಬರ್ತೈತಿ ಅದ್ರ ಹಿಂದೆ. ಇದು 4ನೇ ದಿನ. ಆಮೇಲೆ ಗುರುವಾರ ಆದ್ಮೇಲೆ ನೆಕ್ಸ್ಟ್ ಬರುವಂಥದ್ದು ಮಂಗಳವಾರ 5ನೇ ದಿನ. 6ನೇ ದಿನ ಯಾವ್ದು ಬಂತ್ರಿ ಇಲ್ಲಿ? ಸೋಮವಾರ ಬಂತು. ಹಾಗಾದ್ರೆ ಈ 6ಗಳನ್ನ ನಾವು ಕೂಡಿಸಿದ್ವಿ ಅಂತಂದ್ರೆ ಯಾವ ದಿನ ಬರಾಕತೈತಿ? ಸೋಮವಾರ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸೋಮವಾರ. ನೆಕ್ಸ್ಟ್ ಈ ದಿನ ವರುಣನ ಹುಟ್ಟುಹಬ್ಬ. ಇವತ್ತಿನಿಂದ 1 ವರ್ಷದ ನಂತರ ಈತನ ವಯಸ್ಸು 12 ವರ್ಷದ ಹಿಂದೆ ಎಷ್ಟಿತ್ತೋ ಅದರ 2ರಷ್ಟು ಆಗುತ್ತದೆ. ಹಾಗಾದ್ರೆ ಈ ದಿವಸ ವರುಣನ ವಯಸ್ಸು ಎಷ್ಟು? ಇದು ಆಲ್ಮೋಸ್ಟ್ ಇದನ್ನು ಡಿಸ್ಕಷನ್ ಮಾಡೀನಿ ನಾನು. ಒಂದು ಏಜ್ ಪ್ರಾಬ್ಲಮ್ಸ್‌ಗಳಲ್ಲಿ ಡಿಸ್ಕಷನ್ ಮಾಡೀನಿ ಇದು. ನೆಕ್ಸ್ಟ್ ವ್ಯಕ್ತಿಯೊಬ್ಬನು ತಾನು ನಿಂತಿದ್ದ ಒಂದು ಮೈಲು ನೇರ ಪೂರ್ವಕ್ಕೆ, ಅಲ್ಲಿಂದ ನೇರವಾಗಿ 5 ಮೈಲು ದಕ್ಷಿಣಕ್ಕೂ, ಅಲ್ಲಿಂದ ನೇರ 2 ಮೈಲು ಪೂರ್ವಕ್ಕೆ ಮತ್ತು ಕೊನೆಯದಾಗಿ ನೇರವಾಗಿ 9 ಮೈಲು ಉತ್ತರಕ್ಕೆ ಸಂಚರಿಸುತ್ತಾನೆ. ಹಾಗಾದರೆ ಈಗ ಅವನು ಹೊರಟ ಬಿಂದುವಿನಿಂದ ಎಷ್ಟು ದೂರದಲ್ಲಿದ್ದಾನೆ? ಸೊ ಇಲ್ಲಿಯೂ ಸಹ ನಾವು ಕಾನ್ಸೆಪ್ಟ್ ಉಪಯೋಗಿಸುವಂಥದ್ದು ಉತ್ತರ
ಇದು ಪೂರ್ವ, ಇದು ಪಶ್ಚಿಮ, ಇದು ದಕ್ಷಿಣ. ಈ ಒಂದು ಕಾನ್ಸೆಪ್ಟನ್ನ ಉಪಯೋಗಿಸಿ ನಾವಿಲ್ಲಿ ಚಿತ್ರವನ್ನ ಹಾಕೋಬೇಕು. ಇದು ಪೈಥಾಗೋರಸ್‌ನ ಒಂದು ಪ್ರಮೇಯಕ್ಕೆ ಸಂಬಂಧವಾಗಿರ್ತಕ್ಕಂಥದ್ದು ಆಗಿರುತ್ತದೆ. ದಿಕ್ಕುಗಳಿಗೆ ಸಂಬಂಧವಾಗಿರ್ತಕ್ಕಂಥದ್ದು ಈ ರೀತಿ ಲೆಕ್ಕ. ಬಹಳ ಈಸಿ ಇರ್ತಕ್ಕಂಥದ್ದು. ಮೊದಲು ಯಾವ ರೀತಿ ಹೇಳ್ಯಾರ ಆ ರೀತಿ ಒಂದು ಡಿಸೈನ್ ಮಾಡ್ಕೋಬೇಕು. ವ್ಯಕ್ತಿಯೊಬ್ಬನು ತಾನು ನಿಂತ ನಿಂತಲ್ಲಿಂದ 1 ಮೈಲು ನೇರವಾಗಿ ಪೂರ್ವಕ್ಕೆ ಹೋಗ್ತಾನೆ. 1 ಮೈಲ್ ಏನ್ ಮಾಡ್ತಾನೆ ಪೂರ್ವಕ್ಕೆ ಹೋಗ್ತಾನೆ. ಇಲ್ಲಿ ನಮ್ಮ ಚಿತ್ರ ಇದೆ ನೋಡ್ರಿ ಇಲ್ಲಿ ಯಾವ್ಯಾವ ದಿಕ್ಕು ಎಲ್ಲೆಲ್ಲಿದಾವ ಅಂತೇಳಿ. 1 ಮೈಲು ಇಲ್ಲಿಗೆ ಬಂದ 1 ಅಂತೇಳಿ ಈ ರೀತಿ ಬರ್ಕೊಡ್ರಿ. ಆಮೇಲೆ ನೇರ ಪೂರ್ವಕ್ಕೆ, ಅಲ್ಲಿಂದ ನೇರವಾಗಿ 5 ಮೈಲು ದಕ್ಷಿಣಕ್ಕೆ ಹೋಗ್ತಾನೆ. ಇಲ್ಲಿಂದ ಮತ್ತೆ ದಕ್ಷಿಣಕ್ಕೆ ಏನ್ ಮಾಡ್ತಾನೆ 5 ಮೈಲು ಹೋಗ್ತಾನೆ. ಆಮೇಲೆ ಅಲ್ಲಿಂದ ನೇರವಾಗಿ 2 ಮೈಲು ಪೂರ್ವಕ್ಕೆ ಹೋಗ್ತಾನೆ. ಮತ್ತೆ ಏನ್ ಮಾಡ್ತಾನೆ ಇಲ್ಲಿಂದ ಅವನು 2 ಮೈಲು ಪೂರ್ವಕ್ಕೆ ಹೋಗ್ತಾನೆ. ಓಕೆ. ಪೂರ್ವಕ್ಕೆ ಮತ್ತು ಕೊನೆಯದಾಗಿ ನೇರವಾಗಿ 9 ಮೈಲು ಉತ್ತರಕ್ಕೆ ಹೋಗ್ತಾನೆ. ಆಮೇಲೆ ನೆಕ್ಸ್ಟ್ ನೇರವಾಗಿ ನೆಟ್ಟಗೆ 9 ಮೈಲ್ ಎಲ್ಲಿಗೆ ಹೋಗ್ತಾನೆ ಉತ್ತರಕ್ಕೆ ಹೋಗ್ತಾನೆ ಮೇಲೆ. ಹಾಗಾದ್ರೆ ಸಂಚರಿಸುತ್ತಾನೆ. ಹಾಗಾದ್ರೆ ಈಗ ಅವನು ಹೊರಟ ಬಿಂದುವಿನಿಂದ ಎಷ್ಟು ದೂರ ಇದಾನೆ ಅಂತಂದ್ರೆ ಇಲ್ಲಿಂದ ಏನು ಹೊರಟಿದ್ದಲ್ಲ ಇಲ್ಲಿಂದ ಇಲ್ಲಿಗೆ ಅವನಿಗೆ ದೂರ ಎಷ್ಟಿದೆ ಅಂತ ಹೇಳಿ ಈ ರೀತಿ ಕಂಡುಹಿಡಿಬೇಕು. ಓಕೆ ನೋಡ್ರಿ ಈ ರೀತಿ ನೋಡ್ರಿ ಡಿಸೈನ್ ಆಯ್ತು ನೋಡ್ರಿ ಇಲ್ಲಿ ಒಂದು ತ್ರಿಕೋನ ತ್ರಿಭುಜ ರೆಡಿ ಆಯ್ತು ಇಲ್ಲಿ. ಓಕೆ ತ್ರಿಭುಜ ರೆಡಿ ಆಯ್ತು ಇಲ್ಲಿ. ಈಗ ಇಲ್ಲಿ ನಾವು ಇದನ್ನ ಕಂಡುಹಿಡಿಬೇಕಾಗಿದೆ. ಈಗ ಇಲ್ಲಿ ಪೈಥಾಗೋರಸ್‌ನ ಪ್ರಮೇಯ ಏನ್ ಹೇಳ್ತೈತೆ ಅಂತಂದ್ರ ಅದು ಪೈಥಾಗೋರಸ್‌ನ ಪ್ರಮೇಯ ನೋಡ್ರಿ ಏನೈತೆ ಅಂತಂದ್ರ ಈ ರೀತಿ ಪೈಥಾಗೋರಸ್‌ನ ಪ್ರಮೇಯ ಏನಂತಂದ್ರೆ ಇಲ್ಲಿ ಏನೋ ಒಂದು ಸಂಖ್ಯೆ ಇರ್ತೈತಲ್ಲ ಈ ಸಂಖ್ಯೆ ಈ ಎರಡೂಗಳನ್ನ ಕೂಡಿಸಿ ಇವುಗಳ ಸ್ಕ್ವೇರ್ ಏನಿರ್ತೈತಲ್ಲ ಅದೇ ಅದರ ಉತ್ತರ ಇಲ್ಲಿ ಆಗಿರ್ತೈತಿ. ಅದು ಕೂಡ ಇಲ್ಲಿ ಸ್ಕ್ವೇರ್‌ದಲ್ಲಿನೇ ಇರ್ತೈತೆ ಅಂತೇಳಿ. ಇಲ್ಲಿ ಬಿಡಿಸಿದಾಗ ನಿಮ್ಗೆ ಅರ್ಥ ಆಗ್ತೈತೆ ನೋಡ್ರಿ ಬಹಳ ಈಸಿಯಾಗಿ. ಈಗ ಇಲ್ಲಿ ನೋಡ್ರಿ ಇದನ್ನ ಯಾವ ರೀತಿ ಮಾಡ್ಕೋತೀವಿ ಈಗ ಇಲ್ಲಿಂದ ಇಲ್ಲಿವರೆಗೆ ಎಷ್ಟೈತಿ 1 ಕಿಲೋಮೀಟರ್ ಅಥವಾ 1 ಮೈಲ್ ಅಂತ ಇಟ್ಕೊಳ್ರಿ. ಆಮೇಲೆ ಈಗ ನೋಡಿ ಇಲ್ಲಿ ಡಾಟ್ ಡಾಟ್ ಏನ್ ಇಟ್ಟೇನಿಲ್ಲ ಈ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಹೇಳ್ರಿ ನೋಡೋಣ. ಇಲ್ಲೇ ಐತೆ ನೋಡ್ರಿ ಅದರದ್ದು. ಇಲ್ಲಿ ಏನಿದೆ ಅದು 2 ಮೈಲ್ ಇದೆ. ಹಾಗಾದ್ರೆ ಇದು ಟೋಟಲ್ ಎಷ್ಟಾತು ಹೇಳ್ರಿ ಇಲ್ಲಿ. ಟೋಟಲ್ ಎಷ್ಟಾತು ಈಗ ಈ ಬಿಂದುವಿನಿಂದ ಈ ಬಿಂದುವಿಗೆ ಇಲ್ಲಿವರೆಗೆ ಎಷ್ಟಾತು ಇದು. ಇದು 1 ಆಮೇಲೆ ಇದು 2 ಟೋಟಲ್ ಆಗಿ 3 ಮೈಲ್ ಆತದು. ಆಮೇಲೆ ಈಗ ಇಲ್ಲಿಂದ ನಮಗೆ ಇಲ್ಲಿಂದ ಇಲ್ಲಿವರೆಗೆ ನಮಗೆ ಕಂಡುಹಿಡಿಬೇಕಾಗಿದೆ. ಇದನ್ನ ಯಾವ ರೀತಿ ಕಂಡುಹಿಡಿತೀವಿ ಈಗ ನಾವಿಲ್ಲಿ. ಇದು ಟೋಟಲ್ ಆಗಿ ಇಲ್ಲಿಂದ ಇಲ್ಲಿವರೆಗೆ 9 ಐತಿ. ಹಾಗಾದ್ರೆ ಇದು ನಡುವಿಂದ ಎಷ್ಟೈತಿ ಇದು? ನಡುವಿಂದ ಇಲ್ಲಿ ಐತಿ ನೋಡ್ರಿ. ನಡುವಿಂದ ಇದು ಎಷ್ಟೈತಿ ಇದು 5 ಕಿಲೋಮೀಟರ್ ಐತಿ. 9 ರಲ್ಲಿ 5 ನಾವು ಕಳೆದಾಗ ಎಷ್ಟು ಬಂತು ಇಲ್ಲಿ 4 ಕಿಲೋಮೀಟರ್ ಅಥವಾ 4 ಮೈಲು ಬಂತು. ಈಗ ಏನ್ ಮಾಡಬೇಕಾಗಿದೆ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ಹೇಳಿ ನಾವು ಕಂಡುಹಿಡಿಬೇಕಾಗಿದೆ. ಈಗ ಇದನ್ನ ಯಾವ ರೀತಿ ಮಾಡ್ತೀವಿ ನಾವು ಇದನ್ನ ನಾವು ಎಕ್ಸ್ ಸ್ಕ್ವೇರ್ ಅಂತ ಹೇಳಿ ಇಟ್ಕೊಳ್ಳೋಣ. ಏನು ಕಂಡುಹಿಡಿಬೇಕಾಗಿದೆ ಅದು. ಆಮೇಲೆ ಇಲ್ಲಿ ಕೆಳಗಿರ್ತಕ್ಕಂಥದ್ದು ಇದು 3 ಸ್ಕ್ವೇರ್ ಪ್ಲಸ್ ಇದು 4 ಸ್ಕ್ವೇರ್. ಅಂದ್ರೆ ಇವು ಎರಡುಗಳನ್ನ ಕೂಡಿಸ್ತೇವಲ್ಲ ಅದು ಯಾವುದಕ್ಕೆ ಸಮ ಇರ್ತೈತೆ ಅಂತಂದ್ರೆ ಈ ಒಂದು ಎಕ್ಸ್ ಸ್ಕ್ವೇರ್‌ಗೆ ಸಮ ಇರ್ತೈತೆ ಅಂತ ಹೇಳಿ ಇದರ ಅರ್ಥ. ಎಕ್ಸ್ ಸ್ಕ್ವೇರ್ 3 ಮೂರ್ಲೆ 9 ಪ್ಲಸ್ 4 ನಾಲ್ಕಲೆ 16 ಆಯ್ತು. ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 16ರಲ್ಲಿ 9ನ್ನ ಕೂಡಿಸಿದ್ವಿ ಅಂತಂದ್ರೆ 25 ಆಯ್ತು. ನೆಕ್ಸ್ಟ್ ಎಕ್ಸ್ ಇಸ್ ಈಕ್ವಲ್ ಟು 25 ರೂಟ್ 25 ಆಗ್ತೈತಿ. ಎಕ್ಸ್ ರೂಟ್ 25ರ ಬೆಲೆ 5 ಆಗ್ತೈತಿ. ಸೊ ಈಗ ಇದರ ಒಂದು ಆನ್ಸರ್ ಇರ್ತಕ್ಕಂಥದ್ದು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಬಹಳ ಈಸಿ ಇರ್ತಕ್ಕಂಥದ್ದು ಇದಾವು. ಅದೇ ರೀತಿ ನೋಡ್ರಿ ಶಶಿಯು ಪಶ್ಚಿಮಕ್ಕೆ 3 ಕಿಲೋಮೀಟರ್ ಪ್ರಯಾಣ ಮಾಡಿ ಶಶಿ ಇಲ್ಲಿ ನಿಂತಾನೆ. ಇಲ್ಲಿಂದ ಪೂರ್ವಕ್ಕೆ ಎಷ್ಟು 3 ಕಿಲೋಮೀಟರ್ ಪ್ರಯಾಣ ಮಾಡ್ತಾನೆ. ನಂತರ ಎಡಕ್ಕೆ ತಿರುಗಿ ಅವನ ಈ ನೋಡ್ರಿ ಈ ಕಡೆ ಮುಖ ಮಾಡಿ ನಿಂತಾನ ಅವನು ಅಂತಂದ್ರೆ ಇದು ಅವನ ಬಲ ಆಯ್ತು, ಇದು ಅವನ ಎಡ ಆಯ್ತು. ಇದು ನಿಮಗೆ ಗೊತ್ತಿರಬೇಕು. ಓಕೆ ಈಗ ಏನ್ ಮಾಡ್ತಾನೆ ಅವನು ಎಡಕ್ಕೆ ತಿರುಗಿ ಮತ್ತೆ 3 ಕಿಲೋಮೀಟರ್ ಏನ್ ಮಾಡ್ತಾನೆ ಪ್ರಯಾಣ ಮಾಡ್ತಾನೆ. ಆಮೇಲೆ ಇಲ್ಲಿಂದ ನೆಕ್ಸ್ಟ್ ಮತ್ತೆ ಅವನೇನ್ ಮಾಡ್ತಾನೆ ಅವನ ಈಗ ಈ ಕಡೆ ಮುಖ ಮಾಡಿದಾನ ಅಂತಂದ್ರೆ ಇದು ಏನು ಅವನ ಎಡಗಡೆ ಈ ಸೈಡ್ ಇರ್ತಕ್ಕಂಥದ್ದು ಬಲಗಡೆ ಇದು ನಿಮ್ಗೆ ಗೊತ್ತಿರಬೇಕು. ಈಗ ಇಲ್ಲಿಂದ ಏನ್ ಮಾಡ್ತಾನೆ ಅವನು ಬಲಭಾಗಕ್ಕೆ ತಿರುಗಿ 1 ಕಿಲೋಮೀಟರ್ ಮತ್ತೆ ಪ್ರಯಾಣವನ್ನ ಮಾಡ್ತಾನೆ. ಹಾಗಾದರೆ ಶಶಿಯು ಪ್ರಾರಂಭಿಸಿದ ಸ್ಥಳದಿಂದ ಎಷ್ಟು ದೂರದಲ್ಲಿದ್ದಾನೆ ಅಂತೇಳಿ ಇಲ್ಲಿ ಕೇಳ್ಯಾರ ನಮ್ಗೆ. ಇದನ್ನ ನಾವು ಕಂಡುಹಿಡಿಬೇಕಾಗಿರ್ತಕ್ಕ. ಇದನ್ನ ಯಾವ ರೀತಿ ಮಾಡ್ತೀವಿ ಈ ರೀತಿ ತ್ರಿಭುಜ ಮಾಡ್ಕೋಬೇಕು ನೋಡ್ರಿ. ನಾ ತ್ರಿಭುಜ ಯಾವ ರೀತಿ ಮಾಡ್ಕೊಳಕತ್ತೀನಿ ಈ ರೀತಿ ಒಂದು ತ್ರಿಭುಜ ಆತ್ ನೋಡ್ರಿ ಡಾಟ್ ಡಾಟ್ ಡಾಟ್. ಈಗ ಇಲ್ಲಿ ಮೇಲಿನೂ ಒಂದಿದೆ ಅಂತಂದ್ರೆ ಇಲ್ಲಿ ಒಂದಾಯ್ತು. ಈ 3 ಪ್ಲಸ್ 1 ಟೋಟಲ್ ಆಗಿ ಎಷ್ಟಾತ್ರಿ ಇಲ್ಲಿ 4 ಕಿಲೋಮೀಟರ್ ಆಯ್ತು. ಈಗ ಇಲ್ಲಿ ಡಾಟ್ ಡಾಟ್ ಇರ್ತಕ್ಕಂಥದ್ದು ಎಷ್ಟು ಆಗ್ತೈತೆ ಹೇಳ್ರಿ ಇಲ್ಲಿ. ಇಲ್ಲಿ ನೋಡ್ರಿ ಇದು 3 ಕಿಲೋಮೀಟರ್ ಇದೆ ಅಂತಂದ್ರೆ ಇದು ಕೂಡ 3 ಕಿಲೋಮೀಟರ್‌ನ ಆಗ್ತೈತಿ. ಇಲ್ಲಿ ಎಷ್ಟಾತ್ ಇದು 3 ಕಿಲೋಮೀಟರ್ ಆಯ್ತು. ಈಗ ನಮಗೆ ಇಲ್ಲಿಂದ ಇಲ್ಲಿಗೆ ಕಂಡುಹಿಡಿಬೇಕಾಗಿರ್ತಕ್ಕಂಥದ್ದು. ಇದನ್ನ ಯಾವ ರೀತಿ ಮಾಡ್ತೇವೆ ಈಗ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 4 ಸ್ಕ್ವೇರ್ ಪ್ಲಸ್ 3
ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 4 4 16 ಪ್ಲಸ್ 3 3 9 ಎಷ್ಟಾಗ್ತೈತಿ 16 ಪ್ಲಸ್ 9 25 ಆತು. ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 25 ಎಕ್ಸ್ ಸ್ಕ್ವೇರ್‌ವನ್ನ ಆಚೆ ಕಡೆ ಕಳಿಸಿದಾಗ ರೂಟ್ ಆಗ್ತೈತಿ 25 ಆತು. ರೂಟ್ 25ರ ಬೆಲೆ 5 ಇರ್ತೈತಿ. ಓಕೆ. ಇದರ ರೂಟ್ 25ರ ಬೆಲೆ 5. ಸೊ ಆನ್ಸರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅನಿಲನು ತನ್ನ ಮನೆಯಲ್ಲಿ ಪೂರ್ವ ದಿಕ್ಕಿಗೆ 6 ಕಿಲೋಮೀಟರ್ ನೋಡ್ರಿ. ತನ್ನ ಮನೆಯಲ್ಲಿ ಪೂರ್ವ ದಿಕ್ಕಿಗೆ 6 ಕಿಲೋಮೀಟರ್ ಪ್ರಯಾಣ ಮಾಡಿದ ನಂತರ ತಪ್ಪು ದಿಕ್ಕಿಗೆ ಪ್ರಯಾಣಿಸುತ್ತಿರುವ ಆತನಿಗೆ ಮನವರಿಕೆಯಾಗಿ ಹಿಂದಕ್ಕೆ ತಿರುಗಿ ಪಶ್ಚಿಮ ದಿಕ್ಕಿಗೆ 12 ಕಿಲೋಮೀಟರ್ ಪ್ರಯಾಣಿಸುತ್ತಾನೆ. ಈ ರೀತಿ ಇರ್ತಕ್ಕಂತಹ ಪ್ರಶ್ನೆಯನ್ನ ನಾವು ಇಲ್ಲಿ ಬಹಳ ಈಸಿಯಾಗಿ ಮಾಡಬಹುದು. ಈ ರೀತಿ ಪ್ರಶ್ನೆ ಪೈಥಾಗೋರಸದ ಪ್ರಮೇಯ ಅಲ್ಲ ಇದು. ನೋಡ್ರಿ ಇಲ್ಲಿ, ಅನಿಲನು ತನ್ನ ಮನೆಯಿಂದ ಪೂರ್ವ ದಿಕ್ಕಿಗೆ 6 ಕಿಲೋಮೀಟರ್ ಹೋಗ್ತಾನೆ. ಪೂರ್ವ ಅಂತಂದ್ರೆ ಈ ದಿಕ್ಕಿಗೆ 6 ಕಿಲೋಮೀಟರ್ ಹೋಗ್ತಾನೆ. ಅದೇ ರೀತಿ ಅವನು ಹೋಗುವಾಗ ಅದು ತಪ್ಪು ಇದೆ ಅಂತ ಹೇಳಿ ದಿಕ್ಕು ತಿಳಿದು ಹಿಂದೆ ಹೊಳ್ಳಿ ತಿರುಗಿ ನಿಲ್ತಾನೆ ಈ ಕಡೆ ಮುಖ ಮಾಡಿ. ತಿರುಗಿ ಮತ್ತೆ ಪಶ್ಚಿಮಕ್ಕೆ ಏನ್ ಮಾಡ್ತಾನೆ 12 ಕಿಲೋಮೀಟರ್. 12 ಕಿಲೋಮೀಟರ್ ಅಂತಂದ್ರೆ ಇಲ್ಲಿಂದನ 12 ಕಿಲೋಮೀಟರ್ ಹೋಗ್ತಾನೆ ಅವನು. ಇಲ್ಲಿಂದ 12 ಕಿಲೋಮೀಟರ್ ಅಂತಂದ್ರೆ ಇದು 6 ಕಿಲೋಮೀಟರ್ ಆಯ್ತು. ಇದು 6 ಕಿಲೋಮೀಟರ್, ಇದು 6 ಕಿಲೋಮೀಟರ್. ಓಕೆ. ಸೊ ಟೋಟಲ್ 12 ಕಿಲೋಮೀಟರ್ ಅವನು ಏನ್ ಮಾಡ್ತಾನೆ ಪ್ರಯಾಣವನ್ನ ಮಾಡ್ತಾನೆ. ಇದಾದ ನಂತರ ಬಲಕ್ಕೆ ತಿರುಗ್ತಾನೆ. ಬಲಕ್ಕೆ ತಿರುಗಿ 8 ಕಿಲೋಮೀಟರ್ ವರೆಗೆ ಹೋಗ್ತಾನೆ. ಅದೇ ರೀತಿ ಮತ್ತೆ ಏನ್ ಮಾಡ್ತಾನೆ ಬಲಕ್ಕೆ ತಿರುಗಿ 8 ಕಿಲೋಮೀಟರ್ ವರೆಗೆ ಅವನು ಪ್ರಯಾಣವನ್ನ ಮಾಡ್ತಾನೆ. ಹಾಗಾದ್ರೆ ಇಲ್ಲಿ ಪ್ರಯಾಣ ಮಾಡಿ ಅವನು ಆಫೀಸಿಗೆ ಕಚೇರಿಗೆ ತಲುಪ್ತಾನೆ. ಇಲ್ಲಿ ಮನೆಯಿಂದ ಆಫೀಸಿಗೆ ಎಷ್ಟು ದೂರ ಇದೆ ಅಂತ ಹೇಳಿ ಕೇಳ್ಯಾರೆ. ಇಲ್ಲಿ ಪೈಥಾಗೋರಸದ ಪ್ರಮೇಯ ಅನ್ವಯ ಆಗಂಗಿಲ್ಲ ಇಲ್ಲಿ. ಓಕೆ. ಇಲ್ಲಿ ನೋಡ್ರಿ ಇಲ್ಲಿ ಇದು 8 ಕಿಲೋಮೀಟರ್ ಇದೆ ಅಂದ ತಕ್ಷಣ ಇದು ಕೂಡ ಏನಾಗ್ತೈತೆ ಹೇಳ್ರಿ 8 ಕಿಲೋಮೀಟರ್ ಆಯ್ತು. ಈಗ ಇದು 6 ಕಿಲೋಮೀಟರ್ ಇದೆ ಅಂತಂದ್ರೆ ಇಲ್ಲಿ 6 ಕಿಲೋಮೀಟರನ್ನ ತೆಗೀರಿ. 8 ಕಿಲೋಮೀಟರ್‌ದಲ್ಲಿ 6 ಕಿಲೋಮೀಟರ್ ತೆಗೆದ್ರಿ ಅಂತಂದ್ರೆ ಇದು ಎಷ್ಟು ಉಳಿತೈತಿ 2 ಕಿಲೋಮೀಟರ್ ಉಳೀತು. ಈ ರೀತಿ ನಮಗೆ ರೆಡಿ ಆಗಿರ್ತಕ್ಕಂಥದ್ದು ಒಂದು ಏನು ತ್ರಿಭುಜ. ಓಕೆ. ಈಗ ಇಲ್ಲಿ ಈ ಮನೆಯಿಂದ ಆಫೀಸಿಗೆ ಎಷ್ಟು ದೂರ ಇದೆ ಅಂತಂದ್ರೆ ಈ 8 ಪ್ಲಸ್ 2 ಕೂಡಿಸಿದ್ವಿ ಅಂತಂದ್ರೆ ಎಷ್ಟಾಗ್ತೈತಿ ನಮಗೆ 10 ಕಿಲೋಮೀಟರ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಇದನ್ನ ಪೈಥಾಗೋರಸ್ ಪ್ರಮೇಯ ಪ್ರಕಾರ ನಾವು ಮಾಡಾಕ್ ಹೋದ್ವಿ ಅಂತಂದ್ರೆ ಏನಾಗ್ತೈತಿ ನೋಡ್ರಿ ಇಲ್ಲಿ 8ರ ಸ್ಕ್ವೇರ್ ಪ್ಲಸ್ 2ರ ಸ್ಕ್ವೇರ್. ಓಕೆ. ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 8 8 64 ಆಯ್ತು ಪ್ಲಸ್ 2 2 4 ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 68 ಆಯ್ತು. ಆಮೇಲೆ ಎಕ್ಸ್ ಇಸ್ ಈಕ್ವಲ್ ಟು 68 ಇದು ಯಾವುದೇ ಒಂದು ಸಂಖ್ಯೆಯ ವರ್ಗ ವರ್ಗ ಸಂಖ್ಯೆ ಆಗಿರ್ತಕ್ಕಂಥದ್ದು ಅಲ್ಲ ಇದು. ಆದ್ದರಿಂದ ಇದು ರಾಂಗ್ ಆಗ್ತೈತಿ. ಇದರ ಆನ್ಸರ್ ಇರ್ತಕ್ಕಂಥದ್ದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಒಬ್ಬ ಹುಡುಗ ಪಶ್ಚಿಮಕ್ಕೆ 10 ಕಿಲೋಮೀಟರ್. ಒಬ್ಬ ಹುಡುಗ ಏನ್ ಮಾಡ್ತಾನೆ ಪಶ್ಚಿಮಕ್ಕೆ ಏನ್ ಮಾಡ್ತಾನೆ 10 ಕಿಲೋಮೀಟರ್ ಹೋಗ್ತಾನೆ. ಬಲಕ್ಕೆ ತಿರುಗಿ ಏನ್ ಮಾಡ್ತಾನೆ ಮತ್ತೆ 5 ಕಿಲೋಮೀಟರ್ ನಡೆದು ಹೋಗ್ತಾನೆ. ಮತ್ತೆ ಬಲಕ್ಕೆ ತಿರುಗಿ ಮತ್ತೇನ್ ಮಾಡ್ತಾನೆ ಬಲಕ್ಕೆ ತಿರುಗಿ 10 ಕಿಲೋಮೀಟರ್ ವರೆಗೆ ಹೋಗ್ತಾನೆ. ನಡೆದ ನಂತರ ಆರಂಭಿಕ ಬಿಂದುವಿನಿಂದ ಎಷ್ಟು ದೂರ ಇದ್ದಾನೆ ಅಂತಂದ್ರೆ ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ದೂರ ಇದ್ದಾನೆ ಕೇಳ್ಯಾರೆ ನಮಗೆ. ಸಿಂಪಲ್ ಇರ್ತಕ್ಕಂಥದ್ದು ಇದು 5 ಕಿಲೋಮೀಟರ್ ಐತಂದ್ರ ಇದು ಕೂಡ 5 ಕಿಲೋಮೀಟರ್‌ನೇ ಇರ್ತೈತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಮುಂಬೈಗೆ ಪ್ರತಿ 5 ಗಂಟೆಗಳಿಗೊಮ್ಮೆ ವಿಮಾನ ಸೌಲಭ್ಯವಿದೆ. ಕೊನೆಯ ವಿಮಾನವು ಮುಂಬೈಗೆ 25 ನಿಮಿಷ ಮುಂಚೆ ಹೊರಟಿದೆ ಎಂದಾದರೆ ಪ್ರಸ್ತುತ ಸಮಯವು 10:45 ಆಗಿರುತ್ತದೆ. ಹಾಗಾದ್ರೆ ಮುಂಬರುವ ಮುಂಬೈಗೆ ಇರುವ ಮುಂದಿನ ವಿಮಾನದ ವೇಳೆ ಎಷ್ಟು ಅಂತ ಹೇಳಿ ಕೇಳ್ಯಾರೆ. ಈ ರೀತಿ ಅಂತೂ ಬಹಳ ಈಸಿ ಇರ್ತಕ್ಕಂತಹ ಪ್ರಶ್ನೆಗಳು ನಿಮ್ಮ ಎಕ್ಸಾಮ್‌ದಲ್ಲಿ ಕೇಳಲಾಗುತ್ತದೆ. ಈಗ ಇಲ್ಲಿ ನಮಗೆ ಕೊಟ್ಟಿರ್ತಕ್ಕಂತಹ ಸಮಯವನ್ನು ಕೊಟ್ಟಾರೆ. ಆಮೇಲೆ ಯಾವಾಗ ಒಂದು ವಿಮಾನ ಹೋಗಿದೆ ಅಂತ ಹೇಳಿ ಕೊಟ್ಟಾರೆ. ನೋಡಿ ಪ್ರಸ್ತುತ ಸಮಯ 10:45 ಆಗಿದೆ. ಇದಕ್ಕಿಂತಲೂ 25 ನಿಮಿಷ ಮುಂಚೆ ಒಂದು ವಿಮಾನ ಏನಾಗಿದೆ ಮುಂಬೈಗೆ ಹೋಗಿದೆ ಅಂತಂದ್ರೆ ಯಾವಾಗ ಹೋಗಿದೆ ಅದು ನಮಗೆ ಇಲ್ಲೇ ಟೈಮ್ ಸಿಗ್ತಾ ಇರುವಂತದ್ದು 10:25ಕ್ಕೆ ಏನಾಗಿದೆ ಮುಂಬೈಗೆ ಒಂದು ವಿಮಾನ ಹೋಗಿದೆ ಈಗ. ಒಂದು ವಿಮಾನ ಮುಂಬೈಗೆ ಈಗ ಹೋಗಿದೆ 10:20ಕ್ಕೆ. ಹೌದಾ? ಈಗ ಪ್ರಸ್ತುತ 10:45 ಆಗೈತಿ. 25 ಮುಂಚಿತವಾಗಿ ಒಂದು ವಿಮಾನ ಹೋಗೈತೆ ಅಂತ ಹೇಳ್ತಾರ. ಹಾಗಾದ್ರೆ ಅದು ಎಷ್ಟಕ್ಕೆ ಹೋಗೈತೆ ಅದು 10 ಗಂಟೆ 20 ನಿಮಿಷಕ್ಕೆ ಮುಂಬೈಗೆ ಒಂದು ವಿಮಾನ ಈಗ ಹೋಗಿದೆ. ಈಗ ಅವ್ರೇನು ಹೇಳ್ತಾ ಇದ್ದಾರೆ ಪ್ರತಿ 5 ಗಂಟೆಗೆ ಒಮ್ಮೆ ವಿಮಾನ ಇದೆ ಅಂತ ಹೇಳ್ತಾ ಇದ್ದಾರೆ. ಪ್ರತಿ 5 ಗಂಟೆಗೆ ವಿಮಾನ ಇದೆ. ಈಗ 10:20ಕ್ಕೆ ಒಂದು ವಿಮಾನ ಹೋಗೈತೆ ಅಂತಂದ್ರೆ ಇನ್ನು 5 ತಾಸು ಆದ್ಮೇಲೆ ಇನ್ನೊಂದು ವಿಮಾನ ಇರ್ತೈತಿ. ಸೊ ಅವಾಗ ಏನ್ ಮಾಡ್ಬೇಕು ಇಲ್ಲಿ 5ನ್ನ ಕೂಡಿಸ್ಬೇಕು. 13 ಸಾರಿ
10ರಲ್ಲಿ 5 ನಾವು ಕೂಡಿಸ್ತೀವಿ ಅಂತಂದ್ರೆ 13 ಆತಾ? 15 ಆಯ್ತು. 15, 20ಕ್ಕೆ 15, 20ಕ್ಕೆ ಇನ್ನೊಂದು ನೆಕ್ಸ್ಟ್ ಇರ್ತಕ್ಕಂತಹ ಮುಂಬೈಗೆ ವಿಮಾನ ಇರ್ತಕ್ಕಂತಹ ವೇಳೆ. 15, 20 ಅಂತಂದ್ರೆ ಎಷ್ಟಾಗ್ತೈತೆ ಹೇಳ್ರಿ ಇಲ್ಲಿ? ಆಮ್, 15ರಲ್ಲಿ 12 ಕಳೀರಲ್ಲ ಎಷ್ಟಾಗ್ತು? 3 ಆಯ್ತು. ಹೌದಾ? 3 ಗಂಟೆ 20 ನಿಮಿಷಕ್ಕೆ. ಓಕೆ. 3 ಗಂಟೆ 20 ನಿಮಿಷಕ್ಕೆ ಏನಿದೆ ಈಗ? ನೆಕ್ಸ್ಟ್ ವಿಮಾನ ಇರ್ತಕ್ಕಂಥದ್ದು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ 330 ಸೆಂಟಿಮೀಟರ್ ಉದ್ದವಿರುವ ಹಗ್ಗದಿಂದ 13.2 ಸೆಂಟಿಮೀಟರ್ ಉದ್ದದ ಎಷ್ಟು ತುಂಡುಗಳನ್ನಾಗಿ ಮಾಡಬಹುದು? ಸೊ ಡಿವೈಡ್ ಕೇಳ್ಯಾರ ನೋಡ್ರಿ ನಿಮಗೆ 2014ರಲ್ಲಿ ಪಿಸಿ ಎಕ್ಸಾಮ್‌ದಲ್ಲಿ ಕೇಳ್ಯಾರೆ. ಓಕೆ. ಡಿವೈಡ್ ಮಾಡೋದು ಯಾವ ರೀತಿ ಅಂತ ಹೇಳಿ ಕೇಳ್ಯಾರ ನಿಮಗೆ. ಓಕೆ. ಭಾಗಾಕಾರ ಲೆಕ್ಕ ಬರ್ತಾವೋ ಇಲ್ಲೋ ಅಂತ ಹೇಳಿ ಚೆಕ್ ಮಾಡ್ತಾ ಇದ್ದಾರೆ. ಈಗ ಇಲ್ಲಿ ಡಿವೈಡ್ ಯಾವ ರೀತಿ ಮಾಡ್ತೀರಿ? ಇದನ್ನ ಈಗ ಪಾಯಿಂಟ್ ಇರ್ತಕ್ಕಂಥದ್ದು ಸದ್ಯಕ್ಕೆ ನೀವು ಅದನ್ನ ಸೈಡ್‌ಗೆ ಇಡ್ರಿ. 132ನ್ನ ತೆಗೆದುಕೊಳ್ಳೋಣ. 132 ಮೂರ್ಲೆ ಎಷ್ಟಾಗ್ತೈತೆ ನೋಡ್ರಿ? 3 ಎರಡ್ಲೆ 6, 3 ಮೂರ್ಲೆ 9, 3 ಒಂದ್ಲೆ 3 ಹೆಚ್ಚ್ ಆಗ್ತೈತೆ ಇದು. ಓಕೆ. 2ರಲ್ಲೇ ನೋಡೋಣ. 2ರಲ್ಲೇ ಎಷ್ಟಾಗ್ತೈತ್ರಿ ಇದು? 2 ಎರಡ್ಲೆ 4, 3 ಎರಡ್ಲೆ 6, 2 ಒಂದ್ಲೆ 2, 264. 2ರಲ್ಲೇ ತೆಗೆದುಕೊಳ್ಳೋಣ. ಹಾಗಾದ್ರೆ ಇದಂತೂ ಆಪ್ಷನ್ ಅಲ್ವೇ ಅಲ್ಲ ಅಂತ ನಮಗೆ ಗೊತ್ತಾಯ್ತು. ಇದರಲ್ಲೇ ಒಂದೈತಿ ಈಗ ಆನ್ಸರ್. 2ಲೆ 132, 2ಲೆ 264 ಆಯ್ತು. 10ರಲ್ಲಿ 4ನ್ನ ಕಳೆದಾಗ 6 ಬಂತು. 13ರಲ್ಲಿ 7ನ್ನ ಕಳೆದಾಗ 6 ಬಂತು. ಇಲ್ಲಿ ಪಾಯಿಂಟ್ ಕೊಡ್ತೇವಿ 0 ಬಂತು. ಈಗ ಎಷ್ಟರಲ್ಲೇ ಹೋಗ್ತೈತೆ ನೋಡ್ರಿ ಇದು? 132 5ಲೆ 5 ಎರಡಲೆ 10, 5 5 ಮೂರ್ಲೆ 15, 1 16, 5 ಒಂದ್ಲೆ 5, 1 6 ನೋಡ್ರಿ ಇಲ್ಲಿ ಬಂತು ನೋಡ್ರಿ ಇಲ್ಲಿ 25 ಇಲ್ಲೇ ಇದೆ ನೋಡ್ರಿ ಆನ್ಸರ್ ಇದು. 25 ತುಂಡುಗಳನ್ನಾಗಿ ಇದನ್ನ ಏನ್ ಮಾಡಬಹುದು ನಾವು? ಕತ್ತರಿಸಬಹುದು. ಗಡಿಯಾರದಲ್ಲಿ ಸಮಯದ ಬೆಳಿಗ್ಗೆ 9 ಗಂಟೆ ಆಗಿದೆ. ಬೆಳಿಗ್ಗೆ ಎಷ್ಟಾಗಿತ್ರಿ ಇಲ್ಲಿ? ಬೆಳಿಗಿನ 9 ಇಲ್ಲಿ ಇರ್ತೈತಲ್ಲ 9 ಗಂಟೆ ಆಗಿದೆ. ಈ ರೀತಿ ಆಗೈತಿ. ಆಮೇಲೆ ಗಂಟೆಯ ಮೂಳು ಹಾಗೂ ನಿಮಿಷದ ಮೂಳಿನ ನಡುವಿನ ಕೋನ, ಇದರ ನಡುವಿನ ಕೋನ ಎಷ್ಟಿರ್ತೈತಿ? ಸೊ ಕೋನಗಳು ನಿಮಗೆ ಗೊತ್ತಿರ್ಬೇಕಲ್ಲ. ಸೊ ಇದು 90 ಡಿಗ್ರಿ ಆಗಿರ್ತೈತಿ. ಈಗ ಇಲ್ಲಿ ನೋಡ್ರಿ ಈ ರೀತಿ ಗಡಿಯಾರ ಇತ್ತು ಅಂತಂದ್ರೆ ಎಷ್ಟಾಗಿರ್ತೈತೆ ಹೇಳ್ರಿ? ಈ ರೀತಿ ಗಡಿಯಾರದ ಮೂಳೆಗಳಿದ್ವು ಅಂತಂದ್ರೆ 180 ಡಿಗ್ರಿ ಇದು. ಓಕೆ. ಆಮೇಲೆ ನೆಕ್ಸ್ಟ್ ಈ ರೀತಿ ಇದ್ವು ಅಂತಂದ್ರೆ ಗಡಿಯಾರದ ಮೂಳು ಇದು ಕೂಡ 90 ಡಿಗ್ರಿ. ಹ್ಮ್. ಸೊ ಆಮೇಲೆ ಈ ರೀತಿ ಇತ್ತು ಅಂತಂದ್ರೆ ಇದು ಎಷ್ಟು? ಇಲ್ಲೊಂದು ಮೂಳಿದೆ, ಇಲ್ಲೊಂದು ಮೂಳಿದೆ. ಸೊ ಇದು 180 ಡಿಗ್ರಿ ಆಗಿದೆ. ಒಬ್ಬ ಗೊಂಡಿದ್ದ ಪೊಲೀಸ್ ಅಧಿಕಾರಿಯು ಒಂದು ದಿನ 10 ಗಂಟೆಗೆ ನಿದ್ರೆ ಹೋಗುತ್ತಾನೆ. ನಿದ್ರೆ ಹೋಗುವುದಕ್ಕೆ ಮುಂಚೆ ಮಾರನೆಯ ದಿನ ನಡು ಮಧ್ಯಾಹ್ನಕ್ಕೆ ಅಲಾರಾಮ್ ಇಟ್ಟಿರುತ್ತಾನೆ. ಅಲಾರಾಮ್ ಅವನನ್ನು ಎಚ್ಚರಿಸಿದಾಗ ಅವನು ಎಷ್ಟು ಗಂಟೆಗಳ ಕಾಲ ನಿದ್ರೆ ಮಾಡಿರುತ್ತಾನೆ? ಈ ಪ್ರಶ್ನೆಯನ್ನ ಯಾವ ರೀತಿ ಮಾಡಬೇಕು ಅಂತಂದ್ರೆ, ಈಗ ಅವನು ಮಲ್ಕೊಂಡಿರ್ತಕ್ಕಂಥದ್ದು 10 ಗಂಟೆಗೆ, ರಾತ್ರಿ 10 ಗಂಟೆಗೆ ಮಲ್ಕೊಂಡಾನೆ ಅಂತಂದ್ರ, ರಾತ್ರಿ 12 ಗಂಟೆಗೆ ಎಷ್ಟು ಗಂಟೆ ಆಗ್ತವೆ? 2 ಗಂಟೆ ಅದು. 2 ಅವರ್ಸ್ ಅದು ರಾತ್ರಿ 12 ಗಂಟೆಗೆ ಅದೇ ದಿನ. ಆಮೇಲೆ ರಾತ್ರಿ 12 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆ, ನಡು ಮಧ್ಯಾಹ್ನ ಅಂತಂದ್ರೆ 12 ಗಂಟೆ. ಸೊ ಎಷ್ಟು ಗಂಟೆ ಆಗ್ತವೆ? ಎಷ್ಟು ಗಂಟೆ ಆಗ್ತವೆ? ರಾತ್ರಿ 12 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೆ ಅಂತಂದ್ರೆ ಇವು 12 ಗಂಟೆ ಅದು. ಇವು 12, ಇವು 2 ಟೋಟಲ್ ಆಗಿರ್ತಕ್ಕಂಥದ್ದು ಎಷ್ಟು ಗಂಟೆ ಅದು? 14 ಗಂಟೆ ಅವನು ನಿದ್ರೆ ಮಾಡಿದ್ದಾನೆ ಅಂತ ಹೇಳಿ ಇದರ ಅರ್ಥ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಅಂಡ್ ಹ್ಯಾವ್ ಎ ಗುಡ್ ಡೇ.